ಎಲ್ಲರೂ ಒಂದು ಸತಿ ಶಾಲೋಮ್ ಅಂತ ಹೇಳ್ರಿ. ಶಾಲೋಮ್ ಅಂದರೆ ನಿಮಗೆ ಸಮಾಧಾನವಾಗಲಿ, ಶುಭವಾಗಿರಲಿ ಮತ್ತು ಆರೋಗ್ಯ ಭಾಗ್ಯರಲಿ ಎಂಬುದಾಗಿ ಹೆಸರಿನ ಒಂದು ಅರ್ಥವಾಗಿದೆ. ಅದಕ್ಕೆ ಈ ಅರ್ಥದ ಕುರಿತವಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಇಬ್ಬಿಬ್ಬರಾಗಿ ನಾವು ಕೈಗಳಿಟ್ಕೊಂಡು ಒಬ್ಬರಿಗೋಸ್ಕರ ಒಬ್ಬರು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇಬ್ಬಿಬ್ಬರಾಗಿ ಹೆಣ್ಮಕ್ಳು ಆ ಕೈ ಇಟ್ಕೊರಿ, ಗಂಟು ಮಕ್ಕಳು ಕೈ ಇಟ್ಕೊರಿ. ಒಂದೇ ಕುಟುಂಬಸ್ಥರಿದ್ದೀರ, ಬೇರೆ ಬೇರೆಯಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ. ಒಂದೇ ಕುಟುಂಬಸ್ಥರಾದ್ರೆ ಬೇರೆ ಬೇರೆ ಆಗ್ರಿ, ಇಬ್ಬಿಬ್ಬರಾಗಿ. ಯಾಕಂದರೆ ಒಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥನೆ ಮಾಡುವಾಗ ಯಾಕೊಬ್ಬನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನು ಬರೆಯಲ್ಪಟ್ಟಿದೆ ಅಂದರೆ, ಒಬ್ಬ ನಿಮ್ಮ ಸೋದರ ಬಲಹೀನತೆಯಲ್ಲಿದ್ದಾಗ ಬಲವುಳ್ಳವರು ಒಂದು ವೇಳೆ ನೀವು ಆ ಬಲಹೀನರ ಒಂದು ಕೈ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ಬಲಹೀನರಿಗೆ ಬಲವುಳ್ಳವನ ಪ್ರಾರ್ಥನೆ ಕೇಳಿ ಬಲಹೀನತೆ ಇದ್ದಂಥ ಜನರಿಗೆ ಬಲಹೀನತೆ ತೆಗೆದು ದೂರ ಮಾಡ್ತಾನೆ ಎಂಬುದಾಗಿ ವಾಕ್ಯದ ಅನುಸಾರ. ಅದಕ್ಕೆ ಮೊದಲು ನಾವು ಪ್ರಾರ್ಥನೆ ಈ ರೀತಿ ನಾವು ಮಾಡ್ತಿದ್ದೇವೆ, ಆದರೆ ಇವಾಗ ಮಾಡ್ತಿಲ್ಲ. ಅದಕ್ಕೆ ಇವಾಗ ಕೂಡ ನಾವು ಕರ್ತನ ಸನ್ನಿಧಿ ಆಶ್ರಯಿಸುತ್ತಾ ಈ ರೀತಿ ನಾವು ಪ್ರಾರ್ಥಿಸುವುದರೆ ಇಲ್ಮಾ ಮುಂದೆ ಬಾತಂಗಿ ಈ ಕಡೆ ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ, ನಿಮ್ಗೆ ಯಾವ ಕೊರತೆ, ಯಾವ ಸಮಸ್ಯೆ, ಯಾವ ಚಿಂತೆ, ಭಾರ, ಆಲೋಚನೆಗಳವ ಅದರ ವಿಷಯವಾಗಿ ಕುರಿತು ನೀವು ಪ್ರಾರ್ಥಿಸ್ರಿ. ಯಾಕಂದರೆ ಒಬ್ಬರೊಬ್ಬರು ಕೈ ಹಿಡ್ಕೊಂಡು ಇನ್ನೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಅದ್ಭುತ. ನಿಮ್ಮ ವಿಷಯ ಪ್ರಾರ್ಥನೆ ನೀವು ಮಾಡುವುದರೆ ಎಷ್ಟೋ ಒಂದು ಉತ್ತಮ. ನಿಮ್ಮ ಮೂಗರು ಕೈ ಹಿಡ್ಕೊರಿ, ಇಲ್ಲಿ ಮೂಗರಿದ್ದೀರಿ, ಮೂಗರು ಈಚೆಗೆ ಹಿಡ್ಕೊಂಡು ಪ್ರಾರ್ಥಿಸ್ರಿ. ಒಬ್ರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡೋಣ. ಮೊದಲೇ ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ನಿಮ್ಗೆ ಯಾವ ಸಮಸ್ಯೆ, ಯಾವ ಭಾರ, ಯಾವ ಕೊರತೆನ ಅಥವಾ ಯಾವ ರೋಗ ವ್ಯಾಧಿನ ಅಥವಾ ಕಡಿಮೆ ಆಗಲ್ಲಂಥ ರೋಗ ವ್ಯಾಧಿ ನರಡ್ತಾ ಇದ್ದರೆ ಅಥವಾ ಸಂಕಟ ಒಂದು ಸಮಯ ಅಥವಾ ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥರಾಗಿದ್ದರೆ, ಆದರೆ ಕರ್ತನನ್ನು ಹೇಳಿ ನೀವು ಪ್ರಾರ್ಥಿಸುವಾಗ ಕರ್ತನು ಸಂಪೂರ್ಣವಾಗಿ ಅದರಿಂದ ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ಪ್ರಾರ್ಥಿಸಿ. ಯಾರು ಮೌನವಾಗಿರದೆ ನೀವು ಸಂಪೂರ್ಣತೆ ಉಳ್ಳವರಾಗಿದ್ದು ಪ್ರಾರ್ಥಿಸ್ರಿ. ಯಾಕಂದರೆ ಎಲ್ಲಿ ಸಂಪೂರ್ಣತೆ ಅದನ್ನು ಅಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಸಂಪೂರ್ಣತೆ ಇರಬೇಕು. ಪ್ರಿಯರೇ, ಸಂಪೂರ್ಣತೆ ಇರುವಾಗ ಆ ಸಂಪೂರ್ಣತೆಯಿಂದ ದೇವರು ಅದ್ಭುತ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. ಸಂಪೂರ್ಣತೆ ಉಳ್ಳವರಾಗಿದ್ದು ನೀವು ಒಬ್ರಿಗೋಸ್ಕರ ಒಬ್ಬರ ನೀವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನನ್ನ ಸೋದರ, ನೀನು ಪ್ರಾರ್ಥಿಸುವಾಗ ಅದ್ಭುತ ಮಾಡ್ತಾನೆ. ನೀನು ಪ್ರಾರ್ಥಿಸುವಾಗ ದೇವರು ನಿನ್ನ ಗುಣಪಡಿಸ್ತಾನೆ. ನೀನು ಪ್ರಾರ್ಥಿಸುವಾಗ ನಿನ್ನ ಸಮಸ್ಯೆಗಳು ಪರಿಹಾರ ಆಯ್ತಾವೆ. ನೀನು ಪ್ರಾರ್ಥಿಸುವಾಗ ನಿನ್ನ ಕುಟುಂಬ ಕಟ್ಟಲ್ಪಡ್ತದೆ. ನೀನು ಪ್ರಾರ್ಥಿಸುವಾಗ ನಿನ್ನ ಯಜಮಾನ್ ಮಾರ್ಪಡಿಸ್ತಾನೆ. ನೀ ಪ್ರಾರ್ಥನೆ ಮಾಡುವಾಗ ನಿನ್ನ ಹೆಂಡತಿ ಮಾರ್ಪಡ್ತಾಳೆ. ನೀ ಪ್ರಾರ್ಥಿಸುವಾಗ ನಿಮ್ಮ ತಾಯಿ ತಂದೆ, ನಿಮ್ಮ ಮಕ್ಕಳು ಮಾರ್ಪಡ್ಲಿಕ್ಕೆ ಅವಕಾಶ ಇದೆ. ಪ್ರಿಯರೇ, ನೀವು ಪ್ರಾರ್ಥಿಸುವಾಗ ನಿಮ್ಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ. ನೀನು ಪ್ರಾರ್ಥಿಸುವಾಗ ನಿನ್ನ ವಿದ್ಯೆ ಅಭ್ಯಾಸ ಉನ್ನತ ಸ್ಥಾನಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಯೌವನಸ್ಥಳೆ ನೀನು ಪ್ರಾರ್ಥಿಸುವಾಗ ಪಾಪದಿಂದ ಬಿಡುಗಡೆ ಆಗಿ ರಕ್ಷಣೆ ಮಾರ್ಗದಲ್ಲಿ ನಡಿಲಿಕ್ಕೆ ಅವಕಾಶ ಇದೆ. ನಿನ್ನನ್ನು ರಕ್ಷಿಸಿಕೊಂಡು ನಾವು ಅನೇಕ ಆತ್ಮ ರಕ್ಷಣೆಗಾಗಿ ತಗೋಪಡ್ಲಿಕ್ಕೆ ಅವಕಾಶ ಇದೆ. ಪ್ರಿಯರೇ, ನನ್ನ ಸೋದರಿ, ಯೌವನಸ್ಥಳೆ, ಇವತ್ತಿನ ನೀನು ಬಲವಾಗಿ ಕರ್ತನ ಸನ್ನಿಧಿನ ಆಶ್ರಯಿಸಿ ನೀನು ಪ್ರಾರ್ಥನೆ ಮಾಡು. ನಿನ್ನಲ್ಲಿ ಆಸಕ್ತಿ ಇರಬೇಕಷ್ಟೇ. ನಿನ್ನಲ್ಲಿ ಆಸಕ್ತಿ ಇದ್ದಾಗ ಕರ್ತನು ನಿನ್ನನ್ನು ಮೇಲಕ್ಕೆ ತರುತ್ತಾನೆ. ಪ್ರಿಯರೇ, ಅಯ್ಯ ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳು. ಕರ್ತನೆ ಹುಟ್ಟು ಕುರುಡನ್ನು ಹೇಗೆ ದೇವರೇ ಆತನು ನಿನಗೆ ಪ್ರಾರ್ಥನೆ ಮನೆಯಲ್ಲಿ ಮೊರೆ ಇಡ್ತಾನೆಯ್ಯ. ಶಿಷ್ಯರು ಕೇಳ್ತಾರ ಸ್ಪಷ್ಟವಾಗಿ, ಯಾರು ಪಾಪ ಮಾಡಿದವರು, ಇವನ ಅಥವಾ ಇವನ ತಾಯಿ ತಂದೆಯ? ಇಲ್ಲ, ಇವನು ಪಾಪ ಮಾಡಿಲ್ಲ, ಇವನ ತಾಯಿ ತಂದೆ ಪಾಪ ಮಾಡಿಲ್ಲ, ಆದರೆ ದೇವರ ಕ್ರಿಯೆಗಳು ಇವನಲ್ಲಿ ತೋರು ಬರುವುದಕ್ಕೆ ಇದು ಆಯಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಪ್ರಿಯ ಸ್ಪಷ್ಟವಾಗಿ ಆ ಹುಟ್ಟು ಕುರುಡನು ಏನಂತ ಸಾಕ್ಷಿ ಕೊಡ್ತಾನೆ ಮುಂದ್ಗಡೆ ಬಂದಾಗ ಅಂದರೆ ಆತನು ಹೇಳ್ತಾನೆ ಸ್ಪಷ್ಟವಾಗಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಆ ಕುರುಡನು ಹೇಳ್ತಾನೆ. ಪ್ರಿಯರೇ, ಕಣ್ಣಿನ ದೃಷ್ಟಿಯನ್ನು ಪಡ್ಕೊಂಡ ಆ ಕುರುಡನು ಈ ರೀತಿಯಾಗಿ ಆತನ ಸಾಕ್ಷಿ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟದ. ಪ್ರಿಯರೇ, ಇವತ್ತು ನಿನ್ನ ಸಾಕ್ಷಿ ದೇವರ ಸನ್ನಿಧಿಯಲ್ಲಿ ಬರೆಯಲ್ಪಡಬೇಕು. ಪ್ರಿಯ ಸ್ಪಷ್ಟವಾಗಿ ಗ್ಲೋರಿ 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 ಗ್ಲೋರಿ. ಸೋದರ, ನೀನು ಮಾರ್ಪಟ್ಟು ಪ್ರಾರ್ಥನೆ ಮಾಡು. ನೀನು ಮೊದಲನೇದು ಮಾರ್ಪಡು. ನೀ ಎಂಥ ಸ್ಥಿತಿಯಲ್ಲಿದ್ದೆ, ಯಾವ ಸ್ಥಾನದಲ್ಲಿದ್ದೆ, ಒಂದು ಸತಿ ನಿನ್ನನ್ನು ಪರೀಕ್ಷಿಸಿಕೊಂಡು ಪ್ರಾರ್ಥನೆ ಮಾಡು. ಇವತ್ತು ನಿನ್ನ ಒಂದು ಪ್ರಾರ್ಥನೆ ದೇವರು ಕೇಳ್ತಾನೆ. ಪ್ರಿಯರೇ, ನಿನಗೆ ಆಲ್ರೆಡಿ ಸದುತ್ತರ ಕೊಟ್ಟಾನೆ ದೇವರು ಸ್ಪಷ್ಟವಾಗಿ. ಬಹಳಷ್ಟು ಸರ್ತಿ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಾನೆ ದೇವರು. ಆದರೆ ನಿನ್ನ ಅದ್ಭುತವನ್ನು ಮರ್ತೋಗಿ ಲೋಕದ ಕಡೆ ತಿರುಗಿ ಹೋಗಿ ಲೋಕವೇ ಸರ್ವ ಎಂಬುದಾಗಿ ನೀನು ತಿಳ್ಕೊಂಡಿದ್ದಾನೆ. ಒಂದು ಸತಿ ಜ್ಞಾಪಕ ಮಾಡ್ಕೊ. ಇವತ್ತು ನಿನ್ನ ಮಾರ್ಪಡುವುದ್ರೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಖಾಲಿ ಕೈಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು
ಇವಾಗ ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ ತಂಗಿರಾಗಲಿ, ಅಣ್ಣ ತಮ್ಮರಾಗಲಿ, ಅಥವಾ ನಿನ್ನ ಕುಟುಂಬಸ್ಥರಾಗಲಿ, ಅಥವಾ ಹೆಂಡತಿ ಮಕ್ಕಳು ಯಜಮಾನ ಆಗಲಿ, ಯಾರಾದರೂ ಒಂದು ಸಮಸ್ಯೆ ಎದುರ್ಕೊಳ್ತಿದ್ದಾರೇನೋ, ಅಥವಾ ನಿನ್ನವ್ರು ಯಾರಾದರೂ ಹಾಸ್ಪಿಟಲಲ್ಲಿ ರೋಗ ವ್ಯಾಧಿ ನಡ್ತಾ ಇದ್ದಾರೇನೋ, ಅಥವಾ ನಿನ್ನ ಕುಟುಂಬದವ್ರು ಯಾರಾದರೂ ಒಂದು ಸಮಸ್ಯೆ ಭಯಂಕರವಾಗಿ ಸ್ಥಿತಿಯಲ್ಲಿ ನಡಾಡ್ತಾ ಇದ್ದಾರೇನೋ, ಅವರಿಗಾಗಿ ಪ್ರಾರ್ಥಿಸು. ಅಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಯ್ಯ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಅವ್ರು ಯಾರ ವಿಷಯವಾಗಿ ಪ್ರಾರ್ಥಿಸಿದವ್ರು ಕರ್ತನೆ, ಅವ್ರ ಪ್ರಾರ್ಥನೆ ಕೇಳಿ ಅವ್ರನ್ನ ರಕ್ಷಿಸಯ್ಯ. ಯಾಕಂದ್ರೆ ನಿನ್ನ ಆಲಯದಲ್ಲಿ ಮೊರಡಿಡುವುದು ಉತ್ತಮ ಅಯ್ಯ. ದಾವೀದ ನಿನ್ನ ಆಲಯದಲ್ಲಿ ಪ್ರಾರ್ಥನೆ ಮಾಡನಯ್ಯ. ಮೋಶೆ ಗುಡಾರಗಳಲ್ಲಿ ಪ್ರಾರ್ಥನೆ ಮಾಡನಯ್ಯ. ನಿನ್ನ ಸನ್ನಿಧಿನೂ ಅವ್ರು ಆಶ್ರಯಿಸ್ತಾರಯ್ಯ. ಅವಾಗ ಅವ್ರ ಮುಖಾಂತರ ಅನೇಕ ಜನರು ಜೀವಿತದಲ್ಲಿ ಕೂಡ ಅದ್ಭುತ ಮಾಡಿದ ಕರ್ತನೆ. ಯಾಕಂದರೆ ಅವ್ರು ಪ್ರಾರ್ಥನೆ ಮಾಡ್ಯಾರ, ಅವ್ರ ಪ್ರಾರ್ಥನೆಯನ್ನು ಕೇಳಿದಿ, ಸಕಲ ವಿಧವಾದ ಸಮಸ್ಯೆಗಳೆಲ್ಲ ನೀವು ಪರಿಹಾರ ಮಾಡಿದೆ. ನಿನಗೆ ಸ್ತೋತ್ರ. ಈ ದಿನ ಕೂಡ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿದೇವ್ರೆ. ಅವ್ರಿಗೆ ಯಾರ ವಿಷಯವಾಗಿ ಬಲವಾಗಿ ಅಯ್ಯೋ ದೇವ್ರೆ ಇವ್ರ ವಿಷಯ ನಾವು ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಪ್ರಾರ್ಥಿಸುವಾಗ ಅವ್ರ ಪ್ರಾರ್ಥನೆ ಕೇಳಿ. ಬಿಸ್ನೆಸ್ ವ್ಯಾಪಾರಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ಬೋದ್ರಿ, ಅವ್ರ ಬಿಸ್ನೆಸ್ ವ್ಯಾಪಾರವನ್ನು ಅಭಿವೃದ್ಧಿಪಡಿಸ್ಕೊಳ್ತಾನೆ. ಕೈ ಕೆಲಸ ಇಲ್ಲಿದ್ದಂಥವ್ರ ವಿಷಯವಾಗಿ ಪ್ರಾರ್ಥನೆ ಮಾಡ್ತಿದ್ರು ದೇವ್ರೆ, ಅವ್ರ ಕೈ ಕೆಲಸವನ್ನು ಸಫಲತೆ ಕೊಡು, ಅಭಿವೃದ್ಧಿಪಡಿಸಯ್ಯ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರನಯ್ಯ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ನೆಮ್ಮದಿ ಐಕ್ಯತೆಯನ್ನು ಕೊಡಯ್ಯ. ಯಾರಾದರೂ ಅಯ್ಯೋ ನನ್ನ ಯಜಮಾನ ಮಾರ್ಪಡ್ಬೇಕು, ನನ್ನ ಹೆಂಡತಿ ಮಾರ್ಪಡ್ಬೇಕು, ನನ್ನ ಮಕ್ಕಳು ಮಾರ್ಪಡ್ಬೇಕು, ನಮ್ಮ ತಾಯಿ ತಂದೆ ಮಾರ್ಪಡ್ಬೇಕು ಎಂಬುದಾಗಿ ಪ್ರಾರ್ಥಿಸಬಹುದಯ್ಯ. ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆ ನೀವು ಮಾರ್ಪಡಿಸು ಕರ್ತನೆ. ನಿನ್ನ ಒಂದು ಸನ್ನಿಧಿಯನ್ನು ಆಶ್ರಯಿಸುವಾಗೆ ಅನುಭವಿಸುವಾಗೆ ನಿನ್ನ ಕೃಪೆ ತೋರಿಸಯ್ಯ. ಇವತ್ತು ಲೋಕದಲ್ಲಿ ಅನೇಕ ಒಂದು ದೈವ ಸೇವಕರ ವಿಷಯವಾಗಿ ಹಿಂದೆಗಳು ಅಪನಿಂದೆಗಳನ್ನು ಲೋಕದಲ್ಲಿ ಹರಡಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರಯ್ಯ. ಅಯ್ಯ, ಅಂಥವ್ರು ಮನಸ್ಸಿಗೆ ಮಾರ್ಪಡ್ಬೇಕೆಂಬುದನ್ನು ನಾನು ಪ್ರಾರ್ಥಿಸ್ತಯ್ಯ. ಸೇವಕರಿಗೆ ವಿರುದ್ಧವಾಗಿ ಮಾತಾಡಿ ಏನು ಸಂಪಾದಲಾರಯ್ಯ. ಆದರೆ ಅನೇಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿರುದ್ಧವಾಗಿ ದೈವ ಸೇವಕರ ವಿಷಯವಾಗಿ ಅಪಪರಿಚಾರಗಳನ್ನು ಮಾಡ್ತಕ್ಕಂಥವ್ರಾಗಿದ್ದಾರಯ್ಯ. ಅಯ್ಯ, ನಾನು ಪ್ರಾರ್ಥಿಸ್ತಕ್ಕಂತಾನೆ ಆ ಅಪಪರಿಚಾರ ಮಾಡ್ತಕ್ಕಂಥ ವ್ಯಕ್ತಿಗಳ ಮನಸ್ಸುಗಳನ್ನು ಮಾರ್ಪಡಿಸಕರ್ತಾನೆ. ನಿನ್ನೊಂದು ಅಭಿಷಕ್ತರಿಗೆ ವಿರುದ್ಧವಾಗಿ ಕಾರ್ಯಗಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಶಾಪಗ್ರಸ್ತರು ಶಿಕ್ಷಕ ಪಾತ್ರ ಎಂಬುದನ್ನು ನೋಡ್ತೇವಯ್ಯ. ಅದಕ್ಕೆ ನಿನ್ನ ಸನ್ನಿಧಿಯಲ್ಲಿ ಮೊರೆ ಹಿಡಿದಕ್ಕಾರ್ತಾನೆ. ಅಂಥ ಒಂದು ಜನಗಳನ್ನು ನಿನ್ನ ಮಾರ್ಪಡಿಸ್ಕರ್ತಾನೆ. ನಿನ್ನ ಒಂದು ಪ್ರಸನ್ನತೆ ಅನುಭವಿಸುವಾಗೆ ನಿನ್ನ ಕೃಪೆ ತೋರಿಸಯ್ಯ. ಇವಾಗ ನಿನ್ನ ಮಕ್ಕಳು ಒಂದು ಪ್ರಾರ್ಥನೆ ಕೇಳಿದಾಗ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ನಿಮಗೆ ಮಹಿಮೆ ಆಗಲಿ. ಕರ್ತನೆ, ನಿಮ್ಗೊಬ್ಬರಿಗೆ ಘನತೆ ಆಗ್ಬೇಕಯ್ಯ. ಥ್ಯಾಂಕ್ ಯು ಜೀಸಸ್. ಅಬ್ರಹಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿಮಗೆ ಆರಾಧನೆ. ಅಬ್ರಹಮನ ದೇವರೇ ನಿಮಗೆ ಸಕಲ ದೇವರೇ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಇನ್ನೊಂದು ಸರ್ತಿ ಮಹಿಮೆಪಡಿಸೋಣ. ತಂದೆ ಮಗನಿಗೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. In the name of Jesus, ಆರಾಧನೆ ಆರಾಧನೆ ಶಂಕರ ಬರ 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 ಅದೊಂದು ಸರ್ತಿ ಆರಾಧನೆ ಆರಾಧನೆ. ಹೌದಪ್ಪ. ದೇವರೇ ನಿಮಗೆ ಆರಾಧನೆ. ಇಸಾಕ
ನಿನಗೆ ಆರಾಧನೆ. ಹೌದಯ್ಯ, ಅಬ್ರಹಾಮನ ದೇವರಾಗಿದ್ದೆ, ಇಸಾಕನ ಯಾಕೋಬನ ದೇವರಾಗಿದ್ದೆ. ಅಬ್ರಹಾಮನ ಒಂದು ಪ್ರಾರ್ಥನೆ ಕೇಳಿ ಹೇಗೆ ಸದುತ್ತರನ್ನು ಕೊಟ್ಟು ಅಬ್ರಹಾಮನಿಗೆ ಒಂದು ಉನ್ನತ ಸ್ಥಾನಮಾನಕ ಅಯ್ಯ ನೀನು ಬೆಳೆಸಿದು. ನಿನ್ನ ಮಕ್ಕಳು ಪ್ರಾರ್ಥನೆಯನ್ನು ಕೇಳಿ ನಿನ್ನ ಮಕ್ಕಳು ಕೂಡ ಉನ್ನತ ಸ್ಥಾನಮಾನಕ್ಕೆ ಬೆಳೆಯುವಾಗೆ ಬಲ ಹೊಂದುವಾಗ ನೀನು ಸಹಕರಿಸಯ್ಯ. ನಿನ್ನ ಒಂದು ಸನ್ನಿಧಿನ ಆಶ್ರಯಿಸುತ್ತಾ ನಿನ್ನ ಒಂದು ಸನ್ನಿಧಿಯಲ್ಲಿ ಒಂದು ಪ್ರೀತಿ ಅರುಣತೆ ಐಕ್ಯತೆಯಲ್ಲಿ ಬೆಳೀತಾ ಅಯ್ಯ ನಿನ್ನ ಪಾದವನ್ನು ಸೇವೆಯನ್ನು ಮಾಡುತ್ತಾ ನಿನ್ನ ಸನ್ನಿಧಿ ಆಶ್ರಯಿಸುವಾಗಿ ನೀನು ಸಹಾಯ ಮಾಡು ಕರ್ತನೆ. ಯಾವಾಗ ನಿನ್ನ ಮಕ್ಕಳನ್ನ ಸನ್ನಿಧಿ ಆಶ್ರಯಿಸ್ತಾರೋ ಅವಾಗ ಉತ್ತಮರಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಇವತ್ತು ಅನೇಕ ಒಂದು ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆಯ, ನಮ್ಮ ಒಂದು ಪ್ರಾರ್ಥನೆ ಕೇಳು ಕರ್ತನೆ. ಯಾರ್ಯಾರು ಬಲಹೀನತೆಯಲ್ಲಿದ್ದಾರೋ ದೇವರೇ ಅವ್ರಿಗೆ ನೀನು ಇದನ್ನು ಅದ್ಭುತವಾಗಿ ಬಲಪಡಿಸಿ ಕರ್ತನೆ. ಅಬ್ರಾಹ್ಮಗೆ ಹೇಗೆ ಬಲಪಡಿಸಿದೆಯಾ ನಿನ್ನ ಮಕ್ಕಳು ಕೂಡ ಇದನ್ನು ಬಲಪಡಿಸಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ಆಮೆನ್ ಆಮೆನ್. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡೆದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಆಮೆನ್ ಆಮೆನ್. ಹೆಸರಿಡೆದು ನೀ ಕರೆದೆ. ಎಲ್ಲರೂ ಸ್ವರ ಎತ್ತೋಣ. ಕೃಪಾ ಪೂರ್ಣನೇ, ಓ ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಓ ಕೃಪಾ ಪೂರ್ಣನೇ. ನನ್ನಿರುವ ದಿನವೆಲ್ಲ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಹೇಳೋಣ ಒಟ್ಟಾಗಿ ಎಲ್ಲರೂ ಸ್ವರವೆತ್ತಿ. ಆರಾಧನೆ ಆರಾಧನೆ ಜೋರಾಗಿ ಸ್ವರವೆತ್ತಿ ಆರಾಧನೆ ಹೇಳೋಣ. ಆರಾಧನೆ ಆರಾಧನೆ. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನೀನು ಆಶೀರ್ವಾದಿಸು ಕರ್ತನೆ. ನಿನ್ನ ಒಂದು ಮಹಿಮೆ ಕಾಣುವಾಗ ನೀನು ಸಹಕರಿಸು ಕರ್ತನೆ. ಅಧಿಕಾರಸ್ಥರು ನಾವು ಪ್ರಾರ್ಥಿಸ್ತಯ್ಯ, ನಿನ್ನ ಒಂದು ಪಕ್ಷವಾಗಿದ್ದು ಅಧಿಕಾರ ನಡೆಸುವ ಬಗ್ಗೆ ಸಹಕರಿಸು ಕರ್ತನೆ. ಅಯ್ಯ ನಿನ್ನ ಮಕ್ಕಳ ಮೇಲೆ ಯಾರು ದೌರ್ಜನ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಅಯ್ಯ ದೌರ್ಜನ್ಯ ಮಾಡ್ತಕ್ಕಂಥ ಚೆಂಡನ್ನು ತೆಗೆದು ಕರ್ತನೆ. ದೌರ್ಜನ್ಯದಿಂದ ಯಾರು ನಡೆಸ್ತಾರೋ ಕರ್ತನೆ ಅವರನ್ನು ತೆಗೆದು ಒಳ್ಳೆಯ ಮನಸಂಕಲ್ಪಗಳನ್ನು ಕೊಡಪ್ಪ ಕರ್ತನೆ. ನಮ್ಮ ದೇಶವನ್ನು ನಮ್ಮ ರಾಷ್ಟ್ರ ಆಳ್ತಕ್ಕಂಥ ವ್ಯಕ್ತಿಗಳು ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸುತ್ತೇವಯ್ಯ. ನಿನ್ನ ಒಂದು ಪ್ರಸನ್ನತೆ ಮುಖಾಂತರ ಆಳುವಾಗ ನೀನು ಕೃಪೆ ತೋರಿಸಯ್ಯ. ಸೂಕ್ಷ್ಮವಾಗಿ ಅದ್ಭುತ ಕಾರ್ಯಗಳು ತುಂಬಿದವಾಗಿರ್ಬೇಕಯ್ಯ ಕರ್ತನೆ. ಹಲ್ಲೆಲೂಯ. ಅದಕ್ಕೆ ಸನ್ನಿಧಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಥ್ಯಾಂಕ್ ಯು. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಗಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಗಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ.
ದೇವರೇ ನಿಮಗೆ ಆರಾಧನೆ. ಇನ್ನೊಂದು ಸರ್ತಿ ಅಬ್ರಾಹ್ಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬಿನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿಮಗೆ ಆರಾಧನೆ. ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಸರ್ವೇತ ತಂದೆ ಮಗನಿಗೆ ಹೇಳೋಣ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ ಎದುರಿಸುವ ಹೇಳೋಣ. ಆರಾಧನೆ. ಆರಾಧನೆ. ಇನ್ನೊಂದು ಸರ್ತಿ ಆರಾಧನೆ. ಎಸ್ ಲಾರ್ಡ್. ಅಯ್ಯ ನಿನ್ನ ಸನ್ನಿಧಿಯಲ್ಲಿ ನಾವು ಇಲ್ಲಿವರೆಗೆ ಅದ್ಭುತವಾಗಿ ಆರಾಧನೆ ಮಾಡಿದ್ದೇವಯ್ಯ. ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ ಈ ಆರಾಧನೆಯಲ್ಲಿ ಎಷ್ಟು ಜನರಯ್ಯ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನಿನ್ನ ಕಡೆ ತಿರುಗಿಕೊಂಡು ಕರ್ತನೆ ನಿಮ್ಮನ್ನೇ ಸ್ತುತಿಸುತ್ತಾ ನಿಮ್ಮನ್ನೇ ಆರಾಧಿಸುತ್ತಾ ಅಯ್ಯ ಎಂಬುದಾಗಿ ನಿನ್ನ ಕಡೆ ಕೈಗಳೆತ್ತಿ ಪ್ರಾರ್ಥನೆ ಮಾಡಿದರಯ್ಯ. ಮನಪೂರ್ವಕವಾಗಿ ಹೃದಯನು ತೆರೆದಪ್ಪ ಕರ್ತನೆ ಪ್ರಾರ್ಥನೆ ಮಾಡಿದರು. ಗಂಟಲೆತ್ತಿ ಕೂಗಿ ಕರ್ತನೆ ಪ್ರಾರ್ಥನೆ ಮಾಡಿದರಯ್ಯ. ನಿನ್ನ ಮಕ್ಕಳ ಪ್ರಾರ್ಥನೆ ನೀನು ಕೇಳಿದಕ್ಕಾಗ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಗೊಂದಲ ಇಲ್ಲದ ಹಾಗೆ ಅದ್ಭುತವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಬಲವಂತವಾಗಿ ನೀನು ಸಹಕರಿಸಯ್ಯ. ನಮ್ಮ ದೇಶದಲ್ಲಿ ನಂಬರ್ 1 ಪ್ರಾಂತವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಮಾರ್ಪಡಿಸಯ್ಯ. ಹಲ್ಲೆಲೂಯಾ. ಆಳ್ತಕ್ಕಂಥ ವ್ಯಕ್ತಿಗಳನ್ನು ಬಲಪಡಿಸು ಕರ್ತನೆ. ನಡೆಸ್ತಕ್ಕಂಥ ವ್ಯಕ್ತಿಗಳನ್ನು ಬಲಪಡಿಸು ಕರ್ತನೆ. ಇರ್ತಕ್ಕಂಥ ಪ್ರಜೆಗಳನ್ನು ಬಲಪಡಿಸು ಕರ್ತನೆ. ಯಾರು ಆರ್ಥಿಕವಾಗಿ ಬಲಹೀನರಾಗಿರ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಎಲ್ಲರೂ ಬಲವುಳ್ಳವರಾಗಿರ್ಬೇಕಾಯ. ಹಲ್ಲೆಲೂಯಾ. ನಿನ್ನ ಒಂದು ಪ್ರಸನ್ನತೆ ನಮ್ಮ ಒಂದು ಕರ್ನಾಟಕ ರಾಜ್ಯವೆಲ್ಲ ಹರಡಲಿ. ಹಲ್ಲೆಲೂಯಾ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ ಇಲ್ಲಿ ಗೊತ್ತು ಎಷ್ಟು ಜನರಯ್ಯ ನಿನ್ನ ಸನ್ನಿಧಿಲಿ ಪ್ರಾರ್ಥಿಸುತ್ತಾ ತನ್ನ ಒಂದು ಕಷ್ಟ ಭಾರ ಸಂಕಟ ರೋದನೆ ವೇದನೆಗಳು ಹಂಚಿಕೊಂಡು ಪ್ರಾರ್ಥನೆ ಮಾಡಿದಯ್ಯ. ಈಗೋ ನಿನ್ನ ಅವ್ರ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಒಂದು ಸರ್ತಿ ನಾವು ಚಪ್ಪಾಳೆ ತೊಡ್ತಾ ದೇವರನ್ನು ಸ್ವಾಗತಿಸೋಣ. ಅಯ್ಯ ನನ್ನ ಬದುಕಲ್ಲಿ ಬಾ, ನನ್ನ ಜೀವನದಲ್ಲಿ ಬಾ. ಈಗೋ ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಈಗೋ ನನಗೆ ಅದ್ಭುತ ಮಾಡಯ್ಯ, ನನ್ನ ಸ್ವಸ್ಥತೆ ಮಾಡಯ್ಯ, ನನ್ನ ಬಿಡುಗಡೆ ಕೊಡಯ್ಯ. ಈಗೋ ನನ್ನನ್ನು ರಕ್ಷಿಸಯ್ಯ ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಕರ್ತನೆ ಆಕಾಶ ದ್ವಾರಗಳು ತೆರೆದಯ್ಯ. ನಿಮ್ಮ ಔಷಧ ದೂತರನ್ನು ಕಳಿಸಿ ಗುಣಪಡಿಸಯ್ಯ. ಹಲ್ಲೆಲೂಯಾ. ಅಂಧಕಾರ ದುಷ್ಟಶಕ್ತಿ ಮಾಟ ಮಂತ್ರಾಂತರ ಶಕ್ತಿಗಳು ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರ ಮೇಲೆ ಅಗ್ನಿ ದೂತರನ್ನು ಕಳಿಸಯ್ಯ. ಹಲ್ಲೆಲೂಯಾ. ಶೀಕರ ಬರ ಚಂದರ ಬರ 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 ದೂರರ ಬರ 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 ಸ್ವಾಮಿ ಚಪ್ಪಳೆ ತಟ್ಟ ನಜರೇತ್ ಯೇಸು ಕ್ರಿಸ್ತ ಹೆಸರಿನಲ್ಲಿ ಎಲ್ಲ ತರ ಕಾಯಿಲೆ ರೋಗ ವ್ಯಾಧಿಗಳು ಬಿಡುಗಡೆ ಆಗಬೇಕಪ್ಪ. ಹಲ್ಲೆಲೂಯಾ. ಎಲ್ಲ ತರ ಅಂಧಕಾರ ದುಷ್ಟಶಕ್ತಿ ಮಾಟ ಮಂತ್ರ ಶಕ್ತಿಗಳಿಗೂ ಬೆಂಕಿ ಆಗ್ತದೇವಯ್ಯ. ಅವೆಲ್ಲ ಸುಟ್ಟೋಗ್ಬೇಕಪ್ಪ. ಸಹಾಯ ಮಾಡಿ ಇವ್ರ ಕುಟುಂಬಗಳಿಂದ ಸುಟ್ಟೋಗ್ಬೇಕಪ್ಪ. ಹಲ್ಲೆಲೂಯಾ. ನಿಮ್ಮ ಪರಿಶುದ್ಧಾತ್ಮ ಶಕ್ತಿಗೆ ಬಲಪಡಿಸಪ್ಪ ಕರ್ತನೆ. ನಿನ್ನ ಒಂದು ಪರಿಶುದ್ಧಾತ್ಮ ಶಕ್ತಿಗೆ ಬಲಪಡಿಸಯ್ಯ ಕರ್ತನೆ. ಪ್ರತಿಯೊಬ್ಬ ರೋಗಗಳು ಬಿಡುಗಡೆ ಅಪ್ಪ ಕರ್ತನೆ. ಹಲ್ಲೆಲೂಯಾ. ಪ್ರತಿ ಒಬ್ಬೊಬ್ಬರಿಗೆ ಸ್ವಸ್ಥತೆ ಆಗಬೇಕಪ್ಪ ಕರ್ತನೆ. ಪ್ರತಿಯೊಬ್ಬರು ಅದ್ಭುತ ನೋಡುವಾಗ ಪ್ರತಿಯೊಬ್ಬರ ಸೂಚಕ ನೋಡುವಾಗ ಅದ್ಭುತ ಮಾಡಯ್ಯ. ಹಲ್ಲೆಲೂಯಾ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ
ಮಾಡುವೆ ಆರಾಧನೆ ಸ್ವರವಿತ್ಯಾರುವುದೇ ಹೇಳೋಣ ಆರಾಧನೆ ಆರಾಧನೆ ಏನೇನು ಕಷ್ಟಗಳು ಹೋಗಿದೆ ಎಲ್ಲರೂ ಆರಾಧನೆ ಹೇಳೋಣ ಆರಾಧನೆ ಆರಾಧನೆ ಎಸ್ ಲಾರ್ಡ್. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ಇವತ್ತು ಅನೇಕ ಜನರ ಒಳಗೆ ಕರ್ತಾನೆ ಅದ್ಭುತ ನೋಡಿದರೆ ಹಲ್ಲೆಲೂಯಾ. ಬಂದಿರ್ತಕ್ಕಂಥ ಸ್ವಲ್ಪ ಜನ ಆದರೆ ಇವತ್ತು ಬಲವಾಗಿ ನೀನು ಅದ್ಭುತ ಮಾಡಿದೆಯ. ಯೋಗ್ಯರೆಂದು ಎಣಿಸಿರ್ತಕ್ಕಂಥ ಜನಗಳನ್ನಪ್ಪ ನೀನು ಕರೆ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತು ಈ ಯೋಗ್ಯರೆಂದು ಬಂದಿರತಕ್ಕಂಥ ಪ್ರತಿಯೊಬ್ಬರು ಯಾರು ಖಾಲಿ ಕೈಲಿ ಹೋಗ್ಲತ್ತಿಲ್ಲಯ್ಯ. ನಿನ್ನ ಒಂದು ಅದ್ಭುತ ಶಕ್ತಿಯನ್ನು ದೇವರೇ ಅವರು ಪಡೆದುಕೊಂಡು ನಡೆದಿದ್ದಾರೆ. ಹಲ್ಲೆಲೂಯಾ ಸ್ವಾಮಿ. ಬೆಂಕಿ ದಿನ ಸುರಕ್ಷಿತಕ್ಕಾಗಿ ಸ್ತೋತ್ರ. ಆ ಬೆಂಕಿ ಕರ್ತನೆ ಅವರು ಮೈಯೆಲ್ಲ ತುಂಬಿದಾಗಿರ್ಬೇಕು ಕರ್ತನೆ, ಅವ್ರ ಶರೀರ ಎಲ್ಲ ತುಂಬಿದಾಗಿರ್ಬೇಕು, ಅವ್ರ ಕೀಲ್ ಎಲುಬೆಲ್ಲ ತುಂಬಿದಾಗಿರ್ಬೇಕು, ಅವ್ರ ಮಾಂಸ ಕಂಡು ಹರಡುಗಳು ತುಂಬಿದಾಗಿರ್ಬೇಕಪ್ಪ ಕರ್ತನೆ. ಯಾವ ತರ ರೋಗ ವ್ಯಾಧಿ ನಡ್ತಿದ್ರು ಅವೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ಈ ದಿನ ನಾವು ನಜರೇತ್ ಯೇಸು ಕ್ರಿಸ್ತನ ಹೆಸರಲ್ಲಿ ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ಮತ್ತು ಇದೇ ತರ ಇವ್ರ ಮನೆಯಲ್ಲಿ ಹೆಜ್ಜೆ ಇಟ್ಟಿರುವ ಕರ್ತನೆ, ಆ ಮನೆಗಳಲ್ಲಿ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಂಧಕಾರ, ಭಾನಮತಿ, ದುಷ್ಟಶಕ್ತಿ, ಹಾಳು ನಾಶ ಮಾಡ್ತಕ್ಕಂಥ ಪೀಡಿ ಸೋಲಿಸ್ತಕ್ಕಂಥ ಆತ್ಮಗಳೆಲ್ಲ ಇವ್ರ ಹೆಜ್ಜೆ ಇಕ್ಕ ತಕ್ಷಣ ಸುಟ್ಟೋಗ್ಬೇಕಾಯ. ಹಲ್ಲೆಲೂಯಾ. ಆ ಮನೆ ಈ ಸ್ಥಳ, ಅವ್ರ ವ್ಯಾಪಾರ, ಬಿಸ್ನೆಸ್, ಅವ್ರ ಹೊಲ ಗದ್ದೆಗಳು, ಅವ್ರ ವಿದ್ಯೆ ಅಭ್ಯಾಸ ಈ ಸ್ಥಳಗಳೆಲ್ಲ ಕರ್ತನೆ ಬೆಂಕಿ ನರಳ್ಬೇಕಪ್ಪ ಕರ್ತನೆ. ಹೆಜ್ಜೆ ಇಕ್ಕ ತಕ್ಷಣ ಕರ್ತನೆ. ಹಲ್ಲೆಲೂಯಾ. ಇಂಥ ಒಂದು ಅದ್ಭುತ ಬೆಂಕಿಯನ್ನು ಕರ್ತನೆ ಒಟ್ಟಿಗೆ ಕಳಿಸ್ತಾ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇನ್ನೊಂದ್ಸತಿ ಚಪ್ಪಾಳೆ ತಡೆದ ದೇವ್ರಿಗೆ ಮಹಿಮೆ ಆಗ್ಲಿ. ಶಿಖರ ಬರ ಬರ ಬ ಶಂದರ ಬರ 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 ಬ ದಿಕ್ಕಲರ ಬರ 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 ಬ ಶಿಖರ ಶಂದರ ಬರ 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 ಬರ. ಈಗೋ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಸನ್ನತೆ ನೋಡ್ತಿದ್ದೇವೆ. ಹಲ್ಲೆಲೂಯಾ. ಈಗೋ ಆಕಾಶದಿಂದ ಬೆಂಕಿ ಹಿಡಿತಕ್ಕಂಥ ನೋಡ್ತಿದ್ದೇವಪ್ಪ. ಹಲ್ಲೆಲೂಯಾ. ಆಕಾಶದಿಂದ ಬೆಂಕಿ ಹಿಡಿತಕ್ಕಂಥ ನೋಡ್ತಿದ್ದೇವಪ್ಪ ಕರ್ತನೆ. ಗ್ಲೋರಿ 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 ಗ್ಲೋರಿ. ಅಯ್ಯ ನಿನ್ನ ಸ್ತೋತ್ರ 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 ಸ್ತೋತ್ರ. ಅದ್ಭುತ ಕಾರ್ಯಗಳಿಂದ ತುಂಬಿದೆ. ಹಲ್ಲೆಲೂಯಾ. ಎಲ್ಲ ರೋಗ ವ್ಯಾಧಿಗಳು ಸುಟ್ಟೋಗ್ಲತ್ತಪ್ಪ ಕರ್ತನೆ. ಎಲ್ಲ ತರ ಮಂತ್ರತಂತ್ರ ಶಕ್ತಿಗಳು ಸುಟ್ಟೋಗ್ಲತ್ತಪ್ಪ ಕರ್ತನೆ. ಎಲ್ಲ ತರ ದುಷ್ಟ ಆತ್ಮಗಳು ಸುಟ್ಟೋಗ್ಲತ್ತಪ್ಪ ಕರ್ತನೆ. ಈಗ ನಿನ್ನ ಮಕ್ಕಳಿಗೆ ಬಿಡಿಸ್ತಾ ಶೋಧಿಸ್ತಕ್ಕಂಥ ಹಾಳು ನಾಶ ಮಾಡ್ತಕ್ಕಂಥ ಪ್ರತಿಯೊಂದು ಆತ್ಮ ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸುಟ್ಟೋಗ್ಲತ್ತಪ್ಪ. ಗ್ಲೋರಿ 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 ಗ್ಲೋರಿ. ನಿನ್ನ ಒಂದು ಅದ್ಭುತ ಶಕ್ತಿ ದಿನ ಕಾರ್ಯ ಮಾಡಿಕಾಗಿ ಸ್ತೋತ್ರ ಸಲ್ಲಿಸ್ತು. ಆನ್ಲೈನ್ ದ್ವಾರ ಕೂಡ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ತಕ್ಕಂಥ ಪ್ರತಿಯೊಬ್ಬನ ಪ್ರಾರ್ಥಿಸ್ತೇನೆ. ಯಾರ್ಯಾರು ಈ ಆರಾಧನೆ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ಕರ್ತನೆ, ಅವ್ರ ಮನೆಯೆಲ್ಲ ಬೆಂಕಿ ತುಂಬಲ್ಪಡ್ಲಿಕ್ಕೆ ಕರ್ತನೆ, ಅವ್ರ ಶರೀರವೆಲ್ಲ ಬೆಂಕಿ ತುಂಬಲ್ಪಡ್ಲಿಕ್ಕೆ ಕರ್ತನೆ. ಅವ್ರು ನಿಂತೋಗಿರ್ತಕ್ಕಂಥ ಕೆಲಸಗಳೆಲ್ಲ ಈ ದಿನ ಮೊದಲನೇ ದಿನ ಸ್ಟಾರ್ಟ್ ಆಗುವಾಗ ಹಲ್ಲೆಲೂಯಾ. ಅವ್ರು ನಿಂತೋಗಿರ್ತಕ್ಕಂಥ ವಿದ್ಯಾಭ್ಯಾಸ ಈ ದಿನ ಅವರು ಸ್ಟಾರ್ಟ್ ಮಾಡುವಾಗ ನೀವು ಸಹಾಯ ಮಾಡಪ್ಪ ಕರ್ತನೆ. ಇವ್ರು ನಿಂತೋಗಿರ್ತಕ್ಕಂಥ ಸಭೆಗಳು ಈ ದಿನ ಸ್ಟಾರ್ಟ್ ಆಗುವಾಗ ನೀವು ಸಹಕರಿಸಯ ಕರ್ತನೆ. ಇವ್ರು ನಿಂತೋಗಿರ್ತಕ್ಕಂಥ ಕೆಲಸ, ಕಾರ್ಯ, ವ್ಯಾಪಾರ, ಬಿಸ್ನೆಸ್ ಎಲ್ಲ ಈ ದಿನ ಸ್ಟಾರ್ಟ್ ಆಗುವಾಗ ನಿನ್ ಕಾರ್ಯ ಮಾಡಿ. ಹಲ್ಲೆಲೂಯಾ. ಗ್ಲೋರಿ 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 ಗ್ಲೋರಿ. ನಿನ್ನ ಒಂದು ಪ್ರಸನ್ನದಿಂದ ಕಾರ್ಯ ಮಾಡಪ್ಪ ಬರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಇವತ್ತು ಅನೇಕ ಒಂದು ಅದ್ಭುತ ಕಾರ್ಯಗಳಯ್ಯ, ಅನೇಕ ಒಂದು ಸೂಚಕ ಕಾರ್ಯಗಳಯ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಬ್ಬರು ವಿದ್ಯಾಭ್ಯಾಸನಲ್ಲಿ, ಪ್ರತಿಯೊಬ್ಬರು ಕೆಲಸ, ಕಾರ್ಯ, ವ್ಯಾಪಾರ, ಬಿಸ್ನೆಸ್ನಲ್ಲಿ ನೀನು ಮಾಡಿದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತೇವಯ್ಯ. ಥ್ಯಾಂಕ್ ಯು ಜೀಸಸ್. ನೀನು ಅದ್ಭುತ ಶಕ್ತಿಯಿಂದ, ನಿನ್ನ ಒಂದು ಪ್ರಸನ್ನತೆಯಿಂದ ನೀನು ಕಾರ್ಯ ಮಾಡಿದ ನೀನು ಸ್ತೋತ್ರ. ಈ ಶಕ್ತಿ ಪಡೆದುಕೊಳ್ತಕ್ಕಂಥ ಪ್ರತಿಯೊಬ್ಬರು ಬೆಲೆಯುಳ್ಳ ಒಂದು ಆಯುಧಗಳಾಗಿ ಜೀವಿಸುವಾಗ ಕೃಪೆ ತೋರಿಸಯ್ಯ. ಬೆಲೆಯುಳ್ಳ ಒಂದು ಶಕ್ತಿವಂತರಾಗಿ ಮಾರ್ಪಡುವಾಗ ಕೃಪೆ ತೋರಿಸಯ್ಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಸನ್ನಿಧಿ ಆಶ್ರಯಿಸುವುದು ಉತ್ತಮ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಯೋಗ್ಯರೆಂದು ಎಣಿಸಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡಿದ್ದು. ಇವತ್ತು ಪ್ರೆಸೆಂಟ್ ವರ್ಷಿಪ್ನಲ್ಲಿ ಕರ್ತನೆ ಎಷ್ಟು ಜನರಯ್ಯ ಪಾಲ್ಭಾಗಿದ್ದರು, ಅವ್ರ ಜೀವಿತದಲ್ಲೆಲ್ಲ ಅದ್ಭುತ ದೊಡ್ಡ ಸಾಕ್ಷಿದೊಡನೆ ಒಂದಿನ ಕಾಣುವಾಗ ನೀವು ಕೃಪೆ ತೋರಿಸಯ್ಯ. ದೊಡ್ಡ ಸಾಕ್ಷಿಗಾಗಿ ಕಾಣುವಾಗ ಸಹಕರಿಸಯ್ಯ. ಅವ್ರ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅದ್ಭುತ ದೇವರು ಈ ದಿನ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ದೊಡ್ಡೊಂದು ಅದ್ಭುತ ಮಾಡಿದ ನಮ್ಮ ಸಾಕ್ಷಿ ಹೊಡೆದು ಬರಬೇಕಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಅದ್ಭುತ ಮಾಡಿದೆ ನನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಇವತ್ತು ಅನೇಕ ಖುಷಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆಯಾ. ನಮ್ಮ ಒಂದು ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಈಗ ಒಂದೇ ಸರ್ತಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವಿದ್ದೇವೆ. ನನ್ನನ್ನು ನಮ್ಮೆಲ್ಲರನ್ನು ದರ್ಶಿಸು ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಇರ್ತವೆಯಾ. ವಾಕ್ಯದಲ್ಲಿ ಬಲ, ಶಕ್ತಿ ಮತ್ತು ಸಾಮರ್ಥ್ಯವಿದೆ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ನಾನು ತುಂಬಿಸು ಕರ್ತನೆ. ಇವತ್ತು ವಾಕ್ಯಗಳು ನೀನು ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ತುಟಿ ನಾಲ್ಜುಗಳನ್ನು ನಮ್ಮೆಲ್ಲರಿಗೆ ಮಾತಾಡು. ನೀನು ಮಾತಾಡೋದು ನಾವು ಬದುಕೊಂಡಿರ್ಲಕ್ಕೆ ಸಾಧ್ಯ ಅದ. ನೀನು ಬರುವವರೆಗ
ನಾವು ಸಿದ್ಧವಾಗಿಲ್ಲಕ್ಕೆ ಅವಕಾಶದ ಕರ್ತನೆ. ನಿನ್ನ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡ್ತೀರಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಎಷ್ಟು ಜನರು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತೀರೋ ಒಂದು ಕೈ ತೋರಿಸ್ತೀರಿ? ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಕ್ಕಂಥವ್ರು 40 ಡೇಸ್ ಆಗಲಿ, 40 ಡೇಸ್ದಾಗ ಫ್ರೈಡೇ ಆಗಲಿ, ವಾರದಾಗ 1 ದಿನ 2 ದಿನ ಆಗಲಿ. ಓಕೆ, ಥ್ಯಾಂಕ್ ಯು. ದೇವರು ಹೇಳುವಾಗ ನಿಮ್ಮನ್ನು ಆಶೀರ್ವದಿಸಲಿ. ಆದರೆ ಉಪವಾಸ ಮಾಡುವಾಗ ಅದರಿಂದ ದೊಡ್ಡೊಂದು ಪ್ರತಿಫಲ ನಿಮ್ಗೆ ಉಂಟು. ದೊಡ್ಡೊಂದು ಪ್ರತಿಫಲ, ಆಶೀರ್ವಾದ ನಿಮ್ಮದಾಗಿ ಇದ್ದೇ ಇರ್ತದೆ. ಉಪವಾಸ ಪ್ರಾರ್ಥನೆ ಮಾಡುವಾಗ ಆ ಉಪವಾಸ ಪ್ರಾರ್ಥನೆ ನಿಮ್ಮದು ವ್ಯರ್ಥ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನೀವು ಉಪವಾಸ ಮಾಡುವಾಗ ಅದರಲ್ಲಿ ನಿಮ್ಗೆ ಜಯ ಸಿಗ್ತಕ್ಕಂಥದ್ದು. ಉಪವಾಸ ಮಾಡುವಾಗ ನೀವು ಅದ್ಭುತ ನೋಡ್ತೀರಿ. ಉಪವಾಸ ಮಾಡುವಾಗ ನೀವು ಸ್ಥಾನಮಾನಕ್ಕೆ ಬೆಳಿಲಿಕ್ಕೆ ಅವಕಾಶ ಇದೆ. ಉಪವಾಸ ಮಾಡುವಾಗ ಸೈತನ ನಿಮ್ಮನ್ನು ಅನೇಕ ವಿಷಯಗಳು ಕೂಡ ನಿಮ್ಮನ್ನು ಹಿಂಬಾಲಿಸಿ ಅನೇಕ ವಿಷಯದಲ್ಲಿ ನಿಮ್ಮನ್ನು ಹಾಳು ನಾಶ ಮಾಡೋ ಕೂಡ ಸೈತ ನಿಮ್ಮನ್ನು ಕಾಡಿಸ್ತಕ್ಕಂತನಾಗಿರ್ತಾನೆ ಪ್ರಿಯರೇ. ನೋಡಿ, ಯೇಸು ಸ್ವಾಮಿ 40 ದಿನ ಉಪವಾಸ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿಗೆ ಸೈತನ ಕಾಡಿಸಿದ ಪ್ರಿಯರೇ. ಕಾಡಿಸಿದ್ದವ ಇಲ್ಲ. 40 ದಿನ ಉಪವಾಸ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿಗೆ ಸರ್ಪ ಬಂದು ಎಷ್ಟೋ ರೀತಿಯಲ್ಲಿ ಹಂಗರಿಸಿದ. ನೀನು ದೇವರ ಕುಮಾರನಾಗಿದ್ದರೆ, ಮಗನಾಗಿದ್ದರೆ ಈ ಕಲ್ಲಿಗಳಿಗೆ ರೊಟ್ಟಿ ಆಗಲಿ ಅಂತ ಮಾರ್ಪಡಿಸೆಂಬುದಾಗ ಕೂಡ ಅನೇಕ ವಿಷಯದಲ್ಲಿ ಶೋಧಿಸಿದ. ಉಪವಾಸ ನೀವು ಮಾಡುವಾಗ ಜನ ಕೂಡ ನಿಮ್ಮನ್ನು ಶೋಧಿಸ್ತಾರೆ. ಸೈತನ ಅಧಿಕಾರ ಉಳ್ಳವರು ನಿಮ್ಮನ್ನು ಶೋಧಿಸ್ತಾರೆ. ಲೋಕದ ಕುಟುಂಬಸ್ಥರು ನಿಮ್ಮನ್ನು ಶೋಧಿಸ್ತಾರೆ. ಲೋಕದಾಗಿರ್ತಕ್ಕಂಥ ಅಣ್ಣ ತಮ್ಮರಾಗಲಿ, ಅಕ್ಕ ತಂಗಿರಾಗಲಿ, ಬಂಧು ಬಳಗದವರೇ ಆಗಲಿ, ಅಥವಾ ಇನ್ನೂ ಯಾರೇ ಆಗಲಿ ನಿಮ್ಮನ್ನು ಶೋಧಿಸ್ತಾರೆ, ನಿಮ್ಮನ್ನು ವಿರುದ್ಧವಾಗಿ ಕಾರ್ಯ ಮಾಡ್ತಾರೆ ಉಪವಾಸ ಮಾಡುವಾಗ. ಆದರೆ ಜಯ ಕೊಡ್ತಕ್ಕಂಥವ್ನು ಮಾತ್ರ ದೇವರನ್ನ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಉಪವಾಸ ಒಂದು ಪ್ರಾರ್ಥನೆ ವ್ಯರ್ಥವಾಗಿ ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಉಪವಾಸ ಒಂದು ಪ್ರತಿಫಲ ದೇವರು ನಿಮ್ಮನ್ನು ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯ. ಅದಕ್ಕೆ ಸತ್ಯವೇದದಲ್ಲಿ ಹೇಳಿದ ಪ್ರಕಾರ ಅನುಸಾರವಾಗಿ ದಾವೀದನು ಉಪವಾಸ ಪ್ರಾರ್ಥನೆ ಮಾಡ್ಯಾನ ಪ್ರಿಯರೇ. ದಾವೀದ ಉಪವಾಸ ಪ್ರಾರ್ಥನೆ ಮಾಡ್ತಕ್ಕಂಥ ಕಾರಣವೇನಾಗಿತ್ತು? ದಾವೀದನು ಇಷ್ಟು ಅದ್ಭುತವಾಗಿ ದೇವರ ಸನ್ನಿಧಿಯಲ್ಲಿ ಉಪವಾಸವನ್ನು ಪ್ರಾರ್ಥನೆ ಮಾಡಿ ದೇವರನ್ನು ಆಶ್ರಯಿಸ್ಯಾನ. ಅಷ್ಟು ಒಂದು ಉಪವಾಸ ಮಾಡಿ ದೇವರ ಸನ್ನಿಧಿಯನ್ನು ದಾವೀದ ಮಹಾರಾಜನು ಆಶ್ರಯಿಸ್ಯಾನ. ಯಾಕೆ ದಾವೀದನು ಉಪವಾಸ ಪ್ರಾರ್ಥನೆ ಮಾಡ್ಯಾನ? ಇವತ್ತು ನೀವು ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ದಾವೀದ ಮಹಾರಾಜ ಉಪವಾಸ ಮಾಡುವುದಕ್ಕೆ ನೀವು ಮಾಡುವುದಕ್ಕೆ ವ್ಯತ್ಯಾಸ ಏನದ? ಮತ್ತು ಯಾವ ವಿಷಯದಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು? ಎಷ್ಟು ಸಮಯ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು? ಉಪವಾಸ ಪ್ರಾರ್ಥನೆ ಮಾಡುವಾಗ ಎಷ್ಟು ನಾವು ದೇವರ ಸನ್ನಿಧಿಯನ್ನು ನಾವು ಆಶ್ರಯಿಸಬೇಕೆಂಬುದಾಗಿ ಕುರಿತಾಗಿ ನಿಮ್ಮನ್ನು ಅದ್ಭುತವಾಗಿ ದೇವರ ಸಂದೇಶವನ್ನು ಕೊಡುವುದಕ್ಕಾಗಿ ನಾನು ಆಶೀರ್ವಾದನಾಗಿದ್ದೇನೆ. ಅದಕ್ಕೆ 2ನೇ ಸಮುವೇಲನು 1ನೇ ಅಧ್ಯಾಯ ಸತ್ಯವೇದ ತಂದವರು ಪ್ರತಿಯೊಬ್ಬರು ತೆಗಿರಿ. ಮುಂದಿನ ಸಿನಿಮಾನದಲ್ಲಿ ಕೂಡ ಸತ್ಯವೇದ ನಿಮ್ಮ ಕೈ ಹಿಡ್ಕೊಂಡು ನೀವು ಬರಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಸೇವಕನಾಗಿ ನಾನು ವಿನಂತಿಸುತ್ತೇನೆ. ಸತ್ಯವೇದ ಇರುವಾಗ ದೇವರು ಎಷ್ಟೊಂದು ಅದ್ಭುತ ಮಾಡ್ತಾನೆ. ಸತ್ಯವೇದವನ್ನು ನೀವು ಪರಿಪಾಲನೆ ಮಾಡುವಾಗ ಸತ್ಯ ಮರ್ಮಗಳನ್ನು ತಿಳ್ಕೊಂಡು ಸತ್ಯ ಮಾರ್ಗದಲ್ಲಿ ನೀವು ನಡಿಲಕ್ಕ ಒಂದು ಅವಕಾಶ ಚಾನ್ಸಸ್ ನಿಮ್ಮದಾಗದ ಪ್ರೇರೆ. ಮೊಬೈಲು ಎಷ್ಟು ಮಟ್ಟಿಗೆ ಕೂಡ ಸತ್ಯ ಅಲ್ಲ. ಮೊಬೈಲ್ ಎಷ್ಟು ಮಟ್ಟಿಗೆ ಕೂಡ 100% ಸತ್ಯ ಅಲ್ಲ, 100% ಸುಳ್ಳು ಕೂಡ ಅಲ್ಲ. ಅದಕ್ಕೆ ಯಾವುದು ಸತ್ಯ ಅದನ್ನು ಅದನ್ನು ಹುಡ್ಕೋಬೇಕು, ಯಾವುದು ಸುಳ್ಳದನೋ ಅದನ್ನು ಬಿಟ್ಕೊಡ್ಬೇಕು. ಆದರೆ ಇವತ್ತು ಈ ಉಪವಾಸ ಪ್ರಾರ್ಥನೆ ಯಾಕೆ ದಾವೀದ ಮಹಾರಾಜ ಮಾಡಿದ್ದಾನೆ ಎಂದು ನೋಡುವಾಗ 2ನೇ ಸಮುವೇಲನು 1ನೇ ಅಧ್ಯಾಯ 11-12 ವಚನ. ಸೌಲನು ಅವನ ಮಗನಾದ ಯೋನಾತನನು ಯೆಹೋವನ ಪ್ರಜೆಗಳಾದ ಇಸ್ರಾಯೇಲರು ಕತ್ತಿಯಿಂದ ಸಂಹರ್ತರಾದದಕ್ಕಾಗಿ ದಾವೀದನು ಅವನ ಜನರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಗೋಳಾಡಿ ಹತ್ತು ಸಾಯಂಕಾಲದವರೆಗೆ ಉಪವಾಸ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ದಾವೀದನು ಉಪವಾಸ ಒಂದು ಪ್ರಾರ್ಥನೆ ಇಲ್ಲಿ ಮಾಡಿದನೆಂಬುದಾಗ ಸೌಲ ಯೌನಾತರು ಏನಾಗ್ಯಾರ? ಸತ್ತೋಗ್ಯಾರ ಪ್ರೇರೆ. ಸೌಲ ಯೌನಾತರು ಯಾಕೆ ಸತ್ತೋಗ್ಯಾರ ಅಂದರೆ ಇಸ್ರಾಯೇಲ ಜನರೊಂದು ಪಕ್ಷವಾಗಿದ್ದು ಇವರು ಯುದ್ಧ ಆಡ್ತಕ್ಕಂಥರಾಗಿದ್ದರು. ಸೌಲನು ಅರಸನಾಗಿದ್ದನು, ಯೌನಾತನು ಸೌಲನ ಒಂದು ಮಗನಾಗಿದ್ದನು. ಮತ್ತು ಸೌಲನ ಮಗನಾಗಿರ್ತಕ್ಕಂಥ ಯೌನಾತನು ಕೂಡ ಎಲ್ಲಿ ಹೋದರೂ ಕೂಡ ಜಯವನ್ನೇ ತೆಗೆದುಕೊಂಡು ಬರ್ತೀನಿ ಹೊರತು ಅವ ಸೋತೋಗಿ ಬಂದಿದ್ದ ವ್ಯಕ್ತಿ ಅಲ್ಲೇ ಅಲ್ಲ. ಮತ್ತು ಎಲ್ಲಕ್ಕಿಂತ ಮೇಲಾಗಿರ್ತಕ್ಕಂಥದ್ದು ದಾವೀದ ಮಹಾರಾಜ ಉಪವಾಸ ಪ್ರಾರ್ಥನೆ ಮಾಡ್ತಕ್ಕಂಥ ಕಾರಣವೇನಾಗಿತ್ತಂದರೆ ಸ್ಪಷ್ಟವಾಗಿ ಯೌನಾತನು ಒಂದು ದಾವೀದ ಮಹಾರಾಜನಿಗೆ ಸ್ನೇಹಿತನಾಗಿದ್ದನ ಪ್ರಿಯರೇ. ಒಂದು ಪ್ರೀತಿ ಆಗಿರ್ತಕ್ಕಂಥ ಸ್ನೇಹಿತನು. ಒಂದು ಗಂಡ ಹೆಂಡತಿ ಕೂಡ ಒಬ್ಬೊಬ್ಬರಿಗೆ ಅಷ್ಟು ಪ್ರೀತಿಯನ್ನು ಕೊಡ್ಲಿಕ್ಕಾಗಲ್ಲ. ಆದರೆ ಆ ಸತಿ ಪ್ರೀತಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥವ್ರು ಅವರ ಇಬ್ಬರಾಗಿದ್ದರು. ಅಷ್ಟು ಒಂದು ಪ್ರೀತಿ ಅನನ್ಯತೆ ಐಕ್ಯತೆಯಲ್ಲಿ ಅವರು ಬೆಳೆದಿದ್ದರು. ಅದಕ್ಕಾಗಿ ಇಲ್ಲಿ ಯೌನಾತನು ದಾವೀದನಿಗೆ ಸ್ನೇಹಿತನಾಗಿದ್ದನು, ಸತ್ತೋಗ್ಯಾನ. ಮತ್ತು ಸೌಲನು ಅಭಿಷೇಕ್ತನಾಗಿದ್ದನು. ಹಲ್ಲೆಲೂಯಾ.
ಸೌಲನು ಅಭಿಷಕ್ತನಾಗಿದ್ದನು, ಈ ಅಭಿಷಕ್ತನು ಮರಣ ಹೊಂದಿದನೆಂಬುದಾಗಿ ತಿಳ್ಕೊಂಡು ಇವರಿಬ್ಬರ ವಿಷಯವಾಗಿ ಮತ್ತು ತಿರುಗಿ ಒಂದು ಇಸ್ರಾಯೇಲ ಪ್ರಜೆಗಳ ವಿಷಯವಾಗಿ ಕುರಿತಾಗಿ ದಾವೀದನು ಉಪವಾಸ ಪ್ರಾರ್ಥನೆ ಮಾಡೋಣ. ಆ ಉಪವಾಸ ಪ್ರಾರ್ಥನೆಯಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ ಸಾಯಂಕಾಲದವರೆಗೆ ಉಪವಾಸ ಪ್ರಾರ್ಥನೆ ಮಾಡಿದನೆಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಇವತ್ತಿನ ದಿನದಲ್ಲಿ ಇವತ್ತಿನ ಜನಗಳಾಗಲಿ, ಇವತ್ತಿನ ದೈವ ಸೇವಕರಾಗಲಿ, ಇವತ್ತಿನ ಕುಟುಂಬಸ್ಥರಾಗಲಿ, ಇವತ್ತಿನ ಭಯಭಕ್ತಿಯಲ್ಲಿ ಇದ್ದಂಥ ಬೆಳೀತಕ್ಕಂಥ ಮಕ್ಕಳು ನೀವಾಗಲಿ, ನಿಮ್ಮ ಉಪವಾಸ ಪ್ರಾರ್ಥನೆ ಯಾಕೆ, ಯಾವ ವಿಷಯವಾಗಿ ನೀವು ಉಪವಾಸ ಪ್ರಾರ್ಥನೆ ಮಾಡುತ್ತೀರಿ, ಎಷ್ಟು ಸಮಯ ಅನುಸಾರವಾಗಿ ಉಪವಾಸ ಪ್ರಾರ್ಥನೆ ಮಾಡುತ್ತೀರಿ, ಉಪವಾಸ ಪ್ರಾರ್ಥನೆ ನೀವು ಮಾಡುವಾಗ ಎಷ್ಟು ಸಮಯವನ್ನು ನೀವು ದೇವರಿಕೊಳ್ಳುತ್ತೀರಿ ಎಂಬುದಾಗಿ ನಿಮ್ಗೆ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗಬೇಕು ಪ್ರಿಯರೇ. ಅದಕ್ಕೆ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗಬೇಕಾದರೆ ಈ ಸತ್ಯವೇದವನ್ನು ನೀವು ಪರಿಪಾಲನೆ ಮಾಡಲೇಬೇಕು ಪ್ರಿಯರೇ. ನೀವು ಒಂದು ದಿನ ಉಪವಾಸ ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ಆ ದಿನವೆಲ್ಲ ಸಂಪೂರ್ಣವಾಗಿ ನೀವು ದೇವರನ್ನ ಆಶ್ರಯಿಸಬೇಕು. ಯಾವ ಕೆಲಸ ಆಗಲಿ, ಯಾವ ಬಿಸ್ನೆಸ್ ಆಗಲಿ, ಯಾವ ವ್ಯಾಪಾರ ಆಗಲಿ, ಯಾವ ಉದ್ಯೋಗವಾಗಲಿ, ಅಥವಾ ನೀವು ಏನು ಕೆಲಸವನ್ನು ಮಾಡ್ತಕ್ಕಂಥರಾಗಿದ್ದರೂ ಆ ಕೆಲಸ ಸಂಪೂರ್ಣತೆ ಉಳ್ಳವರಾಗಿದ್ದು, ಅಥವಾ ಕೆಲಸವನ್ನು ಬಿಟ್ಟು ಏನು ಮಾಡಬೇಕು, ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕು. ಅಥವಾ ನಿಮ್ಮ ಕೆಲಸವನ್ನು ಬಿಡ್ಲಿಕ್ಕಾಗಲ್ಲ, ಉದ್ಯೋಗವನ್ನು ಬಿಡ್ಲಿಕ್ಕಾಗಲ್ಲ, ಅಥವಾ ನಿಮಗೆ ಆಗಲತ್ತಿಲ್ಲ ಅಂದ್ರೆ ನಿಮಗೆ ಆ ಉದ್ಯೋಗದಲ್ಲಿ, ಆ ಕೆಲಸದಲ್ಲಿ ನಿಮಗೆ ಸಮಯ ಸಿಗ್ತದ. ಆ ಸಮಯ ಸಿಕ್ಕಿದಲ್ಲಿ ಕೂಡ ನೀವೇನು ಮಾಡಬೇಕು, ಉಪವಾಸವಾಗಿ ಇದ್ದಂಥ ಕಾರಣ ಯಾಕೆ ನೀವು ಉಪವಾಸ ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ನೀವು ದೇವರಿಗೆ ಮೊರಡಬೇಕು. ಯಾಕೆ ನೀವು ಉಪವಾಸ ಮಾಡ್ತೀರಿ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿದ್ದು ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅದನ್ನು ನೋಡಿ ನಿಮ್ಮನ್ನು ಪ್ರತಿಫಲ ಕೊಡ್ತಾನೆ ಪ್ರಿಯರೇ. ನೀವು ಉಪವಾಸವಾಗಿರ್ಲತ್ತೀರಿ, ಎಲ್ಲ ಜನರು ಉಪವಾಸವಾಗಿರ್ಲತ್ತೀರಿ ಅಂತ ಬೇಡ. ಇನ್ನೊಬ್ಬರು ಮಾಡ್ಲತ್ತಾರೆ ಎಂಬುದಾಗಿ ನಮಗೆ ಬೇಕಾಗಿಲ್ಲ, ಇನ್ನೊಬ್ಬರು ಯಾರೋ ಮಾಡ್ತಾರೆ ಎಂಬುದಾಗಿ ನಿಮಗೆ ಬೇಕಾಗಿಲ್ಲ. ಆದರೆ ನಿಮಗೇನು ಅಗತ್ಯ ಅದ ವಿಷಯ ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಇನ್ನೊಬ್ಬರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೇಳಿಸ್ತಕ್ಕಂಥದ್ದು, ಅವ್ರಿಗೆ ಹಂಗಿಸ್ತಕ್ಕಂಥದ್ದು, ಅವ್ರಿಗೆ ನಿಂದಿಸ್ತಕ್ಕಂಥದ್ದು, ಅವರಿಗೆ ಆ ಸಮಯವನ್ನು ವ್ಯರ್ಥವಾಗಿ ಮಾಡ್ತಕ್ಕಂಥ ಕಾರ್ಯಗಳು ಮಾಡ್ಲಿಕ್ಕೆ ನಿಮ್ಗೆ ಚಾನ್ಸಸ್ ಇಲ್ಲ. ನೀನು ಒಂದು ವೇಳೆ ಉಪವಾಸ ಪ್ರಾರ್ಥನೆ ಮಾಡಬೇಕಾ ಆದರೆ ಪ್ರತಿದಿನ ಉಪವಾಸ ಪ್ರಾರ್ಥನೆ ಮಾಡುವಾಗ ಸಾಯಂಕಾಲದವರೆಗೆ ಉಪವಾಸ ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡ್ತಕ್ಕಂಥವ್ರು, ಸ್ಕೂಲ್ ಪ್ಲಸ್ ಕಾಲೇಜ್ಗೆ ಹೋಗ್ತಕ್ಕಂಥವ್ರು, ಓಕೆ ಸ್ವಲ್ಪ ಜನ ಓಕೆ ನಿಮಗೆ ಇಂಟ್ರೋಲ್ ಟೈಮ್ ಸಿಗ್ತದೆ, 100% ಸಿಗ್ತದವ ಇಲ್ಲ, ಪ್ಲಸ್ ಲಂಚ್ ಟೈಮ್ ನಿಮಗೆ ಸಿಗ್ತದೆ ಸ್ಪಷ್ಟವಾಗಿ. ಈ ಇಂಟ್ರೋಲ್ ಸಮಯ ಕೂಡ 20 ನಿಮಿಷ ಅಥವಾ 30 ನಿಮಿಷ ನಿಮಗೆ ಸಮಯ ಕೊಟ್ಟಿರ್ತಾರೆ. ಅದ್ರಾಗ 10 ನಿಮಿಷ ನಿಮ್ಗೆ ಯಾವ ವಿಷಯವಾಗಿ ನಿಮ್ಗೆ ಕೊಟ್ಟಿರ್ತಾರೋ 10 ನಿಮಿಷ ಅದನ್ನು ನೀವು ಬಳಸ್ಕೋಬೇಕು. ಇನ್ನು ತಿರುಗಿ 10, 15, 20 ನಿಮಿಷ ನಿಮ್ಮ ಕೈದಾಗಿರ್ತದೆ. ಈ 10, 15 ನಿಮಿಷ ನಿಮ್ಮ ಕಾಲೇಜಿನಲ್ಲಿ, ನಿಮ್ಮ ಸ್ಕೂಲ್ನಲ್ಲಿ ನೀವು ಮಾಡ್ತಕ್ಕಂಥ ಯಾವ ಕೆಲಸದನು ಅದೇ ಪ್ಲೇಸ್ನಲ್ಲಿ ಒಂದು ನಿಮ್ಗೆ 15, 20 ನಿಮಿಷ ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದು ಅವಕಾಶ ಅನಿಸ್ತದ. ಅಥವಾ ನೀವು ಬೇರೆ ಏನೋ ಉದ್ಯೋಗ ಮಾಡ್ತಕ್ಕಂಥರಾಗಿದ್ದೀರಿ ಅಂದ್ರೆ ಇಂಟ್ರೋಲ್ ಟೈಮ್ ಅಂತೂ ನಿಮಗಲ್ಲ, ಲಂಚ್ ಟೈಮ್ ನಿಮಗೆ ಸಿಗ್ತದೆ ಸ್ಪಷ್ಟವಾಗಿ. ಆ ಲಂಚ್ ಟೈಮು ಮಧ್ಯಾಹ್ನ ಸುಮಾರು ಇಲ್ಲಾಂದ್ರೆ 1 ತಾಸು ನಿಮಗೆ ಟೈಮ್ ಸಿಗ್ತಕ್ಕಂಥ ಈ ಮಧ್ಯಾಹ್ನ 1 ಗಂಟೆ ನಿಮಗೆ ಟೈಮ್ ಸಿಗುವಾಗ ಆ 1 ಗಂಟೆ ಸಮಯದಲ್ಲಿ ನೀವು ಕರ್ತನನ್ನು ಆಶ್ರಯಿಸುತ್ತಾ, ನೀವು ದೇವರು ಸನ್ನಿಧಿಯನ್ನು ಆಶ್ರಯಿಸುತ್ತಾ, ದೇವರು ಸನ್ನಿಧಿ ಒಂದು ಇರ್ತಕ್ಕಂಥ ಈ ಸ್ಥಳದಲ್ಲೇ ಏನು ಮಾಡಬೇಕು, ನೀವು ಸಮಯವನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಆ ಪ್ರಾರ್ಥನೆಯನ್ನು ದೇವರು ಕೇಳಿ ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ಬೆಳೆಸ್ತಾನೆ. ಉನ್ನತ ಸ್ಥಾನಮಾನಕ್ಕೆ ಬೆಳೆದು ನೀವು ಫಲ ಕೊಡ್ತಕ್ಕಂಥರಾಗಿರ್ತೀರಿ. ಯಾಕೆ ಅಂದರೆ ಈ ಸ್ಥಿತಿಯಲ್ಲಿ ನೀವು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡುವಾಗ ದೇವರ ಒಂದು ಪ್ರಸನ್ನತೆಯನ್ನು ನೀವು ಕಾಣಿಕೊಳ್ಳೋಕೆ ಅವಕಾಶದ ಪ್ರೇರೆ. ದಾವೀದ ಮಹಾರಾಜ ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ಅನೇಕ ಜನರು ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ಯಾವ ವಿಷಯಕ್ಕೆ ಉಪವಾಸ ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ಅನೇಕ ಒಂದು ವಿಷಯದಲ್ಲಿ ಹೇಳಿ ಸಂಘಿಸ್ಕೊಡ ಕೆಲವರು ಮಾತ್ರ ಇರ್ತಕ್ಕಂಥ ವ್ಯಕ್ತಿಗಳು ಹರ ಅಲ್ಲಿ ಇಲ್ಲಂತ. ಆದರೆ ಹಿಂದೂಗಡೆ ಅವ್ರೇನು ಮಾಡ್ಯಾರ ತಿಳ್ಕೊಂಡ್ರ ಪ್ರೇರೆ, ದಾವೀದನು ಈ ರೀತಿ ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ಈ ವಿಷಯದಾಗ ಉಪವಾಸ ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ಜನರನ್ನು ತಿಳ್ಕೊಂಡು ದಾವೀದ ಮಹಾರಾಜನ ಪಕ್ಷವಾಗಿ ಜನ ನಿಂತ ಪ್ರೇರೆ. ಇವತ್ತು ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪಕ್ಷವಾಗಿ ದೇವರು ನಿಲ್ತಾನೆ ಪ್ರೇರೆ 100%. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ನಿಮಗೆ ಜಯವದ ಹೊರತು ನಿಮಗೆ ಸೋಲಿಲ್ಲ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿಗೆ ಸೈತನನ್ನು ಶೋಧಿಸಿದ ಹಿಂದುಗಡೆ ಅನೇಕ ಒಂದು ಸೇವಕರು ಕೂಡ, ಅನೇಕ ಒಂದು ಎವಂಜಲಿಸ್ಟ್ ಕೂಡ ಸೈತನ ಶೋಧಿಸ್ತಕ್ಕಂಥದ್ದಾಗಿದೆ. ಇವತ್ತು ಕೂಡ ಶೋಧಿಸ್ಲತ್ತದ, ವಿಶ್ವಾಸಿಗಳಿಗೆ ಕೂಡ ಅನೇಕ ವಿಷಯದಲ್ಲಿ ಶೋಧಿಸಿದ ಪ್ರಿಯರೇ. ಆದರೆ ನಿಮ್ಮ ಉಪವಾಸ ಪ್ರಾರ್ಥನೆ ಸಾಯಂಕಾಲದವರೆಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಗಂಟೆ ತನಕ ಇರಬೇಕು? ಎಷ್ಟು ಗಂಟೆ ತನಕ? ಸಾಯಂಕಾಲ ತನಕ ನಿಮ್ಮ ಉಪವಾಸ ಪ್ರಾರ್ಥನೆ 100% ಇರಬೇಕು. ಅರ್ಧಮುರ್ಧ ಉಪವಾಸ ಪ್ರಾರ್ಥನೆ ಇರಬಾರ್ದು, ಅರ್ಧಮುರ್ಧ ಉಪವಾಸ ಪ್ರಾರ್ಥನೆ ಮಾಡಬಾರ್ದು. ಈಗ ನೀವು ಊಟ ಮಾಡತ್ತೀರ ಅನ್ಕೋರಿ, ಅಥವಾ ಬಿರಿಯಾನಿ ಆಗಲಿ ಅಥವಾ ಇನ್ನೂ ಯಾವ್ದಾರು ರುಚಿಕರ ಆಹಾರ ನೀವು ಊಟ ಮಾಡ್ತೀರ ಅನ್ಕೋರಿ. ಆ ಊಟ ಮಾಡುವಾಗ ನಿಮಗೆ ಪ್ಲೇಟು ಆ್ಯಕ್ಚುಲಿ 2 ಪ್ಲೇಟ್ 3 ಪ್ಲೇಟ್ ಅನುಸಾರವಾಗಿ ಊಟ ಮಾಡ್ತಕ್ಕಂಥರಾಗಿರ್ತೀರಿ. ಒಂದೇ ಪ್ಲೇಟ್ ನಿಮ್ಗೆ ಊಟ ಮಾಡಿಸಿ ಪಕ್ಕದೆಲ್ಲ ಬಾಜಿಗೆ ತೆಗೆದಿಕ್ತೀರ ಅನ್ಕೋರಿ. ಅಥವಾ ಒಂದು ಪ್ಲೇಟ್ನಲ್ಲಿ ನಿಮ್ಗೆ ರೈಸ್ ಹಾಕಿ ಅರ್ಧ ಭಾಗ ಮಾಡಿ ಅರ್ಧ ತೆಗೆದುಕೊಂಡ್ರೆ ಅನ್ಕೋರಿ, ಅರ್ಧನೇ ನಿಮಗೆ ಊಟ ಬಡಿಸ್ರಿ ಅನ್ಕೋರಿ. ಮತ್ತು ನಿಮ್ಗೆ ಹೊಟ್ಟೆ ತುಂಬ್ತದ, ನೀವು ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಅದನ್ನು ಇಲ್ಲ. ಹೇಗೆ ಇಲ್ಲವೋ ಹಾಗೆ ನೀವು ಅರ್ಧ ಉಪವಾಸ ಪ್ರಾರ್ಥನೆ ಮಾಡಬಾರ್ದು.
ನೀವು ಮುರಿದೋಗಿರ್ತಕ್ಕಂಥ ಉಪವಾಸ ಪ್ರಾರ್ಥನೆ ಬೇಡ. ನೀವು ಪರ್ಫೆಕ್ಟ್ಲಿ ನೀವು ಹೇಗೆ ಆಹಾರ ಸೇವನೆ ಮಾಡ್ತೀರಿ, ನಿಮ್ಮ ಶರೀರಕ್ಕೆ ಹೇಗೆ ಒಂದು ಇರ್ತಕ್ಕಂಥ ಸೇವನೆ ಮಾಡ್ತೀರೋ ಹಾಗೆ ನೀವು ಉಪವಾಸ ಒಂದು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಬಲಪಡಿಸ್ತಾನೆ, ದೇವರು ನಿಮ್ಮನ್ನು ಸ್ಥಾನಮಾನ ಕೆಬಿಸ್ತಾನೆ. ಇವತ್ತು ಯಾಕೆ ನಾವು ಕ್ರಿಸ್ತವರು ಅದ್ಭುತವಾಗಿ ಬೆಳೀಲತ್ತಿಲ್ಲ, ಯಾಕೆ ನಾವು ಉನ್ನತ ಸ್ಥಾನಕ್ಕೆ ಬೆಳೀಲತ್ತಿಲ್ಲ, ಯಾಕೆ ದೇವ್ರ ಸನ್ನಿಧಿ ನಾವು ಆಶ್ರಯಿಸಿಲ್ಲ, ನಾವು ಸಮಯ ಇರ್ಲತ್ತಿಲ್ಲ ಅಂದ್ರೆ ಏನು ಗೊತ್ತದನ, ಸೈತನನು ನಿಂಬಲ್ಲಿ ಏನು ಮಾಡ್ತಾನ, ಈ ಹಿಡ್ಕೊಂಡು ನಿಮ್ಗೆ ಏನು ಮಾಡ್ತಾನೆ, ಹೊರಗಿಳಿತಾನೆ ಪ್ರೇರೆ. ಒಂದು ಮೀನುಗಾರನು ಜಾಳಿ ಹಾಕಿ ಹೇಗೆ ಒಂದು ಮೀನನ್ನು ಹಿಡಿತಾನೋ ಹಾಗೆ ಸೈತನು ನಿಮ್ಮನ್ನು ಉಪವಾಸ ಪ್ರಾರ್ಥನೆ ಮುಗಿದ ತಕ್ಷಣ ನಿಮ್ಗೆ ಏನು ಮಾಡ್ತಾನ, ಮತ್ತು ತಿರುಗಿ ಜಾಲಿನೇ ಹಾಕಿ ನಿಮ್ಮನ್ನು ಮಾಡ್ತಾನ ಹಿಂತಿರುಗಿ ತೆಗೆದುಕೊಂತಾನೆ ಪ್ರೇರೆ. ಆದರೆ ಇದು ಮುರಿಬೇಕು, ಈ ಅಧಿಕಾರ ಸತ್ತೋಗ್ಬೇಕು, ಇಂಥ ಸಮಸ್ಯೆಗಳು ಮುರಿಯಲ್ಪಡಬೇಕಾದ್ರೆ ನೀವು ಒಂದು ಮಾಡಬೇಕು, ಉಪವಾಸ ಪ್ರಾರ್ಥನೆ. ಈ 40 ದಿನನೇ ಅಲ್ಲ, ಈ ಉಪವಾಸ ಪ್ರಾರ್ಥನೆ ತಿರುಗಿ ವಾರದಲ್ಲಿ 1 ದಿನ 2 ದಿನ ನೀನು ಸ್ಟಾರ್ಟ್ ಆಗಿ ಉಪವಾಸ ಪ್ರಾರ್ಥನೆ ಇರಬೇಕು. ಹೀಗೆ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನನು ನಿನ್ನನ್ನು ಹಿಂಬಾಲಿಸ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಸೈತಾನನು ನಿನ್ನ ಹತ್ತಿರಕ್ಕೆ ಬಂದಿರುವಾಗ ಆ ಸೈತಾನನು ನಿನ್ನ ಒಳಗೆ ನೋಡಿದ ತಕ್ಷಣ ಏನು ಕಾಣಿಸ್ತದ, ಬೆಂಕಿ ಕಾಣಿಸ್ತದೆ ಪ್ರೇನ ಒಳಗೆ. ನಿನ್ನ ಒಳಗೆ ನೋಡಿದ ತಕ್ಷಣ ಪರಿಶುದ್ಧಾತ್ಮ ನಿನ್ನ ಒಳಗೆ ಕಾಣಿಸ್ತದೆ. ಆ ಸೈತ ನಿನ್ನ ಒಳಗೆ ಹನಿಗಾಗಿ ನೋಡಿದ ತಕ್ಷಣ ಪರಿಶುದ್ಧತೆ ನಿನ್ನ ಒಳಗೆ ಕಾಣಿಸ್ತದ. ಆ ಪರಿಶುದ್ಧತೆ ನಿನ್ನ ಒಳಗೆ ಕಾಣಿಸಿರುವಾಗ ಸೈತನಿಗೆ ಮುಟ್ಲಕ್ಕೆ ಅಧಿಕಾರ ಇಲ್ಲ. ದೇವರು ನಿನ್ನನ್ನು ಜಾಲಿ ಹಾಕಿ ಏನಂತಾರ ಒಂದು ಭದ್ರವಾಗಿರ್ತಕ್ಕಂಥ ಒಂದು ಕೋಟೆ ಹಾಕಿ ನೀನು ಕಟ್ಟಿ ಅದರೊಳಗೆ ಸ್ಪಷ್ಟವಾಗಿರ್ತಾನೆ. ಆತನ ಒಂದು ಜಾಲರಿಯಲ್ಲಿ ನೀನು ಇದ್ದಾಗ ಅಥವಾ ಆತನ ಒಂದು ಪಿಂಜರೆಯಲ್ಲಿ ನೀನು ಇದ್ದಿರುವಾಗ ನಿನಗೆ ಯಾವ ಸೈತನ ಮುಟ್ಲಕ್ಕೆ ಅವಕಾಶ ಚಾನ್ಸಸ್ ನಿನಗೆ ಇಲ್ಲೇ ಇಲ್ಲ. ನೀನು ಅರ್ಧಂಬರ್ಧ ಉಪವಾಸ ಪ್ರಾರ್ಥನೆ ಮಾಡುವಾಗ ಆ ಅರ್ಧಂಬರ್ಧ ಕೂಡ ನೀನು ಕಂಪ್ಲೀಟ್ಲಿ ಮಾಡಲಿ. ಆ ಕಂಪ್ಲೀಟ್ಲಿ ಮಾಡಲು ಕಾರಣನೇ ಸೈತ ನಿನ್ನ ಬಂದು ಶೋಧಿಸಿದ ಅತಿ ಹೆಚ್ಚಿನ ಶೋಧನೆಗೆ ಒಳಗಾಗಕ್ಕೆ ಒಂದು ಅವಕಾಶ ಚಾನ್ಸಸ್ ನಿನಗದ. ಆದರೆ ಈ ದಾವಿದನು ಯಾಕೆ ಉಪವಾಸ ಪ್ರಾರ್ಥನೆ ಮಾಡಿ ಅಂದ್ರೆ ಅಲ್ಲಿ ಅಭಿಷಕ್ತನು ಸತ್ತೋಗ್ಯಾನ. ಅಲ್ಲಿ ತಿರುಗಿ ತನ್ನ ಒಂದು ಸ್ನೇಹಿತನ ಒಂದು ಪ್ರೀತಿ ಮಾಡ್ತಕ್ಕಂಥ ಒಂದು ಸ್ನೇಹಿತನು ಕೂಡ ಸತ್ತೋಗ್ಯಾನ. ಒಂದು ಅಭಿಷಕ್ತನ ಮಗ ಕೂಡ ಸತ್ತನ, ಒಂದು ಅಭಿಷಕ್ತನ ಕೂಡ ಸತ್ತನೆ ತಿಳ್ಕೊಂಡು ದಾವಿದನು ಎಷ್ಟೋ ಒಂದು ಭಯಂಕರವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ಗೋಳಾಡಿ ಕಣ್ಣೀರಿಟ್ಟು ಏನು ಮಾಡೋಣ, ಉಪವಾಸ ಪ್ರಾರ್ಥನೆ ಮಾಡೋಣ. ನೋಡ್ತೇವೆ ನೆಲದಲ್ಲಿ ಬಿದ್ದುಕೊಂಡೇ ಉಳಿದಂತ ಹೊರತು ಅದನ್ನು ಮೇಲಕ್ಕೆ ಎದ್ದಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ದಾವಿದನ ಉಪವಾಸ ಪ್ರಾರ್ಥನೆ ಮಾಡೋಣ ಪ್ರೇರೆ. ಇವತ್ತು ನಿಮ್ಮ ಉಪವಾಸ ಪ್ರಾರ್ಥನೆಗೆ ಪ್ರತಿಫಲ ಇಲ್ಲ. ಯಾಕೆ ಪ್ರತಿಫಲ ಇಲ್ಲ ಅಂದರೆ ನಿಮ್ಮ ಪ್ರಾರ್ಥನೆ ಕರೆಕ್ಟ್ ಆಗಿಲ್ಲ. ಕೆಲವರು ಉಪವಾಸ ಪ್ರಾರ್ಥನೆಗೆ ಪ್ರತಿಫಲ ಸಿಕ್ಕದ, ಅವ್ರಿಗೆ ಹೇಗೆ ಸಿಕ್ಕದಂದರೆ ಅವರು ದೇವರ ಸನ್ನಿಧಿನೂ ಆಶ್ರಯಿಸ್ಯಾರ. ಅವರು ತನ್ನ ಶರೀರಕ್ಕೆ ಆಲೋಚನೆ ಮಾಡಿಲ್ಲ, ಅಥವಾ ನನ್ನ ಶರೀರದಾಗ ಇನ್ನೂ ಏನೋ ಸಮಸ್ಯೆ ಬರ್ತೇವೆ ಅಂತ ತಿಳ್ಕೊಂಡಿಲ್ಲ, ಅಥವಾ ನನ್ನ ಕೈ ಕಾಲದಾಗ ನಿಶಕ್ತಿ ಇರ್ತೇವೆ ಅಂತ ತಿಳ್ಕೊಂಡಿಲ್ಲ. ಆ ಉಪವಾಸ ಪ್ರಾರ್ಥನೆ ಜೊತೆ ಗುರಿ ಇಟ್ಟಾರ. ಆ ಗುರಿಯಲ್ಲಿ ದೇವರು ಒಂದು ಸಾವಸ್ತಾಗಿ ಬೆಳೆದಾರ. ಅವ್ರ ಉಪವಾಸ ಪ್ರಾರ್ಥನೆಯನ್ನು ಕೇಳಿ ದೇವರನ್ನು ಮಾಡೋಣ, ಅವ್ರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಆಗಲ್ಲಂತ ಅದ್ಭುತಗಳು ಮಾಡೋಣ. ಕೆಲವರು ಒಳಗೆ ಆಗಲ್ಲಂತ ಅದ್ಭುತ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ನಿರ್ಲಕ್ಷ್ಯತೆ ನಿಮ್ಮ ಒಳಗೊಳ್ದದು. ನೀವು ಪ್ರಾರ್ಥನೆ ಮಾಡ್ತಿದ್ದೀರಿಲ್ಲ ಅಂತಿಲ್ಲ, ನಿಮ್ಮ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ತಕ್ಕಂಥ ಪ್ರಾರ್ಥನೆ ಆಗಿದ್ದಿಲ್ಲ. ನೀವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಿದ್ರೆ ಇಲ್ಲಂತಿಲ್ಲ, ನಿಮ್ಮ ಪ್ರಾರ್ಥನೆಯಲ್ಲಿ ಅನೇಕ ಒಂದು ಅಭ್ಯಂತರಗಳಾಗಿದ್ದು ಅದಕ್ಕೆ ನಿಮ್ಮ ಪ್ರಾರ್ಥನೆ ದೇವ್ರ ಸನ್ನಿಧಿಗೆ ಮುಟ್ಟಿಲ್ಲ. ನಿಮ್ಮ ಪ್ರಾರ್ಥನೆ ದೇವ್ರ ಸನ್ನಿಧಿಗೆ ಮುಟ್ಟಬೇಕಾದ್ರೆ ನೀನು ಉಪವಾಸವಾಗಿದ್ದು ಕರ್ತನ ಸಾವಾಸದಾಗ ಬೆಳೆದಾಗ ಮಾತ್ರ ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ನಿನ್ನ ಸದುತ್ತರ ಕೊಡ್ತಾನೆ ಪ್ರೇರೆ. ಯಾಕೆ ಯೌನಾತನ ವಿಷಯವಾಗಿ ಉಪವಾಸ ಪ್ರಾರ್ಥನೆ ಮಾಡಂದರೆ ಇದೇ ಒಂದು 2ನೇ ಸಮುವೇಲನು 1ನೇ ಅಧ್ಯಾಯ 26ನೇ ವಚನ ಓದ್ರು ಒಂದು ಸರ್ತಿ. ಯೌನಾತಾನನೇ ನನ್ನ ಸಹೋದರನೇ ನಿನಗೋಸ್ಕರ ನನ್ನಲ್ಲಿ ಬಹು ಸಂಕಟ ಉಂಟಾಗಿದೆ. ಏನುಂಟಾಗಿದೆ ಅಂತ ದಾವಿದ ಮಹಾರಾಜನಿಗೆ ಯೌನಾತನ ವಿಷಯವಾಗ ಬಹು ಸಂಕಟ ಉಂಟಾಗ್ಯದ ಪ್ರೇರೆ. ಕೆಳಗೆ ವಚನ ಓದಮ್ಮ. ನೀನು ನನಗೆ ಬಹು ಮನೋಹರನಾಗಿದ್ದಿ ಎಂಬುದಾಗ ಕೂಡ ಆ ವಿಷಯ ಕೂಡ ನೋಡ್ತಾನೆ ಪ್ರೇರೆ. ದಾವಿದ ಮಹಾರಾಜ ಮಾತಾಡ್ತಾನಲ್ಲ, ನನ್ನ ಮೇಲಿದ್ದ ನಿನ್ನ ಪ್ರೀತಿಯು ಆಶ್ಚರ್ಯಕರವಾದದ್ದೇ ಸರಿ, ಅದು ಸತಿ ಪ್ರೇಮಕ್ಕಿಂತ ಶ್ರೇಷ್ಠವಾದದ್ದು ಎಂಬುದಾಗಿ ಪ್ರೇರೆ. ಯಾಕೆ ದಾವಿದ ಮಹಾರಾಜ ಯೌನಾತನ ವಿಷಯವಾಗಿ ಇಷ್ಟೊಂದು ಸಂಕಟವನ್ನು ಅನುಭವಿಸ್ಲತನ, ಇಷ್ಟೊಂದು ಶೋಧನೆ ಅನುಭವಿಸ್ಲತನ ಮತ್ತು ಇಷ್ಟು ಬಹು ಮನೋಹರನಾಗಿದ್ದೆ ಎಂಬುದಾಗಿ ಹೇಳ್ತಾನ, ಆಶ್ಚರ್ಯ ಕಾರ್ಯವಾಗ್ಯದ ಸರಿ ಎಂಬುದಾಗಿ ಹೇಳ್ತಾನ. ಆದರೆ ಇಲ್ಲಿ ಕೆಳ ನೋಡ್ತೇವೆ ಸತಿ ಪ್ರೇಮಕ್ಕಿಂತ ಶ್ರೇಷ್ಠವಾದದ್ದು ಎಂಬುದಾಗಿ ಪ್ರೇರೆ. ಅಂದರೆ ಒಂದು ಗಂಡ ಹೆಂಡತಿ ಒಂದೇ ಶರೀರವಾಗಿರ್ತಕ್ಕಂಥವ್ರು ಕೆಲವೊಂದು ಸರ್ತಿ ಇವರು ಕಚಲಾಡುವುದೊಂದು, ಕಿರಿಕಿರಿ ಮಾಡ್ಕೋತಕ್ಕಂಥದ್ದು, ಹೊಡೆದಾಡ್ತಕ್ಕಂಥದ್ದು, ಕೆಲವೊಂದು ಅಸಮಾಧಾನಕ್ಕೆ ಗುರಿ ಆಯ್ತಕ್ಕಂಥದ್ದು, ಕೆಲವೊಂದು ಸಂಕಟ ಶೋಧನೆಗಳನ್ನು ಎದುರ್ಕೊಳ್ತಕ್ಕಂಥದ್ದು ನೋಡ್ತೇವಿಲ್ಲ ಅಂತಿಲ್ಲ. ಆದರೆ ಈ ಯೌನಾತನ ಒಂದು ಪ್ರೀತಿ, ದಾವಿದನ ಒಂದು ಪ್ರೀತಿ ಆ ಸಂಕಟವಾಗಿ ಮಾರ್ಪಟ್ಟದು ಪ್ರೇರಣೆ. ಯಾಕೆ ಸಂಕಟ ಮಾರ್ಪಟ್ಟಂದರೆ ಇವರು ಒಳ್ಳೆ ಒಂದು ಸ್ನೇಹಿತರಾಗಿದ್ದರು. ಒಬ್ಬರು ಪರ್ಸನಲ್ ವಿಷಯವಾಗಿ ಬಂದರೂ ಕೂಡ ಅದಕ್ಕೆ ಎದುರಿಸ್ತಕ್ಕಂಥದ್ದು, ಒಬ್ಬರೊಬ್ಬರು ಹೇಳಿಕೊಂಡು ಮುಂದೆ ಸಾಗಿಕೊಂಡಂಥ ಒಂದು ಪ್ರೀತಿ ಅವ್ರ ಒಳಗಿತ್ತು. ಆದರೆ ಆ ಪ್ರೀತಿ ಸ್ನೇಹಿತನು ಸತ್ತೋಗ್ಯಾನ ಪ್ರೇರಣೆಯಲ್ಲಿ.
ಆ ಪ್ರೀತಿ ಸ್ನೇಹಿತನು ಯುದ್ಧದಲ್ಲಿ ಸತ್ತೋಗಿನ ಕಾರಣ ಆ ಪ್ರೀತಿ ಒಂದು ಸ್ನೇಹಿತನ ವಿಷಯವಾಗಿ ದಾವೀದನ ಏನು ಮಾಡತ್ತಾನ, ಅಯ್ಯೋ ನೀನು ಬಹು ಮನವರನಾಗಿದ್ದಿ, ನಿನಗೆ ಬಹು ಸಂಕಟವಾಯ್ತಿತ್ತಲ್ಲ, ಅಯ್ಯೋ ಒಂದು ವೇಳೆ ನಾನು ಒಂದು ವೇಳೆ ಅಂಥ ಸ್ಥಿತಿಯಲ್ಲಿ ನಿನ್ನ ಜೊತೆ ಇರ್ತೇನೆ ಅಂದ್ರೆ ನಿನಗೆ ಸಂಕಟವಾಯ್ತಿದೆಯಲ್ಲ ಸೋದರನೇ ಅಂತ ತಿಳ್ಕೊಂಡು ಏನು ಮಾಡತ್ತಾನ, ದಾವೀದ ಮಹಾರಾಜ ದುಃಖ ಪಡತಾನ ಪ್ರೇರೆ, ಉಪವಾಸ ಬಗೆದ್ದು ಪ್ರಾರ್ಥನೆ ಮಾಡತಾನ ಪ್ರೇರೆ. ಇವತ್ತು ನನ್ನ ಸೋದರ ನಿಮ್ಮ ಒಂದು ಪ್ರೀತಿ ಇಷ್ಟೊಂದು ಅದ್ಭುತವಾಗಿರಬೇಕು. ಇವತ್ತು ಅನೇಕ ಜನರು ಸ್ನೇಹಿತರೆಂಬುದಾಗ ನೀವು ಬಾಳ್ವೆ ಮಾಡತ್ತೀರಿ, ಸ್ನೇಹಿತರೆಂಬುದಾಗ ನಡೀತೀರಿ. ಆದರೆ ನನ್ನ ಸೋದರ ನಿಮ್ಮ ಸ್ನೇಹ ಭಾವ ಹೆಂಗದ? ಒಂದು ಗಂಡ ಹೆಂಡತಿನೇ ಇದ್ದೀರಿ, ಒಂದು ಗಂಡ ಹೆಂಡತಿನೇ ಒಂದು ಸ್ನೇಹದ ಭಾವನೆ ಅನುಸಾರವಾಗಿ ನಡೀತಾ ಇದ್ದೀರಿ, ಅಥವಾ ಒಂದು ಕುಟುಂಬಸ್ಥರಾಗಿದ್ದೀರಿ, ಅಥವಾ ಬೇರೆ ಬೇರೆ ಒಂದು ಪ್ರಾಂತದಲ್ಲಿ ನೀವು ಸ್ನೇಹಿತರಾಗಿ ಬೆಳೀಲತ್ತೀರಿ. ಆದರೆ ಆ ಸ್ನೇಹದಲ್ಲಿ ಎಷ್ಟು ಪರಿಶುದ್ಧತೆ ಅದ, ಆ ಸ್ನೇಹದಲ್ಲಿ ಎಷ್ಟೊಂದು ಶುದ್ಧವಾಗಿರ್ತಕ್ಕಂಥದ್ದು, ಆ ಸ್ನೇಹದಲ್ಲಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವರ ಪ್ರೀತಿದ. ಒಂದು ಸರ್ತಿ ನಿಮ್ಮ ನೀವು ಕೋಶನ ಹಾಕ್ಕೊಂಡು ನಿಮ್ಮ ನೀವು ಎಚ್ಚರಿಸಿಕೊಂಡು ಒಂದು ಸರ್ತಿ ಆಲೋಚನೆ ಮಾಡಿರಿ. ನೀವು ಈ ರೀತಿಯಾಗಿ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡೋದ್ರೆ, ಒಂದು ವೇಳೆ ಈ ರೀತಿಯಾಗಿ ನೀವು ಸ್ನೇಹಿತರಾಗಿರುವುದರೆ ಉತ್ತಮ. ಆದರೆ ಲೋಕ ರೀತಿಯಾಗಿ ಸ್ನೇಹಿತರಾಗಿ ನೀವು ಬೆಳೀತಕ್ಕಂಥರಾಗಿದ್ದೀರಿ ಅಂದ್ರೆ ಅದು ವ್ಯರ್ಥ ಪ್ರಿಯರೇ. ನಿಮ್ಮ ಸ್ನೇಹಿತನ ವಿಷಯವಾಗಿ ನೀವು ಸತಿ ಜ್ಞಾಪಕ ಮಾಡಿರಿ, ನಿಮ್ಮ ಸ್ನೇಹಿತರ ವಿಷಯ ಒಂದು ಸತಿ ಜ್ಞಾಪಕ ಮಾಡ್ಕೊರಿ. ಎಂಥ ಒಂದು ಸ್ನೇಹ, ಎಂಥ ಒಂದು ಪ್ರೀತಿ ನಿಮ್ಮೊಳಗೆ ಬೆಳೀಲತ್ತದ. ದಾವೀದ ಮಹಾರಾಜ ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತಂದ್ರೆ ಅವ್ರು ಒಬ್ಬರೊಬ್ಬರು ಹತ್ತುಕೊಂಡು ಬೆಳೆದಾರ ಪ್ರೇರೆ, ಒಂದು ಕುಟುಂಬಸ್ಥರಾಗಿ ಬೆಳೆದಾರ, ಒಂದು ಅಣ್ಣ ತಮ್ಮರಾಗಿ ಬೆಳೆದಾರ ಪ್ರೇರೆ. ಹಾಗಾಗಿ ಅವರೊಂದು ಪ್ರೀತಿ ಅದ್ಭುತವಾಗಿ ಬೆಳೆದದ. ಇವತ್ತು ನನ್ನ ಸೋದರ ನಿಮ್ಮ ಪ್ರೀತಿ ಏನಾಗ್ಯದ? ನಿಮ್ಮೊಂದು ಸ್ನೇಹ ಭಾವನೆ ಎಂಥದ? ಇವತ್ತು ಗಂಡ ಹೆಂಡತಿದ್ರೆ ನಿಮ್ಮ ಮಧ್ಯದಾಗ ಪ್ರೀತಿ ಇಲ್ಲ ಪ್ರೇರೆ, ಅಣ್ಣ ತಮ್ಮರು ಅಕ್ಕ ತಂಗಿರಿದ್ರೆ ನಿಮ್ಮ ಮಧ್ಯದಾಗ ಪ್ರೀತಿ ಇಲ್ಲ ಪ್ರೇರೆ, ಕುಟುಂಬಸ್ಥರೇ ಆಗಿದ್ರೆ ನೀವು ಪ್ರೀತಿ ಇಲ್ಲ, ಸಹಭಾಗಿಗಳಾಗದು ಕೆಲಸ ಮಾಡ್ತೀರಿ ಪ್ರೀತಿ ಇಲ್ಲ, ಪಾರ್ಟ್ನರ್ಸ್ ಆಗಿ ನೀವು ಕೆಲಸ ಮಾಡ್ತೀರಿ ನಿಮ್ಮೊಳಗೆ ಪ್ರೀತಿ ಇಲ್ಲ, ಒಂದೇ ಸ್ಥಳದಲ್ಲಿ ಉದ್ಯೋಗ ಮಾಡ್ತಕ್ಕಂಥರಾಗಿದ್ದೀರಿ ಒಬ್ಬರೊಬ್ಬರಿಗೆ ಹಿಡಿದುಂಟಿಲ್ಲ ಪ್ರೇರೆ. ಯಾಕ? ನಿಮ್ಮ ಪ್ರೀತಿಯಲ್ಲಿ ಸೈತಾನ ನಿಮ್ಮನ್ನು ಶೋಧಿಸ್ಲತ್ತ ಪ್ರೇರೆ, ನಿಮ್ಮ ಕುಟುಂಬಕ್ಕೆ ಆ ಸೈತಾನನ್ನು ಜಾಲರಿ ಹಾಕ್ಯಾನ ಪ್ರೇರೆ. ಯಾಕಂದರೆ ನಿಮ್ಮ ಉಪವಾಸ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿಲ್ಲ, ನಿಮ್ಮ ಕುಟುಂಬದಲ್ಲಿಲ್ಲ, ನಿಮ್ಮ ವ್ಯಾಪಾರ ಬಿಸ್ನೆಸ್ನಲ್ಲಿ ಉಪವಾಸ ಪ್ರಾರ್ಥನೆ ಇಲ್ಲ, ನೀವು ಮಾಡ್ತಕ್ಕಂಥದ್ದು ಎಲ್ಲ ಒಳ್ಳೆಯದಾಗಿದ್ದಿರುವುದಿಲ್ಲ ಅಂತಿಲ್ಲ, ಆ ಒಳ್ಳೆಯದರಲ್ಲಿ ಪ್ರತಿಫಲ ಇಲ್ಲ. ಯಾಕೆ ಪ್ರತಿಫಲ ಅಂದರೆ ನಿಮ್ಮ ವ್ಯಾಪಾರ ಬಿಸ್ನೆಸ್ನಲ್ಲಿ ಪ್ರಾರ್ಥನೆ ಇಲ್ಲ, ಪ್ರೀತಿ ಇಲ್ಲ, ಅನ್ಯತೆ ಇಲ್ಲ, ಐಕ್ಯತೆ ಇಲ್ಲ, ಅಲ್ಲಿ ದೇವರಿಗೆ ಸಾವಸ ಅಥವಾ ದೇವರು ಸಂಬಂಧಪಟ್ಟಂಥ ಕಾರ್ಯಕ್ರಿಯೆಗಳು ಅಲ್ಲಿಲ್ಲ. ಅದಕ್ಕಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ಹಾನಿಕರ ಆಸ್ಪದಕರಗಳನ್ನು ಅನುಭವಿಸಲತ್ತೀರಿ. ಒಂದು ವೇಳೆ ದೇವರಿಗೆ ಒಂದು ವೇಳೆ ನೀವು ಪ್ರೀತಿ ಮಾಡ್ತಕ್ಕಂಥರಾಗಿದ್ದೀರಿ ಅಂದ್ರೆ, ದೇವರು ಸಾಹಸದಲ್ಲಿ ಬೆಳೀತಕ್ಕಂಥರಾಗಿದ್ದೀರಿ ಅಂದ್ರೆ, ದೇವರು ಚಿತ್ತಂತೆ ನೀವು ನಡೀತಕ್ಕಂಥರಾಗಿದ್ದೀರಿ ಅಂದ್ರೆ ನಿಮ್ಮ ಉಪವಾಸ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಲಕ್ಕಾದ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಲಿ ದೇವರಿಗೆ ಮಹಿಮೆ ಆಗಲಿ. ಯಾಕೆ ನಿಮ್ಮ ಉಪವಾಸ ಪ್ರಾರ್ಥನೆ ದೇವ್ರ ಸನ್ನಿಧಿಗೆ ಮುಟ್ತಕ್ಕಂಥದ್ದಾಗಿಲ್ಲ? ಯಾಕೆ ನೀವು ಒಂದು ಲೋಕ ಸಂಬಂಧಪಟ್ಟಂಥ ಅಧಿಕಾರಿ ಬಿದ್ದು ಹೋಗ್ಲತ್ತೀರಿ? ಯಾಕೆ ನಿಮ್ಮ ಬಿಸ್ನೆಸ್ ವ್ಯಾಪಾರ ಇವತ್ತು ಹಾಳಾಗ್ಲತ್ತದ, ನಿಮ್ಮ ಕೈ ಕೆಲಸ ವಿದ್ಯಾಭ್ಯಾಸ ಹಾಳಾಗ್ಲತ್ತಂದರೆ ಲೋಕದ ಸಂಬಂಧಪಟ್ಟಂಥ ವ್ಯವಸ್ಥೆಯಲ್ಲಿ ಬಿದ್ದಿನ ಕಾರಣ ಇವತ್ತು ನಿಮ್ಮ ಉಪವಾಸ ಪ್ರಾರ್ಥನೆ ನೆರವೇರ್ಲತ್ತಿಲ್ಲ. ಆದರೆ ದಾವೀದನು ಯೌನಾತನ ವಿಷಯವಾಗಿ ಕಣ್ಣೀರು ಹೇಳತ್ತಾನೆ, ಅಯ್ಯೋ ನೀನು ಬಹು ಮನವರನಾಗಿದೆಯಾ, ಅಯ್ಯೋ ನೀನು ಎಷ್ಟು ಸುಂದರನಾಗಿದ್ದಿ, ಅಯ್ಯೋ ನಿನ್ನ ಪ್ರೀತಿ ಎಷ್ಟು ಅದ್ಭುತವಾಗಿತ್ತು ಎಂಬುದಾಗಿ ದಾವೀದನು ಜ್ಞಾಪಕ ಮಾಡತ್ತಾನೆ ಯೌನಾತನನ್ನು ಬಟ್ಟಿ. ಇವತ್ತು ನೀವು ಕೂಡ ನಿಮ್ಮ ಸೋದರ ಆಗಲಿ ನಿಮ್ಮ ಸೋದರಿ ಆಗಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಂದ್ರೆ ಉಪವಾಸ ಪ್ರಾರ್ಥನೆ ನಿಮ್ಮಲ್ಲಿ ಅದನ್ನು ಉಪವಾಸ ಬಗ್ಗಿದ್ದು ನೀವು ಬಲ ಹೊಂದಲತ್ತೀರಿ, ಉಪವಾಸ ಬಗ್ಗಿದ್ದು ಗಂಡ ಹೆಂಡತಿ ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಬಗ್ಗಿದ್ದು ಅಕ್ಕ ತಂಗಿ ಅಣ್ಣ ತಮ್ಮರು ಕುಂತು ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದೀರಿ. ನೀವು ಹೀಗೆ ಉಪವಾಸ ಪ್ರಾರ್ಥನೆ ಸಾಯಂಕಾಲ ತನಕ ಉಪವಾಸ ಪ್ರಾರ್ಥನೆ ಮಾಡುತ್ತಾ ಕುಟುಂಬವಾಗಿ ಸೇರಿ ಅಥವಾ ಸ್ನೇಹಿತರಾಗಿ ಸೇರಿ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ಎಷ್ಟೋ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಸ್ನೇಹಿತರು ಇಬ್ಬರು ಅದ್ಭುತವಾಗಿ ಸಾಹಸದ ಇಬ್ಬರು ಸ್ನೇಹಿತರು ಕಲಿತು ಏನು ಮಾಡ್ಯಾರ, ಒಂದೇ ಹುಡುಗಿಗೆ ಪ್ರೀತಿ ಮಾಡ್ಯಾರ ಪ್ರೇರೆ. ಎಷ್ಟು ಸ್ನೇಹಿತರು? ಯಾರ್ಯಾರು? ಇಬ್ಬರು ಸ್ನೇಹಿತರು ಕಲಿತು ಒಂದೇ ಹುಡುಗಿಗೆ ಪ್ರೀತಿ ಮಾಡ್ಯಾರ. ಈ ಹುಡುಗ ಪ್ರೀತಿ ಮಾಡಿದ್ದು ಅವನಿಗೆ ಕುಣಿನ, ಅವ ಪ್ರೀತಿ ಮಾಡಿದ್ದು ಇವನಿಗೆ ಕುಣಿಲ್ಲ, ಅಕ್ಕಿ ಮಾತ್ರ ಕುಣದನ ಇಬ್ಬರ ಜೊತೆನ ಆಟ ಆಡತ್ತಿದೆ ಎಂಬುದಾಗ. ಯಾರ ಜೊತೆ? ಹಲ್ಲೆಲೂಯಾ. ಯಾರ ಜೊತೆ? ಒಂದು ಸ್ನೇಹಿತರು ಇಷ್ಟು ಅದ್ಭುತವಾಗಿ ಸ್ನೇಹಿತರವರು, ಅಷ್ಟು ಅದ್ಭುತವಾಗಿ ಸ್ನೇಹಿತರು. ಒಬ್ಬರು ಕಷ್ಟದಲ್ಲಿ ಒಬ್ಬರು ಪಾಲ್ಭಾಗಿರ್ತಕ್ಕಂಥವ್ರು, ಒಬ್ಬರು ಸಮಸ್ಯೆಗೆ ಒಬ್ಬರು ಎದುರ್ಕೊಳ್ತಕ್ಕಂಥವ್ರು, ಒಬ್ಬರು ಚಿಂತೆ ಬಂದಾಗ ಇನ್ನೊಬ್ಬರು ಚಿಂತಿಸ್ತಕ್ಕಂಥ ಈ ಇಬ್ಬರು ಸ್ನೇಹಿತರರ ಅದ್ಭುತವಾಗಿರ್ತಕ್ಕಂಥ ಸ್ನೇಹಿತರೊಳಗೆ ಏನು ಸೇರಿದಲ್ಲಿ ಏನು ಸೇರಿದ? ಒಂದು ಪ್ರೀತಿಗೆ ಸಂಬಂಧಪಟ್ಟಂಥ ಲೋಕಕ್ಕೆ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈತನನ್ನು ಸೇರಿದ. ಇಬ್ಬರು ಮೊಬೈಲ್ ಇಸ್ಕೊಟ್ಟಾರ, ಇಬ್ಬರು ಮೊಬೈಲ್ ಆಕಿನ ಕೈದ ನೋಡಿದಾಗ ಇಬ್ಬರ ಬಳಿ ಇರ್ತಕ್ಕಂಥ ಮೊಬೈಲ್ಸ್ ಆಕೆ ಯೂಸ್ ಮಾಡತ್ತಾಳ. ಇವನ್ ಫೋನ್ ಬಂದ್ರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು, ಅವನ ಫೋನ್ ಬಂದ್ರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು. ಈ ರೀತಿಯಾಗಿ ಮೇಂಟೈನ್ ಮಾಡಿರ್ಬೇಕು. ಸುಮಾರು 2 ವರ್ಷ ಮ್ಯಾಲೆ ಮೇಂಟೈನ್ ಮಾಡ್ಯಾಳ. 3ನೇ ವರ್ಷದಾಗ ಮದುವೆ ಆಯ್ತಕ್ಕಂಥ ಈ ಸ್ಥಿತಿ ಬಂದಾಗ ಇಬ್ಬರು ಸ್ನೇಹಿತರಿಗೆ ಜೇಬಿಗೆ ತೂತಾಕಿ ಓಡಾಡಿ ಹೊರತು ಆಕೆ ಇಬ್ಬರಿಗೆ ಬೇಕೇ ಸರಿ ಮಾಡಿಲ್ಲ ಪ್ರೇರೆ. ಲಾಸ್ಟಿಗೆ ಹುಡುಗಿಯಾರು ಅಂತೇಳಿ ಒಬ್ಬರೊಬ್ಬರು ಮೊಬೈಲ್ನಲ್ಲಿ ತೆಗೆದು ನೋಡ್ಕೊ, ಇದು ಮೊಬೈಲ್ ನಾನೇ ಗಿಫ್ಟ್ ಕೊಟ್ಟಿದ್ದೆ, ಇದು ಮೊಬೈಲ್ ನಾನೇ ಗಿಫ್ಟ್ ಕೊಟ್ಟಿದ್ದೆ ಅಂತೇಳಿ ತಿಳ್ಕೊಂಡು ಏನು ಮಾಡಿರ ಬಹು ಒಂದು ಸಂಕಟಕ್ಕೊಳಗಾಗಿ ಅಯ್ಯೋ ಈಕಿ ಒಬ್ಬಕ್ಕೆ ನಮ್ಮ ಜೀವಿತ ಹಾಳು ಮಾಡ. ಯಾಕೆ ಇದು ವಿಷಯ ಹೇಳ್ತಂದ್ರೆ ಇವತ್ತಿನ ದಿನದಾಗ ಅನೇಕ ಒಂದು ಸೋದರನ ಒಳಗೆ ನಡೀತಕ್ಕಂಥ ಒಂದು ಸಂಗತಿ ಇದೆ.
ನಡೀತಕ್ಕಂಥ ಒಂದು ಕಾರ್ಯಕ್ರಿಯೆಗಳಿದೆ. ಅದಕ್ಕೆ ದಾವೀದನ ಉಪವಾಸ ಒಂದು ಪ್ರಾರ್ಥನೆ ಮಾಡ್ತಾನೆ. ಯಾವ ವಿಷಯವಾಗಿ? ಸ್ನೇಹಿತನ ವಿಷಯವಾಗಿ ಹೇಳತ್ತಾನೆ ಪ್ರಿಯರೇ. ಇವತ್ತು ನಿಮ್ಮ ಸ್ನೇಹಿತರು ಒಂದು ವೇಳೆ ಈ ದಾವೀದ ಯೌವನತರ ನಿಮ್ಮ ಸ್ನೇಹ ಭಾವನದ ಹಾಗೂ ಇವತ್ತು ನಿಮ್ಮ ಒಂದು ಬಂಧು ಬಳಗದಾಗಿರ್ತಕ್ಕಂಥ ಒಂದು ಕುಟುಂಬಸ್ಥರು ಒಂದು ವೇಳೆ ಈ ದಾವೀದ ಯೌವನಾಥನ ಒಂದು ಪ್ರೀತಿ ಅಂದಪ್ಲೆ ಒಂದು ಪ್ರೀತಿ ಒಂದು ಸ್ನೇಹಿತರು ನೀವು ಹೇಗಿದ್ದರೆ, ಒಂದು ಕುಟುಂಬಸ್ಥರಿದ್ದೀರಿ, ಇಂಥ ಒಂದು ಪ್ರೀತಿ ನಿಮ್ಮ ಒಳಗದನ, ಒಂದು ಗಂಡ ಹೆಂಡತಿನೇ ಇದ್ದೀರಿ, ಇಂಥ ಒಂದು ಪ್ರೀತಿ ಮನೋಭಾವನೆ ನಿಮ್ಮಲ್ಲದನ. ಅದಕ್ಕೆ ಹೇಳ್ತಾನೆ ಗಂಡ ಹೆಂಡತಿದ್ರು ಕೂಡ ಅಷ್ಟು ಪ್ರೀತಿ ಇರಲ್ಲ ಅಂತ. ಅದಕ್ಕೆ ಇಲ್ಲಿ ಕೆಳಗೆ ಹೇಳ್ತಾನೆ ಅದು ಸತಿ ಪ್ರೇಮಕ್ಕಿಂತ ಶ್ರೇಷ್ಠವಾದದ್ದು ಎಂಬುದಾಗಿ ದಾವೀದ ಮಾರಿ ಸ್ಪಷ್ಟ ಹೇಳ್ತಾನೆ. ಅಂದರೆ ಒಂದು ಹೆಂಡತಿ ಪ್ರೀತಿ ಮಾಡಲಷ್ಟು, ಒಂದು ಯಜಮಾನ ಒಂದು ಹೆಂಡತಿ ಪ್ರೀತಿ ಮಾಡಲಷ್ಟು, ಒಂದು ಹೆಂಡತಿ ಯಜಮಾನ ಪ್ರೀತಿ ಮಾಡಲಷ್ಟು ಪ್ರೀತಿ ಇಲ್ಲಿ ನೀನು ನನಗೆ ಮಾಡಿದ್ರೆ ನಾನು ನಿನಗೆ ಮಾಡಿದಲ್ಲ ಎಂಬುದಾಗಿ ತಿಳ್ಕೊಂಡು ಉಪವಾಸ ಬಗೆದು ದಾವೀದ ಮಹಾರಾಜ ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ಇವತ್ತು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ. ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ತಂದವ್ರಿಗೆ ಸಮಾಧಿ ಮಾಡಿ ಇಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ ಮ್ಯಾಲಿನ ವಚನಗಳು ನೋಡುವಾಗ 7 ದಿನ ಉಪವಾಸ ಪ್ರಾರ್ಥನೆ. ಆ ಪ್ರಾಂತದವ್ರು ಮಾಡ್ಯಾರ ಇಲ್ಲಂತಿಲ್ಲ. ಆದರೆ ದಾವೀದನಿಗೆ ಯಾವಾಗತ್ತೆ ಸುದ್ದಿ ಮುಟ್ಟಿದ ತಕ್ಷಣ ಅಯ್ಯೋ ಎಂಬುದಾಗಿ ಬಟ್ಟೆಗಳನ್ನು ಹರಿದುಕೊಂಡು ಏನು ಮಾಡ್ಯಾನ? ಉಪವಾಸ ಬಗೆದ್ದು ಪ್ರಾರ್ಥನೆ ಮಾಡ್ಯಾನ ಪ್ರಿಯರೇ. ಇವತ್ತು ನನ್ನ ಸೋದರ ಉಪವಾಸ ಪ್ರಾರ್ಥನೆ ನೀನು ಮಾಡ್ಲತ್ತಿದ್ದಿಲ್ಲ ಅಂತಿಲ್ಲ, ಆದರೆ ನಿನ್ನ ಉಪವಾಸ ಪ್ರಾರ್ಥನೆಯಲ್ಲಿ ಜಯವದನ. ನಿನ್ನ ಒಂದು ಉಪವಾಸ ಪ್ರಾರ್ಥನೆ ಸಾಯಂಕಾಲ ತನ ಅದನ. ಇವತ್ತು ಅನೇಕ ಜನರು ಸತ್ಯವೇದವನ್ನು ಬಿಟ್ಟು ನಾವು ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ. ಸತ್ಯವೇದವನ್ನು ನಾವು ಪರಿಪಾಲನೆ ಮಾಡತ್ತಿಲ್ಲ. ಸತ್ಯವೇದ ಹೇಳ್ತದೆ ಸಾಯಂಕಾಲ ತನ ಉಪವಾಸ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ನಾವು ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಪ್ರಿಯ. ಎಷ್ಟು ಗಂಟೆ ತನ? 3 ಗಂಟೆ ತನಕ ನಿಮ್ಮ ಉಪವಾಸ ಪ್ರಾರ್ಥನೆ. ಮುಂಜಾನೆ ಎದ್ದು ಸ್ನಾನ ಮಾಡಿ ರೆಡಿ ಆಗ್ಲಕ್ಕ 10-11 ಆಯ್ತದ. ಏನು ಸ್ನ್ಯಾಕ್ಸ್ ಸೇವನೆ ಮಾಡ್ತೀರಿ, ಅಲ್ಲಿಗೆ 10 ಖತಮಾಗೋದು ಪೂರ. 3 ಗಂಟೆ ತನಕ ಉಪವಾಸ ಪ್ರಾರ್ಥನೆ. ಏನು 3 ಗಂಟೆ ತನಕ ಉಪವಾಸ ಪ್ರಾರ್ಥನೆ? ಈ 3 ಗಂಟೆದಾಗ ಎಷ್ಟು ಸಮಯ ದೇವ್ರಿಗೆ ಕೊಡ್ತೀರಿ? ಬಟ್ಟೆ ಒಗಳಕ್ಕೆ ಅರ್ಧ ಗಂಟೆ ಆಗುತ್ತದ, ಬಾಂಡೆ ಬೆಳಗಲಿಕ್ಕೆ ಅರ್ಧ ಗಂಟೆ ಹೋಗ್ತದ. ಇವತ್ತು ತಮ್ಮ ಅಣ್ಣ ಎದ್ದು ಬ್ರಷ್ ಮಾಡಿ ಈ ಕಡೆ ತಿರುಗಿಸಿ ಮೊಬೈಲ್ ನೋಡೋಕ್ಕೆ 1 ಗಂಟೆ ಆಗೋಯ್ತದ. ಇರೋದೇ 2 ಗಂಟೆ ಉಪವಾಸ ಪ್ರಾರ್ಥನೆ. ಈ 2 ಗಂಟೆ ಉಪವಾಸ ಪ್ರಾರ್ಥನೆಗೆ ಮತ್ತೆ ಎದನ್ನು ಗುರಿಸಿ ನಾವು ಉಪವಾಸ ಮಾಡತ್ತಿದೆ ಎಂಬುದಾಗಿ ಹೇಳ್ಕೊಂಡು ಹೇಳ್ತೀವಿ. ಇದು ಸರಿಯಾದದಲ್ಲ. ನಿಮ್ಮ ಉಪವಾಸ ಪ್ರಾರ್ಥನೆ ಇರಬೇಕು ಸಾಯಂಕಾಲ ತನ. ನಿಮ್ಮ ಉಪವಾಸ ಪ್ರಾರ್ಥನೆ ಇರಬೇಕು. ಹೀಗೆ ಅಂದರೆ ಒಲ್ಲಿ ಶೋಕ ಆಗ್ಯದ, ಕಷ್ಟ ಬಂದದ್ದು, ಸಮಸ್ಯೆ ಬಂದದ್ದು, ಸಂಕಟ ಬಂದದ್ದು, ಒಲ್ಲಿ ಮರಣವನ್ನು ಅನುಭವಿಸ್ಯಾರ ಆಲ್ರೆಡಿ. ಅದಕ್ಕಾಗಿ ಅವ್ರ ವಿಷಯವಾಗಿ, ಅಭಿಷಕ್ತನ ವಿಷಯವಾಗಿ ದಾವೀದ ಮಹಾರಾಜ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾನೆ. ಅಭಿಷಕ್ತನ ವಿಷಯವಾಗಿ ದಾವೀದನು ಚಿಂತೆ ಮಾಡಿ ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ನನ್ನ ಸೋದರ ಇವತ್ತು ನೀನು ಉಪವಾಸ ಪ್ರಾರ್ಥನೆ ಮಾಡಬೇಕು. ಹೇಗೆ ಉಪವಾಸ ಪ್ರಾರ್ಥನೆ ಮಾಡಬೇಕಂದ್ರೆ, ನಿನ್ನ ಕುಟುಂಬದಲ್ಲಿ ಯಾರ್ಯಾರ ಸಂಕಟದ, ಅಥವಾ ನಿನಗೆ ಸಂಕಟದ, ಅಥವಾ ನಿನ್ನ ಮನೆಯಲ್ಲಿ ಯಾರ್ಯಾರ ಶೋಧನೆ ಆಗ್ಯದ, ಅಥವಾ ಏನೇ ಒಂದು ಸಮಸ್ಯೆ ಬಂದಂದ್ರೆ ಇಂಥ ಒಂದು ಸಮಸ್ಯೆಗಳು ದೇವರ ಮುಂದೆ ಇಟ್ಟು ನೀನು ಉಪವಾಸ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಈ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಜೀವಿತದಲ್ಲಿ ಎಷ್ಟೊಂದು ಅದ್ಭುತ, ಎಷ್ಟೊಂದು ಸೂಚಕ ಕಾರ್ಯ ಮಾಡ್ತಾನೆ ಪ್ರಿಯರೇ. ಕೆಲವೊಂದು ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆಲ್ಲ ಪ್ರತಿ ಜಗಳ ಆಯ್ತಿರ್ತದೆ ಪ್ರಿಯರೇ. ಪ್ರತಿ ಗಳಿಗೆ ಜಗಳ ಆಯ್ತದೆ, ಪ್ರತಿ ನಿಮಿಷ ಜಗಳ ಆಯ್ತದೆ, ಪ್ರತಿ ದಿನ ಜಗಳ ಆಯ್ತದೆ. ಗೊತ್ತು ಜಗಳ ಇಲ್ಲ, ಗಂಡ ಹೆಂಡತಿನೇ ಇಲ್ಲ, ಅಂಥ ಒಂದು ಜಗಳ ಆಯ್ತದೆ. ಆದರೆ ನಿಮ್ಮ ಮಧ್ಯದಲ್ಲಿ ಉಪವಾಸ ಪ್ರಾರ್ಥನೆ ಅದನ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಅದ ರೀ. ಉಪವಾಸ ಪ್ರಾರ್ಥನೆ ಯಾಕೆ ನಿನ್ನ ಯಜಮಾನ ಕಡೆಯಿಂದ ಉಪವಾಸ ಪ್ರಾರ್ಥನೆ ಮಾಡಬಾರ್ದು? ಯಾಕೆ ನಿನ್ನ ಹೆಂಡತಿ ಮಾರ್ಪಡಬೇಕೆಂಬುದಾಗ ಉಪವಾಸ ಪ್ರಾರ್ಥನೆ ಮಾಡಬಾರ್ದು? ಯಾಕೆ ನಿನ್ನ ಕುಟುಂಬ ಕಟ್ಟಲ್ಪಡಬೇಕೆಂಬುದಾಗ ಉಪವಾಸ ಪ್ರಾರ್ಥನೆ ಮಾಡಬಾರ್ದು? ಯಾಕೆ ನಿಮ್ಮ ಸಂಸಾರದಲ್ಲಿ ಅದ್ಭುತ ಜರುಗಬೇಕೆಂಬುದಾಗ ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬಾರ್ದು? ಯಾಕೆ ಈ ಶೋಧನೆಯಲ್ಲಿ ಬಿದ್ದೋಗ್ತಕ್ಕಂಥ ಸ್ಥಿತಿ, ಯಾಕೆ ಈ ಜಗಳ, ಯಾಕೆ ಈ ತಂಟೆ, ಯಾಕೆ ಈ ಸಮಸ್ಯೆ, ಯಾಕೆ ಈ ಶೋಧನೆ ಎಂಬ ತಿಳ್ಕೊಂಡು ಯಾಕೆ ನೀನು ಉಪವಾಸ ಪ್ರಾರ್ಥನೆ ಮಾಡಬಾರ್ದು? ಉಪವಾಸ ಪ್ರಾರ್ಥನೆ ಮಾಡುವಾಗ ಆ ಉಪವಾಸ ಪ್ರಾರ್ಥನೆಯಲ್ಲಿ ನಿನಗೆ ಜಯವದ ಪ್ರೇರೆ. ಉಪವಾಸ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ರಕ್ತದಿಂದ ಅದನ್ನು ಮುದ್ರಿಸ್ತಾನೆ ಪ್ರೇರಣೆ. ಉಪವಾಸ ಪ್ರಾರ್ಥನೆ ಆತನ ರಕ್ತದಿಂದ ನಿನ್ನ ತೊಳೆ ಶುದ್ಧಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ ಪ್ರೇರೆ. ನಿನ್ನ ಯಜಮಾನ ಮಾರ್ಪಡ್ಲಿಕ್ಕೆ ಅವಕಾಶ ಇದೆ, ನಿನ್ನ ಹೆಂಡತಿ ಮಾರ್ಪಡ್ಲಿಕ್ಕೆ ಅವಕಾಶ ಇದೆ, ನಿನ್ನ ಕುಟುಂಬ ಕಟ್ಟಲ್ಪಡುವುದಕ್ಕಾಗಿ ಒಂದು ಉಪವಾಸ ಪ್ರಾರ್ಥನೆ ಇದೆ ಪ್ರೇರೆ. ನಾನು ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೆ ಪ್ರೇರೆ. ಯಾವಾಗ ಉಪವಾಸ ಪ್ರಾರ್ಥನೆ ಮಾಡ್ತಿದ್ರೆ ಈ ಸತ್ಯವೇದವನ್ನು ಕರೆಕ್ಟಾಗಿ ಜನರಿಗೆ ಬೋಧನೆ ಮಾಡುವುದಕ್ಕಾಗಿ 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೆ ಪ್ರೇರೆ. ಒಂದೊಂದು ವಾರದಲ್ಲಿ ತಿರುಗಿ ಮತ್ತೆ ಉಪವಾಸ ಪ್ರಾರ್ಥನೆ ಮಾಡ್ತಿದ್ದ. ಯಾಕಂದರೆ ನನ್ನ ಹೆಂಡತಿ ಮಾರ್ಪಡಬೇಕೆಂಬುದು ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೆ. ಯಾಕೆ ಮಾರ್ಪಡಬೇಕು ಉಪವಾಸ ಪ್ರಾರ್ಥನೆ ಮಾಡ್ತಿದ್ರೆ, ನನಗೆ ರಕ್ಷಣೆ ಸಿಕ್ಕದ, ನಾನು ಹೊರಗೆ ಹೋಗಿ ಸುವಾರ್ತೆ ಪ್ರಕಟಿಸಲತ್ತ ಆಲ್ರೆಡಿ. ಆದರೆ ದೇವರೇ, ನನ್ನ ಹೆಂಡತಿಗೆ ರಕ್ಷಣೆ ಆಗಿಲ್ಲ, ನನ್ನ ಹೆಂಡತಿನ ದೀಕ್ಷಾಸನ ತೆಗೆದುಕೊಂಡಿಲ್ಲ. ನಾನು ಒಂದು ವೇಳೆ ಜೋಡಿಯಾಗಿ ಎಲ್ಲ ಒಂದು ಪ್ರಸಂಗ ಮಾಡಿಕೊಂಡು ಅಥವಾ ಯಾರ್ಯಾರ ದೀಕ್ಷಾಸನ ಕೊಟ್ಟು ಕರ್ತನ ದೇಹ ರಕ್ತವನ್ನು ಹಂಚಲತ್ತೇವಂದ್ರೆ, ಒಂದು ವೇಳೆ ನನ್ನ ಸರಿಬೀಳ ಸಹಕಾರ ರಕ್ತ ದೇಹದಾಗ ಪಾಲು ಬಗ್ಲಿಂದ್ರೆ ಜನರು ಅವಮಾನ ಮಾಡ್ತಾರೇನೋ, ಜನರ ಒಳಗೆ ಅವಮಾನ ಜರುಗ್ತದೇನೋ, ಜನರ ಒಳಗೆ ದೇವರಿನ ಹೆಸರು ಕೆಟ್ಟದ್ದು ಬರ್ತೇನೋ, ಜನರ ಒಳಗೆ ನನ್ನ ಕುಟುಂಬ ಈ ರೀತಿಯಾಗಿ ಹೊರಗೆ ಬೀಳ್ತೇನೆ ತಿಳ್ಕೊಂಡು ಭಯಪಟ್ಟು ದೇವ್ರಿಗೆ ಒಳಗಾಗಿತ್ತು. ಅಯ್ಯ ಉಪವಾಸ ಪ್ರಾರ್ಥನೆ, ಈಗ ನನ್ನ ಹೆಂಡತಿ ಮಾರ್ಪಡೋದಕ್ಕೆ ಉಪವಾಸ ಪ್ರಾರ್ಥನೆ, ಈಗ ದೀಕ್ಷಾಸ್ನಾನ 100% ಈ ಇಯರ್ಲಿ ತೆಗೆದುಕೊಳ್ಬೇಕು ದೇವ್ರು ಎಂಬುದಾಗಿ 3 ವರ್ಷ 2011, 12, 13ದಾಗ ಉಪವಾಸ ಪ್ರಾರ್ಥನೆ ಮಾಡಿದಾಗ ಲಾಸ್ಟ್ ಅಕ್ಟೋಬರ್ ನವಂಬರ್ ತಿಂಗಳದಾಗ ಏನು ಮಾಡಿರ, ದೇವ್ರ ಕಡೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡ್ರ ಪ್ರೇಯರ್. ಹಲ್ಲೆಲೂಯಾ. ಮತ್ತು ಸುಮ್ಮನೆ ಸಾಧಾರಣವಾಗಿ ದೀಕ್ಷಾಸ್ನಾನ ಇಲ್ಲ, ಒಂದು ಅಭಿಷಕ್ತರ ಕೈಯಲ್ಲಿ ದೀಕ್ಷಾಸನ ಮಾಡಿಕೊಂಡು ನೀರಿನಾಗ ಮುಳುಗಿ ನೀರು ಬಿಟ್ಟು ಮೇಲಕ್ಕೆ ಬಂದಾಗ 3-4 ಜಗಿಲಿ ಅವ್ರು ಕೆಳಗೆ ಬಿದ್ದೋಗ, ಅವ್ರಿಗೆ ಹೋಶಿಲ್ಲ, ಗೊತ್ತಿಲ್ಲ ಅವರಿಗೆ.
ಯಾಕೆ ಗೊತ್ತಿಲ್ಲ ಅಂದರೆ ದೇವರ ಒಂದು ಆತ್ಮ ಪ್ರವೇಶ, ದೇವರ ಆತ್ಮದ ಅಭಿಷಕ್ತರ ಮುಖಾಂತರವಾಗಿ ಒಂದು ಕಾರ್ಯ ಆಗಿರ್ತದೆ. ಅಭಿಷಕ್ತರ ಮುಖಾಂತರವಾಗಿ ಅಂಥ ಒಂದು ಕಾರ್ಯ ಆಗುವಾಗ ದೇವರು ಒಂದು ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತ ಹೃದಯ ಏನು ಮಾಡ್ತಾನೆ, ದೇವರು ಕೊಡ್ತಾನೆ ಪ್ರೇರೆ. ಇದಕ್ಕಾಗಿ ನಾನು ಉಪವಾಸ ಪ್ರಾರ್ಥನೆ ಮಾಡಿದೆ ಪ್ರೇರೆ. ಸಭೆ ವಿಷಯವಾಗಿ, ಸೇವೆ ವಿಷಯವಾಗಿ, ಸೇವಕರ ವಿಷಯವಾಗಿ, ಕುಟುಂಬಗಳ ವಿಷಯವಾಗಿ, ಅನೇಕ ಒಂದು ಜನಗಳು ಮಾರ್ಪಡೋದಕ್ಕೆ ವಿಷಯವಾಗಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾವೆ. ಇನ್ನೂ ಉಪವಾಸ ಪ್ರಾರ್ಥನೆ ಮಾಡ್ತಾವೆ. ಆದರೆ ನನ್ನ ಸೋದರ ನೀನು ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬಾರ್ದು? ನಿನ್ನ ಕುಟುಂಬ ಕಟ್ಟಲ್ಪಡತಿಲ್ಲ ಗೊತ್ತು, ಯಾಕ ಉಪವಾಸ ಪ್ರಾರ್ಥನೆ ಇಲ್ಲ? ಗಂಡ ಹೆಂಡತಿ ಮಂದಿರ ಜಗಳ ಯಾಕೆ? ಉಪವಾಸ ಪ್ರಾರ್ಥನೆ ನಿನ್ನ ಒಳಗಿಲ್ಲ. ಕೆಲವೊಂದು ಕುಟುಂಬದಲ್ಲಿ ಎಲ್ಲ ಸಮೃದ್ಧಿ ಇದೆ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಬೆಳ್ಳಿ ಬಂಗಾರ ಮನೆ ಬೇಕಾಗಿರ್ತಕ್ಕಂಥದ್ದು ಎಲ್ಲದ, ಬಿಸ್ನೆಸ್ ವ್ಯಾಪಾರ ಕೈಯಲ್ಲದ, ಮತ್ತು ಆ ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ಇಲ್ಲ. ಯಾಕೆ ಉಪವಾಸ ಪ್ರಾರ್ಥನೆ ಇಲ್ಲ? ಸೈತನನ್ನು ನಿನ್ನನ್ನು ಮುರಿಯೋದಕ್ಕಾಗಿ, ಸೈತನನ್ನು ಹಾಳು ಮಾಡೋದಕ್ಕಾಗಿ, ನಿನ್ನ ಮನೆ ನಿನ್ನ ಹೆಂಡತಿಗೋ, ಅಥವಾ ನಿನ್ನ ಮನೆ ನಿನ್ನ ಯಜಮಾನನಿಗೋ, ಅಥವಾ ನಿನ್ನ ಮನೆ ಅತ್ತಿ ಮಾವಿಗೋ, ಅಥವಾ ನಿನ್ನ ಮನೆ ನಿಮ್ಮ ತಾಯಿ ತಂದೆಗೋ, ಅಥವಾ ನಿಮ್ಮ ಅಣ್ಣ ತಮ್ಮರಿಗೋ, ಅಕ್ಕ ತಂಗಿರಿಗೋ ಅದು ಹಿಂಬಾಲಿಸ್ಲತ್ತದು, ಬಳಸ್ಲತ್ತದು. ಅದು ಮುರಿಬೇಕಾದ್ರೆ ಒಂದು ಉಪವಾಸ ಪ್ರಾರ್ಥನೆ ಒಳಗೆ 100% ಬೇಕು ಪ್ರೇರೆ. ಒಂದು ಸರ್ತಿ ನೀವು ಉಪವಾಸವಾಗಿದ್ದು ವಾರದಲ್ಲಿ ಒಂದು ದಿನ 2 ದಿನ ಸಾಯಂಕಾಲ ತನಕ ಇದ್ದು ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಯಜಮಾನ ಮಾರ್ಪಡ್ತಾನೆ, ಹೆಂಡತಿ ಮಾರ್ಪಡ್ತಾನೆ, ನಿನ್ನ ಕುಟುಂಬ ಮಾರ್ಪಡ್ತದೆ, ನಿನ್ನ ವ್ಯಾಪಾರ ಬಿಸ್ನೆಸ್ ಮಾರ್ಪಡ್ತದೆ, ನಿನ್ನ ವಿದ್ಯೆ ಅಭ್ಯಾಸ ಮಾರ್ಪಡ್ತದೆ, ನಿನ್ನ ಉದ್ಯೋಗ ಮಾರ್ಪಡ್ತದೆ, ನೀವು ಮಾಡ್ತಕ್ಕಂಥ ಎಲ್ಲ ಥರ ಕೈ ಕೆಲಸದಲ್ಲಿ ನೀನು ಪ್ರತಿಫಲ ಹೊಂದಿತು ಪ್ರೇಯರಿ. ಇಸ್ತ್ರಿ ಒಂದು ವೇಳೆ ಪುರುಷನ ಮೇಲೆ ಅಥವಾ ನಿನ್ನ ಅಣ್ಣ ತಮ್ಮ ಅಕ್ಕನ ಮೇಲೆ ಒಂದು ವೇಳೆ ನೀನು ಕೈ ಮಾಡ್ತಿದ್ರೆ ಆ ಕೈಗಳ ಮುಖಾಂತರ ನೀನು ಶಾಪ ಹರಡ್ತು ಪ್ರೇಯರಿ. ಜಾಗ್ರತ. ನಿನ್ನ ಒಂದು ಉಪವಾಸ ಪ್ರಾರ್ಥನೆ ಇರಬೇಕು ಆ ಸ್ಥಳದಲ್ಲಿ. ಆ ಸ್ಥಳದಲ್ಲಿ ಹೋಗಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮಾಡಿ ನೀನು ಮುಂದೆ ಓಡುವಾಗ ದೇವರು ನಿನ್ನ ಸಾಹಸದಲ್ಲಿ ಅದ್ಭುತವಾಗಿ ನಿನ್ನ ಒಂದು ಉಪವಾಸ ಪ್ರಾರ್ಥನೆ ಕೇಳಿ ನೀನು ಸರಿ ಮಾಡ್ತಾನೆ ಪ್ರಿಯ. ಆದರೆ ನಿನ್ನ ಉಪವಾಸ ಪ್ರಾರ್ಥನೆ ಏನಾಗಿದೆ ಗೊತ್ತು? ಯಾಕೆ ನೀವು ಉಪವಾಸ ಪ್ರಾರ್ಥನೆ ಮಾಡತ್ತಿಲ್ಲ? ಮಾಡ್ತಿದ್ದಿ. ಯಾವ ಉಪವಾಸ ಪ್ರಾರ್ಥನೆ ಮಾಡ್ತಿದ್ದಿ? 3 ಗಂಟೆ ತನ ಉಪವಾಸ ಪ್ರಾರ್ಥನೆ ಮಾಡಿದಾಗ ಏನು ಮಾಡ್ತಿದ್ದಿ? ಮೊಬೈಲ್ನಲ್ಲಿ ರೀಲ್ಸ್ ಮಾಡಿದೆ. ಉಪವಾಸ ಪ್ರಾರ್ಥನೆ ಮಾಡಿ ಏನು ಮಾಡ್ತಿದ್ದಿ? ನೀ ರೊಟ್ಟಿ ಮಾಡೋದು ಕೂಡ ವಿಡಿಯೋ ಮಾಡಿ ಹೊರಗೆ ಹರಡಿಸ್ಲತ್ತಿದ್ದೆ. ಉಪವಾಸ ಪ್ರಾರ್ಥನೆ ಮಾಡ್ತಿದ್ದಿ. ಏನು ಮಾಡ್ತಿದ್ದಿ? ನೀ ಬೇರೆ ಬೇರೆ ಕಾರ್ಯಗಳು ಮಾಡ್ತಕ್ಕಂಥದ್ದೆಲ್ಲ ನೀ ಆನ್ಲೈನ್ ಹಾಕ್ಲತ್ತಿದ್ದಿ. ಎಷ್ಟು ಮಟ್ಟಿಗೆ ಉಪವಾಸ ಪ್ರಾರ್ಥನೆ? ಅದು ಉಪವಾಸ ಪ್ರಾರ್ಥನೆನ ಅಲ್ಲ ನನ್ನ ಸೋದರ. ಉಪವಾಸ ಪ್ರಾರ್ಥನೆ ಎಂತಂದರೆ ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಿಯನ್ನು ಆಶ್ರಯಿಸಬೇಕು ಪ್ರೇರೆ. ಉಪ ಅಂದರೆ ದೇವ್ರ ಸನ್ನಿಧಿಗೆ ಬರ್ತಕ್ಕಂಥದ್ದು, ವಾಸ ಅಂದರೆ ಆತನ ಸನ್ನಿಧಿಯಲ್ಲಿ ನಿವಾಸಿಸ್ತಕ್ಕಂಥದ್ದು ಪ್ರೇರೆ. ಇದು ಉಪವಾಸ ಪ್ರಾರ್ಥನೆ. ಇವತ್ತಿಂಥ ಒಂದು ಉಪವಾಸ ಪ್ರಾರ್ಥನೆ ಮಾಡೋದು ಬಿಟ್ಟು ಹೊರಟೆ ಮಾತುಗಳಿಂದ ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕಾರದಿಂದ ನೀನು ಮಾತಾಡ್ತಕ್ಕಂಥನಾಗಿದ್ದಿ. ಆದರೆ ದೇವರ ದೃಷ್ಟಿಯಲ್ಲಿ ಇದು ಸರಿಯಾದಲ್ಲ ಪ್ರೇರೆ. ದಾವೀದ ಮಹಾರಾಜ ಇನ್ನೂ ಉಪವಾಸ ಪ್ರಾರ್ಥನೆ ಮಾಡ್ಯಾನ. ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ಯಾನ ನೋಡುವಾಗ 2ನೇ ಸಮುವೇಲನು 12ನೇ ಅಧ್ಯಾಯ ಅದರ 16-17 ವಚನ. ಆದದರಿಂದ ದಾವೀದನು ಮಗುವಿಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳಕೋಣೆಯಲ್ಲಿ ನೆಲದ ಮೇಲೆಯೇ ಬಿದ್ದುಕೊಂಡು ರಾತ್ರಿ ಕಳೆಯುತ್ತಿದ್ದನು. ಅವನ ಮನೆಯ ಹಿರಿಸೇವಕರು ಅವನನ್ನು ಎಬ್ಬಿಸುವುದಕ್ಕೆ ಹೋದರು. ಆದರೆ ಅವನು ಏಳಲೂ ಇಲ್ಲ, ಅವರೊಡನೆ ಆಹಾರ ತೆಗೆದುಕೊಳ್ಳಲು ಇಲ್ಲ ಪ್ರೇರೆ. ಹಲ್ಲೆಲೂಯ. ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ಯಾನ? ಯಾರ ಕಡೆದು? ಹಿಂದಿದ್ದವ್ರಿ ದಾವೀದ ಮಹಾರಾಜ ಉಪವಾಸ ಪ್ರಾರ್ಥನೆ ಮಾಡಿ ಯಾರ ಕಡೆ ಉಪವಾಸ ಪ್ರಾರ್ಥನೆ ಮಾಡ್ಯಾನ? ಈ ಕಡೆ ಗಂಡ್ಸು ಮಕ್ಕಳು ಹಿಂದಿದ್ದವ್ರು ಯಾರ ಕಡೆ ಉಪವಾಸ ಪ್ರಾರ್ಥನೆ ಮಾಡಿ ದಾವೀದ ಮಹಾರಾಜ? ಯಾವ್ದಕ್ಕೋಸ್ಕರ? ಮಗುವಿಗೋಸ್ಕರ ಉಪವಾಸವಾಗಿದ್ದು ದಾವೀದ ಮಹಾರಾಜ ಪ್ರಾರ್ಥನೆ ಮಾಡೋಣ. ಇವತ್ತು ನಿಮ್ಮ ಮಗನೇ ಒಂದು ರೋಗದಾಗ ಬಿದ್ದೋಗ್ಯಾನ, ಅಥವಾ ನಿಮ್ಮ ಯಜಮಾನೇ ರೋಗದಲ್ಲಿ ಬಿದ್ದೋಗ್ಯಾನ, ಅಥವಾ ನಿಮ್ಮ ಹೆಂಡತಿನೇ, ಅಥವಾ ನಿಮ್ಮ ಮಗಳೇ, ಅಥವಾ ನಿಮ್ಮ ಮಕ್ಕಳು ಕುಟುಂಬ, ನಿಮ್ಮ ಸಂಸಾರದಲ್ಲಿರ್ತಕ್ಕಂಥ ಯಾರೇ ಒಬ್ಬರು, ಅಥವಾ ನಿಮ್ಮ ಮನೆ ಹಿರೇ ಯಾರೋ ಒಬ್ಬರು ಒಂದು ರೋಗದಲ್ಲಿ ಬಿದ್ದೋಗ್ಯಾರ. ಮತ್ತು ಉಪವಾಸ ಪ್ರಾರ್ಥನೆ ನಿಂದದನ ಯೋಚನೆ ಮಾಡಿರಿ. ಉಪವಾಸ ಪ್ರಾರ್ಥನೆ ನನ್ನ ಮಗನಿಗೆ ಸ್ವಸ್ಥತೆ ಆಗಬೇಕು, ನನ್ನ ಗಂಡಗೆ ಸ್ವಸ್ಥತೆ ಆಗಬೇಕು, ನನ್ನ ಕುಟುಂಬಕ್ಕೆ ಸ್ವಸ್ಥತೆ ಆಗಬೇಕು, ನಮ್ಮ ಮನೆಯವರಿಗೆಲ್ಲರಿಗೆ ಬಿಡುಗಡೆ ಆಗಬೇಕೆಂಬುದಾಗಿ ಸ್ವಲ್ಪ ಜನ ಬಾಕಿದರು. ನಿಮ್ಮನೆಗೆ ಯಾರು ರೋಗದಲ್ಲಿ ಬಿದ್ದಿಲ್ಲ, ನೀವು ಹುಡುಕ್ತೀರಿ. ಯಾರಿಗೆ ಹುಡುಕ್ತೀರಿ? ಯಾರ್ಲಿಂದ ಸ್ವಸ್ಥತೆ ಆಯ್ತದೋ, ಹಲ್ಲೆಲೂಯ, ಯಾರ್ಲಿಂದ ಬಿಡುಗಡೆ ಆಯ್ತದೋ, ಯಾವ ಪಾಸ್ಟರ್ಗಳಿಗೆ ತೊಗೊಂಡು ಹೋಗಾರಿ, ಯಾವ ತಾಂತ್ರಿಕಗಳು ತೊಗೊಂಡು ಹೋಗಾರಿ, ಯಾರು ಬೋಲೋಗಿ ಕೊಳ್ಳಕ್ಕೆ ಡೊಂಗ ಕಟ್ಕೊಂಬರ್ರಿ, ಯಾರು ಬೋಲೋಗಿ ಯಾನ್ ಕಟ್ಕೊಂಬರ್ರಿ, ಯಾನ್ ಕಟ್ಟಿದ್ರೆ ಆಯ್ತದ, ಟೆಂಗ್ ಕೊಟ್ರು ಭೀ 1000-10,000 ರೂಪಾಯಿ ಹೋಯ್ತವ, ತಾಯ್ತು ಕಟ್ಟಿದ್ರೆ ಭೀ 1000-10,000 ಹೋಯ್ತವ, ಪಾಸ್ಟರ್ ಬಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಹೋದ್ರೆ ಭೀ ಅಲ್ಪ ಸ್ವಲ್ಪ ಕೊಡಲೇಬೇಕು, ಇಲ್ಲಂತಿಲ್ಲ. ಆದರೆ ನಿನ್ನ ಒಂದು ಉಪವಾಸ ಪ್ರಾರ್ಥನೆ ಏನಾಗ್ಯದ? ಹಲ್ಲೆಲೂಯ. ಏನಾಗ್ಯದ ನಿನ್ನ ಉಪವಾಸ ಪ್ರಾರ್ಥನೆ? ನಿನ್ನ ಯಜಮಾನ ರೋಗದಲ್ಲಿ ಬಿದ್ದೋಗ್ಯಾನ, ಅವನಿಗೆ ಉಪವಾಸ ಪ್ರಾರ್ಥನೆ ಮಾಡೋದು. ನಿನ್ನ ಕುಟುಂಬದಲ್ಲಿ ಯಾರೋ ಒಂದು ವ್ಯಕ್ತಿ ರೋಗದಲ್ಲಿ ಬಿದ್ದೋಗ್ಯಾನ, ಅವನಿಗೆ ಅವ್ನು ಮಾರ್ಪಡಬೇಕಾಗ ರಕ್ಷಣೆಗೆ, ಅವನ ಸ್ವಸ್ಥತೆಗಾಗಿ ಉಪವಾಸ ಪ್ರಾರ್ಥನೆ ನೀವು ಮಾಡ್ತಾಯಿದ್ದೀರಿ? ಇಲ್ಲ ಪ್ರಿಯರೇ, ಬರಿಗೋಳು, ನಿಮ್ಮಲ್ಲಿರ್ತಕ್ಕಂಥ ಬರಿಗೋಳು
ಇವ್ರು ಹೋಗಿ ಅವ್ರ ಮನೆಗೆ ಹೇಳ್ದ, ಅವ್ರು ಹೋಗಿ ಇವ್ರ ಮನೆಗೆ ಹೇಳ್ದ, ನನ್ನ ಯಜಮಾನಿಗೆ ಆಗೈತೆ, ನನ್ನ ಹೆಣ್ತಿಂಗೆ ಹಂಗಾಯ್ತು, ಆಕಿನ ಕಾಲಾಗ ಈಸ್ ರೊಕ್ಕ ಹಾಕ್ದ, ಆಕಿನ ಕಾಲದಾಗ ಓಸ್ ರೊಕ್ಕ ಹಾಕ್ದ, ಅವನಿಗೆ ಇಷ್ಟು ಕಟ್ ಹಾಕದ, ನನ್ನ ಬೆಳ್ಳಿ ಹೋಯ್ತು, ನನ್ನ ಬಂಗಾರ, ನೀನು ಯಜಮಾನೇ ನಡೆದಂತ, ನಿನ್ನ ಹೆಂಡತಿ ನಡೆದಂತ ಅಂದೆ. ಉಪವಾಸ ಬಿದ್ದು ಯಾಕೆ ನೀ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ? ನಿನ್ನ ಮಗುವೇ ಸುಸ್ತ ಬಿದ್ದಾಗದ ಪ್ರೇರೆ, ಉಪವಾಸ ಯಾಕೆ ನಿನ್ನ ಒಳಗಿಲ್ಲ? ದಾವೀದನು ತನ್ನ ಮಗನಿಗೆ ಉಪವಾಸ ಪ್ರಾರ್ಥನೆ ಮಾಡ್ತಾನೆ ಪ್ರೇರೆ. ಈಗ ತನ್ನ ಸೋದರ ನೀನು ಉಪವಾಸ ಪ್ರಾರ್ಥನೆ ಮಾಡೋದ್ರೆ ಎಷ್ಟು ತಮ್ಮ ಮಾಡ್ತೀರಿ? ಇಲ್ಲ, ಪಾಸ್ಟರ್ ಸಾಬ್ರಿಗೆ ಫೋನ್ ಹಚ್ಚಾರಿ, ಹೇಳಿ ಹಚ್ಚಾರಿ, ಬಾರ 1 2 3. ಆ ಪಾಸ್ಟರ್ ಸಾಬ್ ಒಂದು ವೇಳೆ ಫೋನ್ ಎಬ್ಸಲ ಹೊನ್ಕೋರಿ, ಮರ್ದಿನ ಆಗೋಯ್ತು. ಆ ಸಂಡೇ ನೆಕ್ಸ್ಟ್ ಸಂಡೇ ಚರ್ಚಿಗೆ ಕಟ್. ದೋನಿಗೆ ನಾವು ಫೋನ್ ಹಚ್ಚಿದ್ದೆವು. ಹೆಂಗೆ ಫೋನ್ ಎಬ್ಸಲ್ಲ, ನಾವು ಕಷ್ಟದಾಗ ಫೋನ್ ಹಚ್ಚಿದ್ದೆವು. ಪಾಸ್ಟರ್ ನಿದ್ದಿಲ್ಲ ಅಂತೀರಿ. ಪಾಸ್ಟರ್ ಏನು ಮಣ್ಣಿಂದ ಒಂದು ಮಟ್ಕಿ ಅಪ್ಲೈ ಮಾಡಿಟ್ಟನ ಪಾಸ್ಟರ್ನ, ಅಥವಾ ಒಂದು ಕಬ್ಬಿಣ ವಸ್ತುನ, ಅಥವಾ ಒಂದು ರೋಬೋಟನ 24 hours ಇಂಟು ಎಚ್ಚರಿಕೆ ಇರ್ಲಕ್ಕ. ಕಣ್ಣಾಗ 2 ಡ್ರಾಪ್ ಹಾಕೊಂಡು ಹೀಗೆ ನಿದ್ದೆ ಮಾಡಿದ್ದೆ. ಆಲ್ರೆಡಿ ಜಂಪ್ ಹತ್ತಿದ, ಫೋನ್ ಸೋರ್ಸ್ಲತ್ತಿದ. ತಾಯಿ ಫೋನ್ ಮಾಡತ್ತಾಳೆ, ಯಾರೋ ಅಮ್ಮರು ಹೇಳ್ತಾಳೆ, ಸರ್ ಫೋನ್ ಉಂಟು ನೋಡ್ರಿ, ಫೋನ್ ಉಂಟು ಅಂತ. ಇವ್ರ ಕಡೆ ಅಲಾಗ ನಾನು ಕಿವಾಗ ಹಚ್ಚಾರ. ಫೋನ್ ಹುಡುಕ್ಲತ್ತಿದೆ, ಕಣ್ಣಾಗ ಡ್ರಾಪ್ ಅದ, ಈ ಕಡೆ ಇರ್ತದೆ, ಫೋನ್ ಮೇಲೆ ನನಗೆ ಸಿಗಲ್ಲೋಗ್ಯದ, ಕಣ್ಣುಗಳು ಮೆತ್ಕೊಂಡವ. ಲಾಸ್ಟಿಗೆ ಒಂದು ಸರ್ತಿ ಫೋನಾಗ ಕಟ್ಟಾಗೋಯ್ತು, 2ನೇ ಸರ್ತಿ ಕಟ್ಟಾಗೋಯ್ತು, 3ನೇ ಸರ್ತಿ ಯಾರೇ ಕಿರಲ್ರ ಅಂತೇಳಿ ಕಣ್ ತೆರೆದ ಫೋನ್ ಹಚ್ಚಿದ. ಆ ತಾಯಿಗಳು ಹೇಳ್ತಾಳೆ, ಸರ್ ನಮ್ಮ ಮಮ್ಮಿಗೆ ಸುಮಾರು 3-4 ದಿನ ಆಯಿತು, ಲೂಸ್ ಮೋಷನ್ ಆಗ್ಲತ್ತ, ಉಲ್ಟಿ ಆಗ್ಲತ್ತದ, ಅದಕ್ಕಾಗಿ ಸರ್ ನಾವು ಫೋನ್ ಹಚ್ಚಿದ, ಪ್ರೇಯರ್ ಮಾಡಿ ಪೂರ ನೆಲಕ್ಕೆ ಬಿದ್ದಾಳ ಅಂತ. ಮತ್ತು ತಾಯಿ ನಿನ್ನ ಸಂಡೇ ಇತ್ತಲ್ಲ, ನೆಲಕ್ಕೆ ಬಿದ್ದರೆ ಬಿ ತೊಗೊಂಬಂದಿತ್ತು, ಅಂಡ ಅರ್ಬಿ ಕಟ್ಕೊಂಡು ತೊಗೊಂಬಂದಿತ್ತು, ಗಾಡಿಗೆ ಬಿಟ್ಟು ಹಾಕೊಂಡ್ಬಂದು ಚರ್ಚಿಗೆ. ಏನಾಗಿತ್ತು ಅಂದ್ರೆ ಹೇಳಕ್ಕೆ ಕೂಡಕ್ಕೆ ಬಂದಿಲ್ಲ. ಈಗ ಹೇಳಕ್ಕೆ ಕೂಡಕ್ಕೆ ಬಂದು ಈಗ ಬಿದ್ದಾಗ ಸರ್ ನಿನ್ನ ಚಂದಿದ್ದಳು ಅಂದರೆ ಪ್ರೇಯರ್ ಮಾಡಬೇಕಾ ಮಾಡಬಾರ್ದ? ಟಾಪ್ ಒಂದು ಕಟ್ ಮಾಡಬೇಕಾ? ಇಲ್ಲ, ಪ್ರಾರ್ಥನೆ 101% ಮಾಡಲೇಬೇಕು. ಸೇವಕರು ನಮ್ಮೊಂದು ಕರ್ತವ್ಯನ ನಾವು ಅಂದಿದ್ದೇವಾದರೆ ಅಂದಂಥದ್ದೇ ನಮ್ಗೆ ಮಾಡ್ಲಿಕ್ಕಾಗಿಲ್ಲ. ಕರ್ತವ್ಯ, ಸೇವಕರು ಕರ್ತವ್ಯ ಅಂತ ತಿಳ್ಕೊಂಡು ನೀರು ತಗೋ ಪ್ರೇಯರ್ ಮಾಡ್ಕೊಡ್ತಾ ಅಂತೇಳಿ ನೀರಿಗೆ ಪ್ರಾರ್ಥನೆ ಮಾಡಿ ಆ ತಾಯಿಗೆ ಪ್ರಾರ್ಥನೆ ಮಾಡಿದ. ಆ ತಾಯಿ ಆಕೆ ಗುಣ ಹೊಂದಾಳ, ಚರ್ಚಿನಾಗಿಲ್ಲ. ಇವತ್ತು ಹೋದವಾರ ಬರ್ತಿರ್ಬೇಕಂದ ಗುಣ ಹೊಂದಾಳ, ಚರ್ಚಿನಾಗ ಕಾಣಿಸಿಲ್ಲ ಆ ತಾಯಿ. ಆ ಮಗಳು ಕಾಣಿಸಿಲ್ಲ, ಆ ತಾಯಿ ಕಾಣಿಸಿಲ್ಲ. ಒಂದು ವೇಳೆ ನಾನೇ ನಿಮಗೆ ಫೋನ್ ಮಾಡ್ದನ್ಕೋರಿ, ಏನೋ ಅವಶ್ಯಕತೆ ಅದ, ರಾತ್ರಿ 1-2ಕ್ಕೆ ಫೋನ್ ಮಾಡ್ದನ್ಕೋರಿ, ಎಷ್ಟು ಜನ ಫೋನ್ ಎಬ್ಸ್ತೀರಿ? ಒಬ್ಬರಿಬ್ಬರೇ ಎಬ್ಸ್ಯಾರ ಆಲ್ರೆಡಿ, ಒಬ್ಬರಿಬ್ಬರೇ ಎಬ್ಸ್ಯಾರ, ಭಾಳ ಜನ ಎಬ್ಸಿಲ್ಲ. ನಾ ಮಾಡಿದ್ದೆ ಆಲ್ರೆಡಿ. ನಿಮ್ಮ ಸಮಸ್ಯೆಗಾಗಿ ಮಾಡಿದ್ದೇನಾ? ನನ್ನ ಸಮಸ್ಯೆಗಾಗಿಲ್ಲ. ಒಂದಿನ ಜೋರಾಗಿ ಮಳೆ ಬೀಳತ್ತಿತ್ತು, ರಾತ್ರಿ ಇಷ್ಟು ಭಯಂಕರವಾಗಿ ಮಳೆ ಬೀಳತ್ತದ, ಯೋಕೋನತ್ ಮಳೆ ಬೀಳತ್ತ. ಪೂರ ಒಲ್ಲಿ ಸಮಾಧಾನ ಇರ್ಲತ್ತಿಲ್ಲ ನಂಗೆ. ನೀರು ಪೂರ ಎರಕ್ಕೆ ನೋಡಿದ್ರು, ನೀರು ನಮ್ಮ ಮನೆ ಹೊರಗೆ ಬಂದು ನೋಡಿದ್ರು ಪೂರ ಡಬರಿ ತುಂಬಿಗೋದು, ಪೂರ ಅಷ್ಟು ಭಯಂಕರ ಆಗಿರ್ತಕ್ಕಂಥ ನೀರು. ಆದರೆ ನಾನು ಅನ್ಕೊಂಡಿದ್ದೆ ಏನಾರ ಪ್ರಾಬ್ಲಮ್ ಆಗಿ ತಿಳ್ಕೊಂಡು ಸುಮಾರು ಜನರಿಗೆ ಫೋನ್ ಹಚ್ಚಿದ. ಯಾರು ಫೋನ್ ಸ್ವಿಚ್ ಆಫೇ, ಯಾರು ಫೋನ್ ಮಾಡಿದ್ರು ಫೋನೇ ಎಬ್ಸಿಲ್ಲ, ಯಾರು ಹ್ಯಾಂಗೆ ಒಬ್ಬರು ಫೋನ್ ಎಬ್ಸ್ಯಾರ. ಯಾಕೆ ಸೇವಕರೇ 1 ಗಂಟೆಗೆ ಫೋನ್ ಮಾಡಿ ರಾತ್ರಿ ಅಂತೇಳಿ. ಮತ್ತು ಮರುದಿನ ರಿಪ್ಲೇ, ಮಿಸ್ ಕಾಲ್ ನೋಡ್ರೆ ರಿಪ್ಲೇ ಬರ್ಬೇಕು ಮರುದಿನ. ಓಹೋ ರಿಪ್ಲೇ ಇಲ್ಲ. ಒಂದು ನಾನೇ ಭೇಟಿಯಾಗಿ, ಸರ್ ಅವತ್ತು ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರಿ, ಯಾಕೆ? ಎಷ್ಟು ದಿನ ಬಾದ? 1 ವಾರ 2 ವಾರದ ಬಾದ. ಅಂದರೆ ಯಾಕೆ ವಿಷಯಗಳಂತಂದರೆ, ನನ್ನ ಸೋದರ ನೀವು ಹೇಗೋ, ನೀವು ಮನುಷ್ಯರಾಗಿದ್ದೀರ, ನಿಮ್ಮ ಸೇವಕರು ಕೂಡ ಮನುಷ್ಯರಾಗಿದ್ದೀರಾ. ಬಟ್ ನಾನು ನಿಮ್ಗೆ ಹೇಳ್ತಕ್ಕಂಥ ಒಂದು ಸಂದೇಶವನ್ನೆಂದರೆ, ನೀನು ಒಂದು ವೇಳೆ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಮಗನಾಗಲಿ, ನಿನ್ನ ಮಗಳಾಗಲಿ, ನಿನ್ನ ಕುಟುಂಬದಾಗಲಿ ರಕ್ಷಣೆ ಅದ. ರೋಗ ವ್ಯಾಧಿಯಲ್ಲಿ ಬಿದ್ದೋಗ ಅವ್ರ ವಿಷಯ ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಸೌಖ್ಯ ಅದ, ಅವ್ರಿಗೆ ದೇವರು ಆರೋಗ್ಯ ಕೊಡ್ತಾನ. ಯಾಕಂದರೆ ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನು ಪ್ರಾರ್ಥನೆ ಕೇಳ್ತಾನ. ಅವನು ಪ್ರಾರ್ಥನೆ ಕೇಳಿ ದೇವರು ಅವನಿಗೆ ರಕ್ಷಿಸ್ತಾನೆ. ಪ್ರೇಯರೇ, ನಿಮ್ಮಲ್ಲಿ ಸ್ವಸ್ಥತೆ ಮಾಡ್ತಕ್ಕಂಥ ವರ ಔಷಧ ಒಳಗೆ ದೇವರು ನಿಮ್ಮ ಒಳಗಿಟ್ಟನ. ಆದರೆ ನೀವೇನು ಮಾಡ್ತೀರಿ? ಅದು ಬಳಸ್ಕೊಂಡಿಲ್ಲ ಪ್ರೇಯರೇ. ಲೋಕಕ್ಕೆ ಸಂಬಂಧಪಟ್ಟಂಥ ಶರೀರಕ್ಕೆ ಒಪ್ಪಿಸಿರಿ, ಲೋಕಕ್ಕೆ ಸಂಬಂಧಪಟ್ಟ ವಿಷಯ ಕಾರ್ಯಗಳಿಗೆ ನಿಮ್ಮ ಆತ್ಮ ಒಪ್ಪಿಸ್ಕೊಟ್ಟಿರಿ. ಹೇಗೆ ದೇವರ ಆತ್ಮಗಳು ನಿಮ್ಮ ಒಳಗಿರ್ತಾವ, ದೇವ್ರು ಹೇಗೆ ಒಂದು ಅದ್ಭುತ ಮಾಡ್ತಕ್ಕಂಥ ಸ್ವಸ್ಥತೆ ಮಾಡ್ತಕ್ಕಂಥ ಒಂದು ಔಷಧ ನಿಮ್ಮೊಳಗಿಡ್ತಾನೆ ಹೇಳ್ರಿ. ಎಲ್ಲಿ ಪಾಪ ಅದರಲ್ಲಿ ದೇವರು ಇರಲ್ಲ, ಎಲ್ಲಿ ನೀತಿ ಪ್ರೀತಿ ಸತ್ಯತೆ ಅವನು ಅಲ್ಲ ದೇವರು ಆತ್ಮ ಸಂಚರಿಸ್ತದ, ಅಲ್ಲಿ ಅವಾಗ ದೇವರು ದೊಡ್ಡ ಅದ್ಭುತ ಮಾಡ್ತಾನೆ. ದಾವೀದನು ಉಪವಾಸ ಪ್ರಾರ್ಥನೆ ಮಾಡ್ಯಾನ. ಯಾರ ವಿಷಯವಾಗಿ? ತನ್ನ ಮಗನ ವಿಷಯವಾಗಿ. ಪ್ರೇರೆ ಅಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ಯಾನ. 1ನೇ ಅಧ್ಯಾಯದಾಗ ಯಾರ ವಿಷಯವಾಗಿ? ಯೌನಾತನ ವಿಷಯವಾಗಿ, ಪ್ಲಸ್ ಒಂದು ಸೌಲನ ವಿಷಯವಾಗಿ ಉಪವಾಸ ಪ್ರಾರ್ಥನೆ ಮಾಡ್ಯಾನ. ಇಲ್ಲಿ ತನ್ನ ಒಂದು ಮಗನ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರೇರೆ ಇವತ್ತು ನಿಮ್ಮ ಮಗನಿಗೆ ತಂದು ಸಭೆಗೆ ಉಪಯೋಗಿಸ ಪಾಸ್ ಸಭೆ ಏನು ಹೇಳರಿ, ನಮ್ಗೆ ಅರ್ಥ ಆಗ್ಲತ್ತಿಲ್ಲ. ಎಷ್ಟು ಹೇಳತ್ತಿದ್ದೆವು, ಹೊಡಿಲತ್ತೇವೆ, ಗಂಡು ಹೊಡಿಲತ್ತಿದ್ದೇವೆ, ಹೆಂಡತಿ ಹೊಡಿಲತ್ತಿದ್ದೆವು, ಮೈ ಎಲ್ಲ ಪೆಟ್ಟು ಅವ ನೋಡ್ರಿ. ಇವನಿಗೆ ಅವನ ಮಾತು ಕೇಳಂಟಾನ. ಸುಮ್ಮನೆ ನಿಮ್ಮ ಸರಿ ಸೇವಕರ ಕರ್ಕೊಂಡು ಹೋಗ್ರಿ. ಅವನಿಗೆ ಅನ್ನ ಯಾರು ಹಾಕಬೇಕು? ಅವ್ನ ಖರ್ಚು ಯಾರು ತೊಗೊಂಡು ಹೋಗಬೇಕು? ಅವನಿಗೆ ಗಾಡಿಗೆ ಪೆಟ್ರೋಲ್ ಹಾಕಬೇಕು. 1 ದಿನ ಪೆಟ್ರೋಲ್ ಹಾಕ್ತೀರಿ, 2 ದಿನ ಪೆಟ್ರೋಲ್ ಹಾಕ್ತೀರಿ, 3ನೇ ದಿನ ಐ ಮಗ ಏನು ಮಾಡ್ತಿ ಬಿಡು ಹೋಗ್ಬೇಡ, ಬಿಡು ಮಗ ಏನು ಮಾಡ್ತಿ ಹೋಗ್ಬೇಡ, ರೊಕ್ಕ ಇಲ್ಲದ ಸುಮ್ಮನೆ ಯಾಕ ಹೋಗ್ಬಾರ್ದು ಬಿಡು. ಫಾಸ್ಟಲ್ಲಿ ಹಾಕ್ತಾರಂತ ಪೆಟ್ರೋಲು. ಮಮ್ಮಿ ಹಾಕ್ತಾರನ್ನ ಕೇಳ್ತಾ ಆ ಫೋನ್ ಬರೋ ಬಟ್ಟಪ್ಪ ಪೆಟ್ರೋಲ್ ಹಾಕ್ತೇವೆ ಹೋಗಾರ ಅಂದ್ರೆ ಹೋಗಿ ಮಗ ಹೋಗಿ. ಮೊದಲನೇದು
ಮಗ ಸುಧಾರಿಸ್ಯಾನಂದ್ರೆ ಮಗಳು ಸುಧಾರಿಸ್ಯಾಳಂದ್ರೆ ಆ ಮಗಳಿಗೆ ಹಿಂಬಾಲಿಸ್ಲಿಕ್ಕೆ ಅವಕಾಶ ಕೊಡ್ತೀರಿ. ಅದಕ್ಕೆ ಒಂದೆರಡು ದಿನ ಖರ್ಚು ಮಾಡ್ತೀರಿ. ಅದ್ರ ಬದ್ 3ನೇ 4ನೇ ದಿನ ಖರ್ಚು ಮಾಡ್ಲಿಕ್ಕೆ ನಿಮ್ಮ ಕೈಲಾಗಲ್ಲ ಪ್ರಿಯರೇ. ಯಾರವ ಇವ ಕೆಲ್ಸಕ್ಕೆ ಬರಲ್ಲಂತವನು, ಯಾರು ಮನೆ ಕೆಲಸ ಮಾಡಲ್ಲ, ಹೊರಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಾಗಿಲ್ಲ, ಹರಟೆ ಮಾತುಗಳಿಂದ ಲೋಕ ರೀತಿಗೆ ಸಂಬಂಧಪಟ್ಟಂಥ ಸ್ಥಿತಿ ಪರಿಸ್ಥಿತಿಯಲ್ಲಿದ್ದು ಲೋಕ ರೀತಿಯಾಗಿ ಬೆಳೀತಕ್ಕಂಥ ಮಗನಿಗೆ ತೊಗೊಂಡು ಹೋಗಿ ಸರ್ ಪಾಸ್ಟರ್ ತೊಗೊಂಡು ಹೋಗ್ರಿ, ಆ ಮಗನ ಉದ್ಯೋಗ ಮಾಡಲಿ, ಆ ಮಗನ 10 ರೂಪಾಯಿ ಕಮಸವಿರಲಿ, ನಡಿ ಮಗ ನಾಳೆ ನಮ್ಮ ಸರಿ ಇಲ್ಲ ಸರ್ ಅವ ನಾಳೆಗೆ ಡ್ಯೂಟಿ ಹೋಗ್ಬೇಕು. ಹ್ಯಾಂಗೆ ಮಾಡ್ತೀರಿ? ನಾಳೆಗೆ ಅವ ಡ್ಯೂಟಿ ಹೋಗ್ಬೇಕು ಸರ್. ಇಲ್ಲದ್ರ ಅಲ್ಲಿ ಡ್ಯೂಟಿನ ತೆಗೆದಾಕ್ತಾರೆ ಸರ್, ಭಾಳ ಪ್ರಾಬ್ಲಮ್ ಆಯ್ತು ಸರ್, ಆ ಡ್ಯೂಟಿ ತೆಗೆದಾಕ್ತಾರೆ ಅಂದ್ರೆ ಯಾರಿಗೆ? ಅಲ್ಲೆಲ್ಲೂಯ್ಯ. ಯಾರಿಗೆ ಕಳಿಸ್ತೀರಿ? ಯಾರಿಗೆ? ವೇಸ್ಟ್. ಅವು ಯಾವುದೂ ಕೆಲ್ಸಕ್ಕೆ ಬರಲ್ಲ ಅಂತ ವ್ಯಕ್ತಿಗಳು ದೇವ್ರು ಕೂಡ ಮೆಚ್ಚಲ್ಲ ಪ್ರಿಯರೇ. ಚರ್ಚಿನ ತಬ್ಲರ್ ಹೊಡಿತಾನೆ ಸರ್, ತೊಗೊಂಡು ಹೋಗ್ರಿ. ಬೇಡ, ನಿನ್ನ ಮಗ ಚರ್ಚಿನ ತಬಲ ಹೊಡೆದ್ವಲ್ಲ, ಚರ್ಚಿನ 4 ಮಂದಿ ಖಾಲಿ ಮಾಡಕ್ತಾನವ. ಕೀಬೋರ್ಡ್ ಬೇಡ, ಕೀಬೋರ್ಡ್ ಅದು 10-20 ಸಾವಿರ ರೂಪಾಯಿ ಕೀಬೋರ್ಡು. ಯಾವುದೋ ಒಂದು ಬಟನ್ ದಬಸನ್ ಅಂದ್ರೆ ಅದು ರಿಪೇರ್ ಮಾಡ್ಲಿಕ್ಕೆ 8-10 ಸಾವಿರ ರೂಪಾಯಿ ಬೇಕು ಸರ್. ಲಾಸ್ಟಿಗೆ ಕ್ಯಾಮ್ರಾ ಫೋಟೋ ಹಿಡಿತಾನೆ ನನ್ನ ಮಗ, ವೀಡಿಯೋ ಮಾಡ್ತಾನೆ. ಬೇಡ, 10-20 ಸಾವಿರ ಫೋನ್ ಮುರಿದಾಕ್ತಾನೆ ಅವ ಕೆಳಗೆ ಹಾಕಿ. ನನ್ನ ಸೋದರ, ನೀನು ಮಾಡ್ತಕ್ಕಂಥ ಒಂದು ವಿಜ್ಞಾಪನೆ ನಿನ್ನ ಮಗನ ಹಾಳಾಗ್ಲತ್ತನ, ನಿನ್ನ ಮಗಳು ಹಾಳಾಗ್ಲತ್ತಾರ ಅಂದರೆ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡು. ರೋಗ ವ್ಯಾಧಿಯಲ್ಲಿ ಬಿದ್ದೋಗ್ಯಾನ, ಅವ್ನ ಸ್ವಸ್ಥತೆಗೆ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡು. ಅವ ಹಾಳಾಗ್ಲತ್ತಾನಂದರೆ ಅವನಿಗೆ ಉಪವಾಸ ಪ್ರಾರ್ಥನೆ ಮಾಡು. ಅವನಿಗೆ ದೇವರು ನೀವು ಮಾಡಿರ್ತಕ್ಕಂಥ ಉಪವಾಸವನ್ನು ಪ್ರಾರ್ಥನೆ ಕೇಳಿ ಒಂದು ದಿನ ಇಲ್ಲ ಒಂದು ದಿನ ದೇವರು ಅವನಿಗೆ ರಕ್ಷಿಸ್ತಾನ, ರಕ್ಷಣೆ ಕೊಡ್ತಾನೆ, ಅವನಿಗೆ ದೇವರು ಮಾರ್ಪಡಿಸ್ತಾನ. ಇಂಥ ಒಂದು ಸ್ಥಿತಿಗೆ ನಿಮ್ಮ ಮಕ್ಕಳಿಗೆ ನೀವು ತೋಕಪಡ್ಲಕ್ಕ ನೀವು ಪ್ರಯತ್ನ ಪಡಿ. ನಿಮ್ಮ ಮಗ ವಿದ್ಯೆ ಅಭ್ಯಾಸದಾಗ ಫೇಲ್ ಆಗ್ಲತ್ತಾನಂದರೆ ಅವನು ವಿದ್ಯೆ ಅಭ್ಯಾಸಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ಯಾಕೆ ನಾನು ನಿಮ್ಗೆ ಹೇಳ್ತಂದರೆ, ನಾನು ಒಳ್ಳೆ ಸಾಹಸ ಬೆಳೆಸ್ಬೇಕು. ಯಾವ ಸಾಹಸ ಬೆಳೆಸ್ಬೇಕು? ಅಲ್ಲೆಲ್ಲೂಯ್ಯ. ಯಾವ ಸಾಹಸ ಬೆಳೆಸ್ಬೇಕು? ಒಳ್ಳೆ ಸಾಹಸ ನೀವು ಫೇಲ್ ಆಗ್ಲತ್ತೀರಿ ಪರವಾಗಿಲ್ಲ, ಅದ್ರ ಹಿಂದೆ ನಿಮ್ಗೆ ಇಂಪ್ರೂವ್ಮೆಂಟ್ ಅದ. ನೀವು ಫೇಲ್ ಆಗ್ಲತ್ತೀರಿ ಪರವಾಗಿಲ್ಲ, ಅದ್ರ ಹಿಂದೆ ಏನೋ ಒಂದು ಗುರಿ ಅದ. ನೀವು ಫೇಲ್ ಆಗ್ಲತ್ತೀರಿ, ನಿನ್ನ ಒಳಗೆ ಏನೋ ಒಂದು ಕೊರತೆ ಅದ. ಆದರೆ ಆ ಕೊರತೆ ನೀಗಿಸ್ತಕ್ಕಂಥ ದೇವರಿಗೆ ನೀವು ಮೊರೆ ಇಡುವಾಗ ಅಥವಾ ಅದರ ಅನುಸಾರವಾಗಿ ಫಾಲೋ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಹುಡುಕಿ ನೀವು ಅಲ್ಲಿ ನಿಂತಿರುವಾಗ ಅವಾಗ ನೀವು ಉನ್ನತ ಸ್ಥಾನಮಾನಕ್ಕೆ ನೀನು ಬೆಳಿಲಿಕ್ಕೆ ಅವಕಾಶ ಅದ ಪ್ರಿಯರೇ. ಅದಕ್ಕೆ ದಾವೀದನು ಉಪವಾಸ ಪ್ರಾರ್ಥನೆ ಮಾಡೋಣ, ತನ್ನ ಮಗನು ಬದುಕ್ತಾನೇನೋ, ತನ್ನ ಮಗನಿಗೆ ಸ್ವಸ್ಥತೆ ಆಗ್ತೇನೋ, ನನ್ನ ಮಗನಿಗೆ ಬಿಡುಗಡೆ ಆಯ್ತದೇನೋ ಎಂಬ ಒಂದು ಉದ್ದೇಶ ಮನೋಭಾವನೆ ಇಟ್ಕೊಂಡು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡೋಣ. ಆದರೆ ಅವನ ಪ್ರಾರ್ಥನೆ ನಿಷ್ಫಲವಾಗ್ಯದ ಪ್ರಿಯರಲ್ಲಿ, ಪ್ರಾರ್ಥನೆ ಕೇಳಿಲ್ಲ ದೇವರು ಅವನು. ಅದಕ್ಕಿಂತ ಮುಂಚಿತವಾಗಿ ದಾವೀದನಿಗೆ ಏನು ಎಚ್ಚರಿಸ್ಯಾನ ಅಂದರೆ 2 ಸಾಮುವೇಲ 12ನೇ ಅಧ್ಯಾಯ 12, 13, 14 ವಚನ ಓದ್ರಿ. ನಾನು ಹೇಳುವ ಮಾತಾದರೂ ಎಲ್ಲ ಇಸ್ರಾಯೇಲರ ಮುಂದೆ ಪ್ರಕಟವಾಗಿ ನೆರವೇರುವುದು ಎಂಬುದೇ ಅಂದನು. ಆಗ ದಾವೀದನು ನಾತಾನನಿಗೆ ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟಿದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದಾವೀದನ ವಿಷಯವಾಗಿ ನಾತಾನ ಪ್ರವಾದಿ ಬಂದು ದಾವೀದನಿಗೆ ಎಚ್ಚರಿಸನ, ನೀನು ಈ ಮಾಡಿದ ಒಂದು ಕೃತ್ಯಗಳು ಇಷ್ಟು ಭಯಂಕರವ. ಯೆಹೋವನ ವೈರಿಗಳಂದ್ರೆ ನೀನು ಮಾಡಿರ್ತಕ್ಕಂಥ ತಪ್ಪು, ಪಾಪ, ದ್ರೋಹ, ಅಪರಾಧ ನಿಮಿತ್ತವಾಗಿ ದೇವರ ಒಂದು ತಲೆ ಕೆಳಗೆ ಹಾಕುವಾಗೆ ದೇವರ ಮುಂದೋಗಿ ಅವಮಾನ ಮಾಡಿ ನೀ ಸೈತನೆಂಬುದಾಗಿ ತಿಳ್ಕೊಂಡು ನಾತನ ಪ್ರವಾದಿ ದಾವೀದನಿಗೆ ಎಚ್ಚರಿಸನ. ಆದರೆ ದಾವೀದನು ಪಶ್ಚಾತ್ತಾಪಳತಾನ. ಏನಂತ ಪಶ್ಚಾತ್ತಾಪಳತಾನ ಅಂದರೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು ಎಂಬುದಾಗಿ. ಇವತ್ತು ನೀನು ಒಂದು ವೇಳೆ ನಿನ್ನ ಮಗನು ಹಾಳಾಗ್ಲತ್ತಾನೆ, ನಿನ್ನ ಮಗಳು ಹಾಳಾಗ್ಲತ್ತಾನೆ, ನಿಮ್ಮ ಕುಟುಂಬದಾಗ ಏನೋ ಸಂಸಾರದಾಗ ಏನೋ ಸಮಸ್ಯೆ ಉಂಟಂದ್ರೆ ನಿನ್ನ ಒಂದು ಪಾಪನೇ ನೀ ದೇವ್ರ ಮುಂದೆ ಇಟ್ಟು ಅರಿಕೆ ಮಾಡಿದೆ. ಒಂದು ನೀತಿವಂತನಾಗಿದ್ದಿರ್ಬೋದು, ಅಥವಾ ನಿನ್ನ ಮಕ್ಕಳ ವಿಷಯವಾಗಿ, ನಿನ್ನ ಕುಟುಂಬ ವಿಷಯವಾಗಿ, ಅಯ್ಯೋ ನನ್ನ ಕುಟುಂಬ ಇಂಥ ಒಂದು ಪರಿಸ್ಥಿತಿ ಒಳಗಾಗಿದ್ದೇವರು ಎಂಬುದಾಗಿ ಒಂದು ಪ್ರಾರ್ಥನೆ, ಒಂದು ವಿಜ್ಞಾಪನೆ ನೀ ದೇವ್ರ ಮುಂದೆ ಇಟ್ಟಿದೆ. ಇವತ್ತಿನ ವಿದ್ಯಾಭ್ಯಾಸ ಅಥವಾ ವ್ಯಾಪಾರ ಬಿಸ್ನೆಸ್ಸು ಹಾಳಾಗ್ಲತ್ತದ, ಹೊಲ ಗದ್ದೆಗಳು ಬೆಳೀತಲ್ಲ, ನಿನ್ನ ಕುಟುಂಬ ಏನೋ ಸಮಸ್ಯೆ ಎದುರ್ಕೊಳ್ತೀರಿ, ಅದ್ರ ವಿಷಯ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದೆ. ಆ ಪ್ರಾರ್ಥನೆಯಲ್ಲಿ ನಿನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೇವ್ರ ಸನ್ನಿಧಿಯಲ್ಲಿ ಬಿಟ್ಕೊಟ್ಟಿದೆ. ಇಲ್ಲ, ಪಾಪ ಬರೀ ಅದರ ಹಿಂದೆ ಹಿಂಬಾಲಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ದು ಬೆಳೆದು
ಆ ದೇವರಿಗೆ ಸ್ಪಷ್ಟವಾಗಿ ಏನು ಮಾಡಿರಿ, ಒಂದು ಅವಮಾನಕರವಾಗಿರ್ತಕ್ಕಂಥ ಕಾರ್ಯಗಳು ಮಾಡಿರಿ ಪ್ರೇರೆ. ಆದರೆ ಇಲ್ಲಿ ದೇವ್ರು ಹೇಳೇನ ಆಲ್ರೆಡಿ ಯಾರಿಗೆ, ನಾತನ ಪ್ರವಾದಿ ಕೂಡ ಎಚ್ಚರಿಸ್ತಾನೆ, ಹಿಂಗೆ ಹೋಗಿ ಹೇಳಂತೇಳಿ ಹೇಳಿದ ದಾವಿದ್ ಮಹಾರಾಜನಿಗೆ. ಆದರೂ ಕೂಡ ದಾವಿದ್ ಮಹಾರಾಜನು ನನ್ನ ಪಾಪದ ಫಲನ ಅನುಭವಿಸುವಾಗ ದೇವರು ಮಾಡಲಿ ಪರವಾಗಿಲ್ಲ, ಆದರೆ ನನ್ನ ಮಗನು ಬದುಕಬೇಕು, ನನ್ನ ಮಗನು ಉಳಿಬೇಕೆಂಬುದಾಗಿ ಉದ್ದೇಶ ಇಟ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡೋಣ ಪ್ರೇರೆ. ಇವತ್ತು ನನ್ನ ಸೋದರ ನಿಮ್ಮ ಒಂದು ಪ್ರಾರ್ಥನೆ ಈ ರೀತಿ ಇರುವುದಾದರೆ ಎಷ್ಟು ಒಂದು ಉತ್ತಮ, ಎಷ್ಟು ಒಂದು ಅದ್ಭುತ ಪ್ರೇರೆ. ಇವತ್ತು ದೇವರ ಮಾತುಗಳಿಗೆ ನೀವು ಒಳಗಾಗ್ಲತ್ತರೆ, ದೇವರು ಹೇಳ್ತಕ್ಕಂಥ ಒಂದು ಆಜ್ಞೆಗಳ ಅನುಸಾರವಾಗಿ ನೀವು ಪರಿಪಾಲನೆ ಮಾಡುತ್ತಾ ಅದರ ಅನುಸಾರವಾಗಿ ನಡೆಯೋದಕ್ಕೆ ನೀವು ಪ್ರಯತ್ನ ಪಡ್ತಾರೆ. ದೇವ್ರು ಕೊಟ್ಟಿರ್ತಕ್ಕಂಥ ಆಜ್ಞೆ, ದೇವರು ಹೇಳಿರ್ತಕ್ಕಂಥ ಒಂದು ಮಾತುಗಳನ್ನು ಕೇಳಿ ನಂಬಿರಿ, ರಕ್ಷಣೆ ಹೊಂದಿರಿ, ಆತನಲ್ಲಿ ವಿಶ್ವಾಸ ಇಟ್ಟಿರಿ. ಆದರೆ ನಿಮ್ಮ ಒಂದು ವಿಶ್ವಾಸದಲ್ಲಿ ದೇವ್ರ ಸನ್ನಿಧಿ ಸಹವಾಸವನ್ನು ಮಾಡ್ತಕ್ಕಂಥವ್ರಾಗಿದ್ದರೆ, ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಗಲು ಆತನ ಸ್ತುತಿ ಮಾಡುತ್ತಾ ಸಮಯ ಅವಕಾಶಕ್ಕಾಗ ಅದನ್ನು ವಿಜ್ಞಾಪನೆ ಮಾಡತಕ್ಕಂಥ ಅಧಿಕಾರ ಇವತ್ತು ನಿಮ್ಮೊಳಗದನ ಇಲ್ಲ ಪ್ರಿಯರೇ. ಆದರೆ ನಾನು ಸೋದರ ಕೆಲವೊಂದು ಕುಟುಂಬದಾಗದ ಪ್ರಿಯರೇ, ಕೆಲವೊಂದು ಕುಟುಂಬದಲ್ಲದ ಗಂಡ ಹೆಂಡತಿ ಮಧ್ಯದಲ್ಲಿ ಎಷ್ಟೋ ಜಗಳ ಸಮಸ್ಯೆ ಇರಲಿ, ಮಕ್ಕಳ ಮೇಲೆ ಪ್ರೀತಿ ಅನುನ್ನತೆ ಐಕ್ಯತೆ ಅದ, ಕುಟುಂಬದಲ್ಲಿ ಎಷ್ಟೋ ಒಂದು ಸಂಸಾರದಲ್ಲಿ ಏನೋ ಸಮಸ್ಯೆಗಳು ಬರಲಿ, ಗಂಡನಿಗೋಸ್ಕರ ಹೆಂಡತಿ ಪ್ರಾರ್ಥನೆ, ಹೆಂಡತಿಗೋಸ್ಕರ ಗಂಡನ ಪ್ರಾರ್ಥನೆ ಮಾಡ್ತಕ್ಕಂಥ ಕುಟುಂಬಗಳು ಕೂಡ ಎಷ್ಟೋ ಪ್ರಿಯರೇ ಇಲ್ಲಂತಿಲ್ಲ. ಒಬ್ಬರೊಬ್ಬರು ಅನುನ್ನತೆ ಐಕ್ಯತೆಯಲ್ಲಿ ಬೆಳೀತಕ್ಕಂಥ ಕುಟುಂಬಗಳು ಎಷ್ಟೋ ಇಲ್ಲಂತಿಲ್ಲ. ಅವ್ರ ಅನುನ್ನತೆ ಐಕ್ಯತೆಯಲ್ಲಿ ಇದ್ದ ಕಾರಣನೇ ಅವ್ರ ಕುಟುಂಬಗಳು ಅಭಿವೃದ್ಧಿಗಳತ್ತಾವ, ಉನ್ನತ ಸ್ಥಾನಮಾನ ಬೆಳಿಲತ್ತಾರ. ಅವ್ರ ಮನೇಲಿ ಧನ ಆಸ್ತಿ ಅಂತಸ್ತ ಇರ್ಲತ್ತದ, ಬೆಳ್ಳಿ ಬಂಗಾರ ಅವ್ರ ಬಳಿ ಇರ್ತದೆ, ಗಾಡಿ ಗೋಡಗಳು ಅವ್ರ ಮನೆಯಲ್ಲಿ ಗೊತ್ತಿರ್ಲತ್ತವ ಪ್ರಿಯರೇ. ಇವತ್ತು ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೆವು, ಅವ್ರಿಗೆ ನೋಡಿ ನಾವು ಒಳ್ತೇವೆ ಪ್ರಿಯರೇ. ಯಾಕೆ ಗೊತ್ತದನ, ನಮ್ಮ ಪ್ರಾರ್ಥನೆ ಏನದ, ಹಲ್ಲೆಲೂಯಾ, ನಮ್ಮ ಪ್ರಾರ್ಥನೆ ಅದ ಕೋಟಿದ ಪ್ರಿಯರೇ. ತಕಡಿ ಈ ಕಡೆ ಓಡತ್ತಿಲ್ಲ, ಈ ಕಡೆ ಓಡತ್ತದ ಪ್ರಿಯರೇ, ಹಿಂದಕ್ಕೆ ಉಂಟದ ಕಡೆಗೆ ಮುಂದಕ್ಕೆ ಓಡತ್ತಿಲ್ಲ ಪ್ರಿಯರೇ. ನಿಮ್ಮ ತಕ್ಕಡಿ ಹೆಂಗಿರ್ಬೇಕು ಅಂತಾನೆ ಕರೆಕ್ಟಾಗಿರ್ಬೇಕು ಪ್ರಿಯರೇ. ನೀವು ಇನ್ನೊಬ್ಬರು ಹೇಳ್ತಕ್ಕಂಥದ್ದಿಲ್ಲ, ಅವ್ರು ಮುಂದಕ್ಕೆ ಹೋಗ್ಲತ್ತಂದ್ರೆ ನಮ್ಮ ಒಳಗೆ ಏನು ತಪ್ಪದೆ ಎಂಬುದಾಗಿ ನೀವು ತಿಳ್ಕೊಂಡು ದೇವ್ರ ಸನ್ನಿಧಿನೂ ಅವ್ರ ವಿಷಯವಾಗಿ ಅನ್ಬಾರ್ದು ನೀವು. ಯಾಕೆ ದೇವರೇ ನಮ್ಮ ಪರಿಸ್ಥಿತಿ ಹಿಂಗದ, ಒಂದು ವೇಳೆ ಏನಾರ ತಪ್ಪು ಮಾಡ್ದನ, ನಾವು ತಪ್ಪು ಮಾಡ್ದೆ, ನಮ್ಮ ಮನೆಗೆ ಏನಾರ ತಪ್ಪು ಜರುಗುತ್ತೆ, ಏನಾರ ಪಾಪ ಜರುಗುತ್ತೆ ಎಂಬ ಉದ್ದೇಶ ಇಟ್ಕೊಂಡು ನಿಮ್ಮನ್ನು ನೀವು ಎಚ್ಚರಿಸಿಕೊಳ್ಳೋದು ಉತ್ತಮ. ದಾವಿದ್ ಮಹಾರಾಜ ಎಚ್ಚರಿಸ್ಕೊಂಡನು ಪ್ರೇರೆ, ದೇವರೇ ನಾ ತಪ್ಪು ಮಾಡಿದ, ನನ್ನ ಮಗನಿಗೆ ಮಾತ್ರ ಶಿಕ್ಷೆ ಪಡೆದೇವ್ರೆ, ನನ್ನ ಮಗನಿಗೆ ಉಳಿಸು ಬದುಕಿಸು ಎಂಬುದಾಗಿ ಉಪವಾಸವಾಗಿದ್ದು ದಾವಿದ್ ಮಹಾರಾಜ ಪ್ರಾರ್ಥನೆ ಮಾಡ್ಯಾನ ಪ್ರೇರೆ. 7 ದಿನ ಉಪವಾಸ ಪ್ರಾರ್ಥನೆ ಮಾಡ್ಯಾನ ಪ್ರೇರೆ. ಇಲ್ಲಿ ಒಂದಿನ ಅಲ್ಲ, 2 ದಿನ ಇಲ್ಲ, 7 ದಿನ ಉಪವಾಸ ಪ್ರಾರ್ಥನೆ. ಕೆಲವೊಬ್ಬರು ಉಪವಾಸ ಪ್ರಾರ್ಥನೆದಾಗ ಡೇ ಕೂಡ ಮಲಗ್ತಾರ, ರಾತ್ರಿ ಕೂಡ ಮಲಗಿರ್ತಾರೆ ಪ್ರೇಯವರು. ಮತ್ತು ಯಾವಾಗ ಪ್ರಾರ್ಥನೆ ಮಾಡ್ತಾರ, ಹಲ್ಲೆಲೂಯಾ, ಮಕ್ಕೊಂಡು ಪೂರ ಅವ್ರ ಮುಂದೆ ಹೋಗಿ ಮೈಕ್ ಇಕ್ಕಿದ್ರೆ ಅದು ಹ್ಯಾಂಗೆ ಮಳೆಗಾಲದಾಗ ಏನು ಹೊಳ್ತಾವ, ಉಪವಾಸ ಪ್ರಾರ್ಥನೆ ಹಿಂಗೆ ಹೊಳ್ತಾರೆ, ಇವರು ಚಾಲು ಮಾಡ್ತಾರೆ, ಅದು ಪ್ರಾರ್ಥನೆ ಆಗೋಗ್ತದೆ ಇವ್ರು ಸ್ಪಷ್ಟವಾಗಿ. ಮೈಯೆಲ್ಲ ಕಬ್ಬಿರೋಯ್ತು ಪ್ರೇಯರ್ ಕೆಲವೊಬ್ಬರಿಗೆ. ನಾನು ಸೋದರ ನಾ ಹೇಳ್ತಕ್ಕಂಥ ಸಾರ್ವಶ ಉಪವಾಸ ಪ್ರಾರ್ಥನೆದಾಗ ಶರೀರ ಬಲ ಏನಾಯ್ತದೆ. ನೀವು ಮಲಗಿರೋ 1 ಗಂಟೆ ನಿಮ್ಗೆ ನಾ ಬೇಡಲತ್ತಿಲ್ಲ, ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ರೆಸ್ಟ್ ಮಾಡಿರಿ, ನಿಮ್ಗೆ ಇಲ್ಲ ಅಂತಲ್ಲತ್ತಿಲ್ಲ. ಆದರೆ ಈ ರೆಸ್ಟ್ ಮಾಡಿದ ತಕ್ಷಣ ಎದ್ದು ಏನು ಮಾಡ್ಬೇಕು, ನೀವು ಮೊದಲನೇದು ಏನು ಮಾಡಬೇಕು, ಫ್ರೆಶ್ ಆಗಬೇಕು ಪ್ರೇರೆ, ಸ್ನಾನ ಮಾಡಬೇಕು, ನೀವು ಫ್ರೆಶ್ ಆಗಬೇಕು. ನಿಮ್ಮ ಮೇಲೆ ಬಟ್ಟೆ ಉಪವಾಸ ಮಾಡುವಾಗ ಫ್ರೆಶ್ ಇರಬೇಕು. ನೀವು ಉಪವಾಸ ಮಾಡುವಾಗ ಪ್ರತಿದಿನ ನೀವು ಸ್ನಾನ ಮಾಡಿಕೊಂಡು ದೇವ್ರ ಸನ್ನಿಧಿನ ಆಶ್ರಯ. ಉಪವಾಸ ಇದ್ದ ನಾನು ಪಾಪ ಮಾಡಿದ ಬೇಡ, ಉಪವಾಸ ಇದ್ದ ನಾನೇ ಬೇಡ. ನೀನು ಉಪವಾಸವಾಗಿದ್ದಾಗ ನಿನ್ನ ಶರೀರ ಕೂಡ ನೀಟ್ನೆಸ್ ಇರಬೇಕು, ನೀನು ಕೂಡ ನೀಟ್ನೆಸ್ ಆಗಿ ಇದ್ದು ಪ್ರಾರ್ಥನೆ ಮಾಡುವಾಗ ದೇವರು ಎಷ್ಟೋ ಒಂದು ಉತ್ತಮ ಮಾಡ್ತಾನೆ ಪ್ರೇರೆ. ಅದಕ್ಕೆ ಇದೇ 2ನೇ ಸಮಯವಿಲ್ಲನು 12ನೇ ಅಧ್ಯಾಯ 20-21 ವರ್ಷನ. ಆಗ ದಾವೀದನು ನೆಲದಿಂದೆದ್ದು ಸ್ನಾನ ಮಾಡಿ ತೈಲವನ್ನು ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಿಸಿ ಯೆಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು. ಆನಂತರ ಮನೆಗೆ ಬಂದು ಆಹಾರ ತರಿಸಿ ಊಟ ಮಾಡಿದನು. ಇದನ್ನು ನೋಡಿ ಅವನ ಸೇವಕರು ಅವನಿಗೆ, ಇದೇನು ನೀನು ಮಾಡಿದ್ದು? ಹುಡುಗನು ಜೀವದಿಂದಿದ್ದಾಗ ಅಳುತ್ತಾ ಉಪವಾಸವಾಗಿದ್ದಿ, ಹುಡುಗನು ಸತ್ತ ನಂತರ ಎದ್ದು ಊಟ ಮಾಡಿದ್ದಿ ಅಂದರು. ಸಾಯಿಲತ್ತನಂದ್ರೆ ಅದಕ್ಕಿಂತ ಮುಂಚಿತ ರೋಗದಲ್ಲಿದ್ದಾಗ 7 ದಿನ ಅನ್ನಪಾನಗಳನ್ನು ಬಿಟ್ಟು ಒಂದೇ ಸ್ಥಳದಲ್ಲಿ ಬಿದ್ದು ದೇವ್ರ ಸನ್ನಿಧಿನ ಆಶ್ರಯಿಸ್ತಾ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ಯಾನ. ಕೃತಜ್ಞತವಾಗಿ ಅದ್ಭುತವಾಗಿ ದೇವ್ರ ಸನ್ನಿಧಿನ ಆಶ್ರಯಿಸ್ಯಾನ. ಆತನ ಮಗನು ಸತ್ತನೆಂಬ ಸುದ್ದಿ ಕೇಳಿದ್ರೆ ಎದ್ದು ಹೋಗಿ ಸ್ನಾನ ಮಾಡ್ಯಾನ, ತಲೆಗೆ ನೆನೆಸ್ಕೊಳನ. ಹಲ್ಲೆಲೂಯಾ. ಯಾವ ಎಣ್ಣೆ ಇತ್ತದು? ಯಾವ ಎಣ್ಣೆ ಇತ್ತು? ಮನೆಗಿರ್ತ ಕೊಬ್ಬರಿ ಎಣ್ಣೆ ಇತ್ತ? ಯಾವ ಎಣ್ಣೆ ಇತ್ತು? ತೈಲ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತೈಲ. ಆಲ್ರೆಡಿ ಅಭಿಷೇಕ ಎಣ್ಣೆ ನಿಮ್ಮ ಮನೆಗೆ ಆಗೋಗ್ಬಾರ್ದು ಅಂತ ಕೂಡ ನಿಮ್ಮನ್ನು ಎಚ್ಚರಿಸಿದ. ಎಷ್ಟು ಜನ ಒಯ್ದು ಇಟ್ಕೊಂಡ್ರೆ ಸುರಕ್ಷಿತವಾಗಿ ನಿಮ್ಮ ಮನೆಗೆ? ಅಯ್ಯೋ ಸರ್ ಇಲ್ಲಿ ಚಪ್ಪ ತೊಗೊಂಡು ಹೋಗ್ಯದ್ರಿ. ನಾವು ಕೇಳ್ತೇವೆ ಮನೆಗೆ ಹೋಗಿ ಯಾರ್ಯಾರ ಚರ್ಚೆ ಎಣ್ಣೆ ತಂದಿರಿ, ಅನೌಂಟಿಂಗ್ ಮಾಡಿರ್ತಕ್ಕಂಥ ಎಣ್ಣೆ ತೊಗೊಂಡ್ಬಂದಿರಿ ಅಂದರೆ, ಅಯ್ಯೋ ಸರ್ ಮಣ್ಣಿನ ತನೇ ಇತ್ತು ನೋಡ್ರಿ, ಈಗ ಗೊತ್ತೇ ಕಾಣಲ್ಲ ಉಂಟಿಲ್ಲ ಅದು. ಯಾರಿಗೆ ಬೆಂಕಿ ಹಚ್ತೀರಿ? ಇಲ್ಸ ಬತ್ತಿಗೆ ಬೆಂಕಿ ಹಚ್ತೀರಿ, ಮನ್ಯಾಗ ಬೆಕ್ಕಿಗೆ ಬೆಂಕಿ ಹಚ್ತೀರಿ. ಕರೆಕ್ಟಾ? ಹಲ್ಲೆಲೂಯಾ. ನಾನು ನಿಮ್ಮ ಮನೆಗೆ ಕೇಳಿಂದ ನಿಮ್ಗೆ ಹೇಳ್ತಿದ್ದೇನಾ? ನಿಮ್ಮ ಮನೆಗೆ ಕೇಳಿಂದ ಹೇಳ್ತಿದ್ದೇನಾ? ಹಲ್ಲೆಲೂಯಾ.
ನನ್ನ ಸೋದರಿ ಸೋದರ, ತೈಲ ಅಂದರೆ ಅಭಿಷೇಕದ ಒಂದು ಎಣ್ಣೆ ತಲೆಗೆ ಹಚ್ಚಿಕೊಂಡು ಏನು ಮಾಡ್ಯಾನ ದಾವೀದ ಮಹಾರಾಜ ತಿರುಗಿ ದೇವರ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ತನ್ನ ಮನೆಗೆ ಬಂದು ಏನು ಮಾಡ್ಯಾನ ಊಟ ಮಾಡ್ಯಾನ ಪ್ರೇರೆ. ಹಲ್ಲೆಲೂಯಾ. ನಾವು ಹೆಂಗೆ ಮಾಡ್ತೇವೆ? ಫಾಸ್ಟಿಂಗ್ ಬಿಟ್ಟ ತಕ್ಷಣ ಪೈಲೆ ನಾವೇ ಶುರು, ಪೈಲೆ ಕೌರ ಬೌರ ಇದ್ದಿಂತಾರೆ ಇಲ್ತಾರೆ, ಮುಂದೆ 4-5 ಮನೆ ತಿರುಗಿ ಅದ್ರಾಗೊಂದು ಕೈ ಇದ್ರಾಗೊಂದು ಕೈ ಹಾಕಿ ಪೈಲೆ ಹೊಡೆದು 1 ಗ್ಲಾಸ್ ನೀರು ಮತ್ತು ಚಾ ಸರಿ ಬಿಸ್ಕಿಟ್ ಡಬಲ್ ರೊಟ್ಟಿ ಇವೆಲ್ಲ ಸೇವನೆ ಮಾಡಿ ಲಾಸ್ಟ್ ಫೈನಲ್ ಸ್ಥಿತಿಗೆ ಚರ್ಚಿಗೆ ಬಂದ ತಕ್ಷಣ ಏನಾಯ್ತದ? ಹಲ್ಲೆಲೂಯಾ. ಏನಾಯ್ತದ? ಚಾಲ ಹೋಗ್ತದ ಪ್ರೇರಿ ಆಕಳಕಿ. ಇವಾಗ ಬರ್ತಾನೆ ಹಿಂದೆ ನಿಮ್ಮ ಬೆನ್ನು ಉಂಟಾನೆ, ಮಕ್ಕೋ ಮಗ ಮಕ್ಕೋ ಹೊಡಿ, ನಿದ್ದೆ ಹೊಡಿ, ಏನಾಗಲ್ಲ ಹೊಡಿ, ನಾ ಎಲ್ಲ ನೋಡ್ಕೋತಾ. ನನ್ನ ಸೋದರಿ ಸೋದರ, ಈ ಥರ ಆಗಿಲ್ಲ. ದಾವೀದನ ಉಪವಾಸ ಪ್ರಾರ್ಥನೆ ಮಾಡ್ಯಾನ. ಯಾವಾಗ? ತನ್ನ ಮಗನಿಗೋಸ್ಕರ ಉಪವಾಸ ಪ್ರಾರ್ಥನೆ ಮಾಡ್ಯಾನ. ದಾವೀದನ ಉಪವಾಸ ಪ್ರಾರ್ಥನೆ ಮಾಡ್ಯಾನ ಯಾರ ವಿಷಯವಾಗಿ? ತನ್ನ ಪ್ರೀತಿಯ ಸ್ನೇಹಿತನ ಯೋನಾತನ ವಿಷಯವಾಗಿ ದಾವೀದ ಮಹಾರಾಜ ಉಪವಾಸ ಪ್ರಾರ್ಥನೆ ಮಾಡ್ಯಾನ. ಯಾರ ವಿಷಯವಾಗಿ? ಇಸ್ರಾಯೇಲರಿಗೆ ಅರಸನಾಗಿರ್ತಕ್ಕಂಥ ಸೌಲನು ಮರಣ ಹೊಂದಿನ ಕಾರಣ ಅಯ್ಯೋ ಒಂದು ಅಭಿಷಕ್ತನ ಮರಣವಾಯ್ತಲ್ಲ, ದುರ್ಮರಣವಾಗೋಯ್ತಲ್ಲ ಎಂಬ ತಿಳ್ಕೊಂಡು ಏನು ಮಾಡ್ಯಾನ ದಾವೀದನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ಯಾನ ಪ್ರೇರೆ. ಇವತ್ತು ನಿಮ್ಮ ಪ್ರಾರ್ಥನೆ ಹೀಗಿರುವುದರೆ ಎಷ್ಟು ಉತ್ತಮ ಪ್ರೇರೆ. ನಿನ್ನವರ ವಿಷಯವಾಗಿ, ತನ್ನವರ ವಿಷಯವಾಗಿ, ತನ್ನ ಕುಟುಂಬ ವಿಷಯವಾಗಿ, ಹೆಂಡತಿ ಮಕ್ಕಳು ಯಜಮಾನ ವಿಷಯವಾಗಿ, ಒಂದು ವೇಳೆ ಹಾಳಾಗಿರ್ತಕ್ಕಂಥ ಪ್ರತಿಯೊಂದು ವಿಷಯವಾಗಿ, ಅಥವಾ ಬಿಸ್ನೆಸ್ ವ್ಯಾಪಾರ ಲಾಸ್ ಆಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿದ್ದ ಕೂಡ ಒಂದು ಉಪವಾಸ ಪ್ರಾರ್ಥನೆ ನೀವು ಮಾಡುವುದಾದರೆ ದೇವರು ಪುನಃ ಎಲ್ಲಿ ನೀವು ಉಪವಾಸ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದೋ ಅದೇ ಈ ಸ್ಥಳದಲ್ಲಿ ಕಟ್ಟುವ ಹಾಗೆ, ಉನ್ನತ ಸ್ಥಾನ ಮಾನಕ್ಕೆ ಬೆಳೆಸುವ ಹಾಗೆ, ಉನ್ನತ ಕಾರ್ಯಗಳು ಮಾಡುವ ಹಾಗೆ ದೇವರು ಕಾರ್ಯಗಳನ್ನು ಮಾಡಿ ಏನು ಮಾಡ್ತಾನೆ? ನಿಮ್ಮನ್ನು ಬೆಳೆಸ್ತಾನೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ಯಾಕೆ ಉಪವಾಸ ಪ್ರಾರ್ಥನೆ ಮಾಡಿ ಹೇಳ್ತಾರೆ? ಈಗ ತನ್ನ ಮಗನಿಗೋಸ್ಕರ, ಮತ್ತು ತಿರುಗಿ ಸ್ನೇಹಿತನಿಗೋಸ್ಕರ, ತಿರುಗಿ ಸೌಲನು ಅಭಿಷಕ್ತನ ವಿಷಯವಾಗಿ ದಾವೀದನ ಉಪವಾಸ ಪ್ರಾರ್ಥನೆ ಮಾಡಿ. ಇದರ ಒಂದು ಪಾಯಿಂಟ್ ಇದೆ, ಎಲ್ಲಿ ತನ ಉಪವಾಸ ಪ್ರಾರ್ಥನೆ ಮಾಡಿ ಇವಾಗ ಕೈ ತೋರಿಸಿ. ಸಾಯಂಕಾಲ ತನ ಉಪವಾಸ ಪ್ರಾರ್ಥನೆ ಮಾಡಿದ ನಂಬೋರು ನಿಮ್ಮ ಕೈ ಮ್ಯಾಲೆ ಕಾಣಿಸ್ಬೇಕು ನನಗೆ. ಯಾಕೋ ಇಲ್ಲಿ ಮೊದಲು ಮಾಡಿರಂತ ಈಗಿಲ್ಲ ಅಂತ. ಓಕೆ, ಥ್ಯಾಂಕ್ ಯು. 3 ಗಂಟೆ ತನಕ ಉಪವಾಸ ಮಾಡೋ ಕೈ ತೋರಿಸ್ರಿ. ಒಬ್ಬರೇ ತೋರಿಸ್ತಾರೆ ಪಾಪ, ಅವ್ರಿಗೂ ನಾಚಿಸ್ಲತ್ತಾರ. ಸರಿ, ಏನಂತಾರು? ಇನ್ನೂ ಭಾಳ ಜನರಿದ್ದೀರಿ 3 ಗಂಟೆ ಉಪವಾಸ ಪ್ರಾರ್ಥನೆ, ಅರ್ಧ ಪ್ರಾರ್ಥನೆ ಮಾಡೋರು ಭಾಳ ಜನರಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಮನೆಗೆ ಯಾರೇ 3 ಗಂಟೆ ತನಕ ಉಪವಾಸ ಪ್ರಾರ್ಥನೆ ಮಾಡತ್ತಾರ ಅಂತ ತಿಳ್ಕೊರಿ, ಒಂದು ಬಾಳೆಕಾಯ್ದಾಗ ಅರ್ಧನೇ ಕೊಡ್ರಿ ಅವ್ರಿಗೆ. ಈಗ ತಿಳ್ಕೊಂಡು ಯಾರೇ ಉಪವಾಸ 3 ಗಂಟೆ ತನಕ ಮಾಡ್ತಾರೆ ಅನ್ಕೋರಿ, ಅವ್ರ ಪ್ಲೇಟ್ ತುಂಬ ಫಸ್ಟ್ ಅವ್ರಿಗೆ ನೋಡಪ್ಲೆ ಬಿರಿಯಾನಿ ಮಾಡಿರಿ. ಅದು ಚಂದ ವಾಸನೆ ಬರ್ಬೇಕು ಬಿರಿಯಾನಿ. ಪ್ಲೇಟ್ ಫುಲ್ ಪೀಸಸ್ ಇರ್ಬೇಕು ಪೂರ. ಅವ್ರ ಪ್ಲೇಟ್ದಾಗ ಹಿಂಗೆ ಹಾಕಿ ಅವ್ರ ಕೈ ಹಾಕಿ ನಿಂದ್ರಪ್ಪ ನಿಂದ್ರ ಅಂತೇಳಿ ತೆಗೆದೇನು ಮಾಡಿರಿ, 70% ಪೀಸಸ್ ಪೂರ ಎಲ್ಲ ತೆಗ್ದಾಕ, ರೈಸ್ ಪೂರ ತೆಗ್ದಾಕ, ಇಷ್ಟಿಷ್ಟೇ ಆ ಪ್ಲೇಟ್ ಬಿ ಸಣ್ಣದಕ್ಕೆ ಇಷ್ಟೇ ಇರಬೇಕು. ಈಚ್ ಪ್ಲೇಟ್ದಾಗ ಹಾಕ್ಬಿಟ್ಟು ಈಚೆ ಸಣ್ಣ ಪ್ಲೇಟ್ದಾಗ ಅವ್ರಿಗೆ ಅರ್ಧನೇ ಭಾಗ ಮಾಡಿ ಇಷ್ಟೇ ಉಣಪ್ಪ ನೀನು ಅಂತೇಳಿ ಆ ಪ್ಲೇಟ್ ಅವ್ರ ಮುಂದಕ್ಕೆ ರೀ ಆಗ್ಲಕ್ಕೆ ಸಾಧ್ಯ ಅದಂತೀರಿ. ಹಲ್ಲೆಲೂಯಾ. ಮಾಡಿದ್ರೆ ಭೀ ಮಾಡ್ಬೋದು ನೀವು ಹಿಂಗೆ. ಆದರೆ ನನ್ನ ಸೋದರ ಈ ರೀತಿಯಾಗಲ್ಲ, ನೀವು ಉಪವಾಸ ಪ್ರಾರ್ಥನೆ ಮಾಡಿರಿ. ಸಾಯಂಕಾಲ ತನ ದೇವರ ಸನ್ನಿಧಿಯನ್ನು ಆಶ್ರಯಿಸ್ರಿ. ನಿಮ್ಮ ಕೆಲಸ ವ್ಯಾಪಾರ ಬಿಸ್ನೆಸ್ ಇರಲಿ ಪರವಾಗಿಲ್ಲ, ಅದರಲ್ಲಿ ಸಮಯ ತೆಗೆದುಕೊಂಡು ಆ ಸಮಯದಲ್ಲಿ ಕರ್ತನಿಗೆ ನೀವು ಅವಕಾಶ ಕೊಟ್ಟು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನವರು ಜಯವಂತರ, ಹೆಣ್ತಿನ ಮಕ್ಕಳು ಉನ್ನತ ಸ್ಥಾನಮಾನಕ್ಕೆ ಬೆಳೀತಾರೆ, ನಿಮ್ಮ ವಿದ್ಯಾಭ್ಯಾಸ ಬೆಳೀತದೆ, ನಿಮ್ಮ ವ್ಯಾಪಾರ ಬಿಸ್ನೆಸ್ ಬೆಳೀತದೆ, ನಿಮಗೆ ಹೊಸ ಒಂದು ಆ ಟೆಕ್ನಿಕ್ಲಿಂದ ಕಾರ್ಯಗಳು ತುಂಬಿಸಿ ದೇವರು ಉನ್ನತ ಸ್ಥಾನಕ್ಕೆ ಬೆಳೆಸ್ತಾನೆ. ಅದಕ್ಕೆ ಈ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಈ ಸಂದೇಶ ಯೂಟ್ಯೂಬ್ದಾಗ ಬಂದಾಗ ನೀವು ಶೇರ್ ಮಾಡಿರಿ. ಫಾದರ್ ಮೊದಲು ನಿಮ್ಮ ಸ್ನೇಹಿತರಿಗೆ ಕಳಿಸ್ರಿ, ನಿಮ್ಮ ಬಂಧು ಬಳಗದವ್ರು ಕಳಿಸ್ರಿ. ಈ 3 ಗಂಟೆ ತನಕ ಉಪವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ವಾಟ್ಸಪ್ ಮಾಡ್ಯಾಕ್ರಿ ಅವ್ರಿಗೆ ಸ್ಪಷ್ಟವಾಗಿ. ಅವ್ರು ಕೇಳಿದ್ದೆ ಇಲ್ಲಪ್ಪ ಸಂದೇಶ ಕಳಿಸಿ ಅಂತ ಕೂಡ ಅವ್ರಿಗೆ ನೀವು ಎಚ್ಚರಿಸ್ರಿ ಮಾತಿರಿಗೆ. ಹಲ್ಲೆಲೂಯಾ. ಕಣ್ಮುಚ್ಚೋದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೆ ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ಅದ್ಭುತ ಸ್ವರೂಪನೇ, ಆಲೋಚನೆ ಕರ್ತನೆ, ಪರಾಕ್ರಮ ದೇವರೇ, ನಿತ್ಯನ ತಂದೆ, ಸಮಾಧಾನ ಪ್ರಭುವೇ, ನಿಮಗೆ ಸ್ತೋತ್ರವಾಗಲಿ. ವಾಕ್ಯದನುಸಾರವಾಗಿ ಅದ್ಭುತವಾಗಿ ನೀವು ಮಾತಾಡಿದೆ, ನಮ್ಮೆಲ್ಲರಿಗೂ ಅದ್ಭುತವಾಗಿ ಮಾತಾಡಿದ ಕರ್ತನೆ. ಈ 3 ಗಂಟೆ ತನಕ ಉಪವಾಸ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ಮಾತಾಡಿದೆ. ಸಾಯಂಕಾಲ ತನಕ ಉಪವಾಸ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಮಾತಾಡಿದ ಕರ್ತನೆ. ಯಾರಿಗೆ ಹೇಗೆ ಮಾತಾಡಿದ ಕರ್ತನೆ, ಅದ್ಭುತವಾಗದ ಮಾತಾಗಿತ್ತಪ್ಪ ಕರ್ತನೆ. ದಾವೀದನ ಉಪವಾಸ ಪ್ರಾರ್ಥನೆ ಮಾಡಿದ್ದಾನೆ. ಯಾಕೆ, ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ದಾನೆ ಎಂಬುದಾಗಿ ಸೌಲವಿನಾಥ ವಿಷಯ ಪ್ರಾರ್ಥನೆ ಮಾಡ್ಯಾನೆ, ತನ್ನ ಮಗನ ವಿಷಯ ಕೂಡ ಪ್ರಾರ್ಥನೆ ಮಾಡ್ಯಾನ ಪ್ರೇರೆ. ನಾನು ಸೋದರ ನೀನು ಕೂಡ ಒಂದು ನಿನ್ನ ಸ್ನೇಹಿತರಾಗಿ, ನಿನ್ನ ಬಂಧು ಬಳಗೋದ್ರೆ ಯಾರೇ ಒಂದು ಕೊರತೆಯಲ್ಲಿ, ಸಮಸ್ಯೆದಲ್ಲಿ, ಶೋಧನೆಯಲ್ಲಿ ಬಿದ್ದೋಗಿರಂದ್ರೆ, ಅಥವಾ ಏನೋ ಅವ್ರ ಮನೆಗೆ ದುರ್ಮರಣ ಆಗ್ಯದ, ಅಥವಾ ಅವ್ರ ಕುಟುಂಬಕ್ಕೆ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡು, ಅಥವಾ ನಿನ್ನನ್ನು ಸಂರಕ್ಷಿಸ್ಕೊಳ್ಳೋಕೆ ಉಪವಾಸ ಪ್ರಾರ್ಥನೆ ಮಾಡು, ನಿನ್ನ ಹೆಂಡತಿ ಯಜಮಾನ ಮಾರ್ಪಡೋಕೆ ಉಪವಾಸ ಪ್ರಾರ್ಥನೆ ಮಾಡು, ನಿನ್ನ ಮಕ್ಕಳು ಮಾರ್ಪಡೋಕೆ ಉಪವಾಸ ಪ್ರಾರ್ಥನೆ, ನಿಮ್ಮ ತಾಯಿ ತಂದೆ ಮಾರ್ಪಡೋದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡು, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರ ರೋಗ ವ್ಯಾಧಿಯಲ್ಲಿ ಬಿದ್ದೋಗಿರೋ ಅವ್ರ ಸ್ವಸ್ಥತೆಗಾಗಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡು.
ನೀನು ಉಪವಾಸ ಪ್ರಾರ್ಥನೆ ಮಾಡುವುದರೆ ದೇವರ ಸನ್ನಿಧಿಯಲ್ಲಿ ಮೇಲದ ಅದ್ಭುತದ ದೇವರ ನಿನ್ನ ಉಪವಾಸ ಪ್ರಾರ್ಥನೆ ಕೇಳಿ ನಿನ್ನನ್ನು ಬಿಡುಗಡೆ ಮಾಡ್ತಾನೆ, ನಿನ್ನನ್ನು ಬಲಪಡಿಸ್ತಾನೆ, ನಿನಗೆ ಒಳ್ಳೆಯ ಒಂದು ಆರೋಗ್ಯ ಕೊಡ್ತಾನೆ ಪ್ರಿಯರೇ. ನಿನ್ನ ವ್ಯಾಪಾರ ಬಿಸ್ನೆಸ್ನಲ್ಲಿ ಸಮೃದ್ಧಿ ಇರಲಿಕ್ಕೆ ಸಾಧ್ಯ ಇದೆ. ನೀ ಕಳೆದುಕೊಂಡಿದ್ದು ದೇವರು ನಿನ್ನನ್ನು ಕೂಡಿಸಿ ಕೊಡುವುದಕ್ಕೆ ಸಾಧ್ಯ ಇದೆ. ನೀ ಹಾಳಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿದ್ದಾಗ ಆ ಹಾಳಾಗಿರ್ತಕ್ಕಂಥ ಈ ಸ್ಥಿತಿಯೆಲ್ಲ ತೆಗೆದು ಅಲ್ಲಿ ಲಾಭಕರವಾಗಿ ಸ್ಥಿತಿ ದೇವರು ಮಾರ್ಪಡಿಸ್ತಾನೆ ಪ್ರಿಯರೇ. ನಿನ್ನ ಜೀವಿತ ಇಷ್ಟೇ ಎಂಬುದಾಗಿ ನೀನು ತಿಳ್ಕೊಬೇಡ. ನನ್ನ ಸಹೋದರಿ ಸಹೋದರ, ನೀನು ಬಹಳ ಬೆಲೆ ಉಳ್ಳ ಆಯುಧವಾಗಿದ್ದೆ ಪ್ರಿಯರೇ. ನಿನಗೆ ದೇವರು ನನ್ನ ಮಗನು ಎಂಬುದಾಗಿ ನಿಮ್ಮ ತಿಳ್ಕೊಂಡನು ಪ್ರಿಯರೇ. ದೇವರಿಗೆ ನನ್ನ ಮಗಳ ಎಂಬುದಾಗಿ ನೀನು ತಿಳ್ಕೊಂಡನು ಪ್ರಿಯರೇ. ಅಷ್ಟೇ ನೀನು ದೇವರನ್ನು ಆಶ್ರಯಿಸು ನನ್ನ ಸಹೋದರಿ. ಆಲಸ್ಯತ ನಿನ್ನ ಒಳಗಿರಬಾರ್ದು, ಲೇಜಿತ ನಿನ್ನ ಒಳಗಿರಬಾರ್ದು, ಅಹಂಕಾರ ಸಂಬಂಧಪಟ್ಟದ ಅಧಿಕಾರಿನ ಒಳಗಿರಬಾರ್ದು. ಇವೆಲ್ಲನೂ ಬಿಟ್ಟುಕೊಟ್ಟು ದೇವರನ್ನು ಹಿಂಬಾಲಿಸು. ನಿನ್ನ ಕೆಲಸ ಕಾರ್ಯ ಹಿಂಬಾಲಿಸು, ನಿನ್ನ ವ್ಯಾಪಾರ ಬಿಸ್ನೆಸ್ಸನ್ನು ಹಿಂಬಾಲಿಸು. ಎಲ್ಲದರಲ್ಲಿ ಕೂಡ ದೇವರಿಗೆ ನೀನು ಸಮಯ ಕೊಡು, ಅವಕಾಶ ಕೊಟ್ಟು ನೋಡು. ಅಭಿವೃದ್ಧಿವಂತೆ ನೀನು ಹಿಂದಕ್ಕಾಗಲಕ್ಕೆ ಅವಕಾಶ ಇಲ್ಲ, ನೀ ಹಾಳಾಗಲಕ್ಕೆ ಅವಕಾಶ ನಿನಗಿಲ್ಲ, ನೀ ಲಾಸ್ ಆಗ್ಲಕ್ಕೆ ಅವಕಾಶ ಇಲ್ಲ, ನೀ ಫೇಲ್ಯೂರ್ಸ್ ಆಗ್ಲಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಇವತ್ತು ನೀನು ಅದ್ಭುತ ನೋಡಬೇಕಾ? ಕರ್ತನ ಸನ್ನಿಧಿಯನ್ನು ನೀನು ಆಶ್ರಯಿಸು. ದಾವೀದನು ಸಾಯಂಕಾಲವರೆಗೆ ಉಪವಾಸವಾಗಿ ಪ್ರಾರ್ಥನೆ ಮಾಡಿದನು. ನೀನು ಕೂಡ ಸಾಯಂಕಾಲವರೆಗಿದ್ದು ಉಪವಾಸ ಮಾಡುವುದಾದರೆ ನಿನ್ನ ಜೀವಿತಕ್ಕೆ ಮೇಲದ. ಗ್ಲೋರಿ 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 ಗ್ಲೋರಿ. ನಿನ್ನ ಜೀವಿತದಲ್ಲಿ ಮೇಲದ ನನ್ನ ಸೋದರ. ನಿನ್ನ ಜೀವಿತ ದೊಡ್ಡೊಂದು ಅದ್ಭುತ ನನ್ನ ಸೋದರ. ದೇವರ ಆತ್ಮನೇ ನಿನ್ನ ಒಳಗಿಲ್ಲ ಅಂದ್ರೆ ನಿನ್ನ ಸಂಪಾದನೆ ಬೇಡ್ತದ. ದೇವರ ಆತ್ಮ ನಿನ್ನ ಒಳಗಿಲ್ಲ ಅಂದ್ರೆ ನಿನ್ನ ಜೀವಿತನೇ ಬೇಡ್ತದ. ರಕ್ಷಣೆ ಮುದ್ರೆನೇ ನಿನ್ನ ಒಳಗಿಲ್ಲ ಅಂದ್ರೆ ನೀ ಪಟ್ಟಂತ ಪ್ರಯತ್ನನೇ ಬೇಡ್ತದ. ನೀ ಮ್ಯಾಲೆ ತೋರಿಸುವುದಾಗಿ ಉತ್ತಮದಾಗಿದ್ದಿರ್ಬೋದು, ಆದರೆ ಒಳಗಿನ ಹೃದಯವನ್ನು ದೇವರು ನೋಡೋಣ ಸ್ಪಷ್ಟವಾಗಿ. ನಿನ್ನ ಮೇಲಿರ್ತಕ್ಕಂಥ ಮನಸ್ಸು ತೋರಿಕೆ ಆಗಿದ್ದಿರ್ಬೋದು, ಒಳಗೆ ಹಣಿಕೆ ಹಾಕಿ ನೋಡಿರ್ತಕ್ಕಂಥ ದೇವರು ಹಣ ಪ್ರಿಯರೇ. ಒಳಗೆಲ್ಲ ಹುಳುಕಾಗಿತ್ತಂದ್ರೆ ದೇವರು ಸನ್ನಿಧಿ ನಿನ್ನ ಆಶ್ರಯಿಸಲೇ ಪ್ರಿಯರೇ. ದೇವ್ರ ಸನ್ನಿಧಿ ನೀನು ಕಾಣಲಿ ಸ್ಪಷ್ಟವಾಗಿ. ದಾವೀದನು ಮಾಡಿದನೇ ಪಾಪ ಇಲ್ಲಂತಿಲ್ಲ, ಆದರೆ ಪಶ್ಚಾತ್ತಾಪ ಪಟ್ಟನಲ್ಲಿ ಗೋಳಾಡನ ಕಣ್ಣೀರಿಟ್ಟನ. ಅಯ್ಯೋ ನಾ ಮಾಡಿದ ಪಾಪ ನನ್ನ ಮಗನಿಗೆ ಶಿಕ್ಷೆ ಆಯ್ತಲ್ಲ, ದೇವರೇ ಬದುಕಿಸು ಎಂಬುದಾಗಿ 7 ದಿನ ಉಪವಾಸ ಬಗೆದ್ದು ಹಗಲು ರಾತ್ರಿ ಆತನು ದೇವ್ರ ಸನ್ನಿಧಿಯನ್ನು ಕಳೆದನು ಪ್ರಿಯರೇ. ನೀ ಕಣ್ಣಿಗೆ ನಿದ್ದೆ ಮಾಡಿಲ್ಲ, ಆತನು ಶರೀರಕ್ಕೆ ಆಹಾರ ತರಿಸಿ ಸೇವನೆ ಮಾಡಿಲ್ಲ, 1 ಗ್ಲಾಸ್ ನೀರು ಅಥವಾ ಜ್ಯೂಸ್ ಸೇವನೆ ಮಾಡಿಲ್ಲ ಆತನು. ನನ್ನ ಸೋದರಿ ಸೋದರ, ನಿನ್ನ ಒಂದು ಉಪವಾಸ ಪ್ರಾರ್ಥನೆ ಹೇಗಿದೆ? ನಿನ್ನ ಉಪವಾಸ ಪ್ರಾರ್ಥನೆ ಹೇಗದ? ಒಂದು ಸರ್ತಿ ಜ್ಞಾಪಕ ಮಾಡ್ಕೊನಿ. ಮ್ಯಾಲೆಲ್ಲ ನೋಡೋ ತೋರಿಕೆ ಅದ, ಒಳಗೆಲ್ಲ ಹುಳುಕದನ. ಇಂಥ ಒಂದು ಜೀವನ ಇದ್ದರೆ ಇವತ್ತು ನೀವು ಮಾರ್ಪಡಿ ಸ್ಪಷ್ಟವಾಗಿ. ದಾವೀದನ ಉಪವಾಸ ಪ್ರಾರ್ಥನೆ ಮಾಡೋಣ. ಒಂದು ಯೌವನಾತನ ವಿಷಯವಾಗಿ, ಒಂದು ಆಪ್ತ ಮಿತ್ರನ ವಿಷಯವಾಗಿ, ಒಂದು ಹೆಂಡತಿ ಪ್ರೀತಿ ಕೊಡಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದಾನೆ ಎಂಬುದಾಗಿ ತನ್ನೊಂದು ಸಾಕ್ಷಿ ಬರ್ದನು ಪ್ರಿಯ ಸ್ಪಷ್ಟವಾಗಿ. ಈಗ ತನ್ನ ಸೋದರಿ ಸೋದರ, ಗಂಡ ಹೆಂಡತಿಯಾಗಿರ್ತಕ್ಕಂಥ ಜೀವನ ನಿಮ್ಮದು ಒಂದು ಅದ್ಭುತ ಪಾತ್ರ ಜೀವನದ. ಇದು ದೇವ್ರು ಕೂಡಿಸಿರ್ತಕ್ಕಂಥ ಜೋಡಿ ಇದೆ, ಇದು ದೇವ್ರು ಕಟ್ಟಿರ್ತಕ್ಕಂಥ ಕುಟುಂಬ ಅದ. ಇದು ಸ್ಪಷ್ಟವಾಗಿ ನಿಮ್ಮನ್ನು ದೇವ್ರು ಪ್ರೀತಿ ಮಾಡಿ 1 ಮಗನೋ 2 ಮಗನೋ 3 ಮಕ್ಕಳು ನಿಮಗೆ ದೇವರೊಬ್ಬರ ಕುಟುಂಬದಲ್ಲಿ ನಿಮಗೆ ಕೊಟ್ಟನು ಪ್ರಿಯ ಇಲ್ಲ ಅಂತಿಲ್ಲ. ಆದರೆ ಆ ಮಕ್ಕಳು ರಕ್ಷಣೆಗಾಗಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿ. ಕಾಯಿಲೆ ರೋಗ ವ್ಯಾಧಿಯಲ್ಲಿ ಬಿದ್ದಾಗ ಜಗಳ ಕಿರಿಕಿರಿ ತಂಟೆಗಳು ಬೇಡ, ದೇವ್ರ ಸನ್ನಿಧಿನ ಆಶ್ರಯಿಸುತ್ತಾ ಪ್ರಾರ್ಥನೆ ಮಾಡಿರಿ ಉತ್ತಮ. ಇವತ್ತೆಷ್ಟೋ ಜನರು ಈ ಪ್ರಾರ್ಥನೆ ಹಿಂಬಾಲಿಸ್ತಕ್ಕಂಥವ್ರಾಗಿಲ್ಲ ಪ್ರಿಯರೇ. ಎಷ್ಟೋ ಜನರು ಉಪವಾಸ ಬಗೆದ್ದು ಮಕ್ಕಳಿಗೋಸ್ಕರ ಚಿಂತಿಸ್ತಕ್ಕಂಥವ್ರಾಗಿಲ್ಲ. ನನ್ನ ಸೋದರಿ ಸೋದರ, ಉಪವಾಸ ಬಗೆದ್ದು ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡು. ದೇವರು ನಿನ್ನ ಸನ್ನಿಧಿಲಿ ನಿನ್ನ ಮಕ್ಕಳು ಅದ್ಭುತ ಒಂದು ಪಾತ್ರರಾಗಿ ಬೆಳೀತಾರೆ ಪ್ರಿಯರೇ. ಇವ ಹಾಳಾಗಿ ಅಂತ ತೊಗೊಂಡೋಗ್ರು ಬೇಡ, ಈಕೆ ಹಾಳಾಗಿ ತೊಗೊಂಡವ್ರು ಸೇವನಾಗಿ ಬೆಳೀತಾಳೆ ಬೇಡ. ಹಾಳಾಗಿರ್ತಕ್ಕಂಥ ಪದಾರ್ಥನ ಏನೇ ಸೇವನೆ ಮಾಡಲಿ, ಹಾಳಾಗಿರ್ತಕ್ಕಂಥ ಮಕ್ಕಳಿಗೆ ದೇವರು ಹೇಗೆ ರಕ್ಷಿಸ್ತಾನೆ ಪ್ರಿಯರೇ. ನೀನು ಪ್ರಾರ್ಥನೆ ಮಾಡು ನಿನ್ನ ಮಕ್ಕಳ ವಿಷಯವಾಗಿ. ಅಯ್ಯ ನಿನ್ನ ಸ್ತೋತ್ರವಾಗಲಿ. ಎಷ್ಟು ಕುಟುಂಬದವ್ರಿಗೆ ಗೊತ್ತು ದೇವರೇ, ವಾಕ್ಯ ದೇವರು ನನಗೆ ಮಾತಾಡಿದ್ದಾನೆ. ನನ್ನ ಮಗನಿಗೋಸ್ಕರ ಪ್ರಾರ್ಥನೆ, ನನ್ನ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ನನ್ನ ಹೆಂಡತಿ ಯಜಮಾನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ನಮ್ಮ ವಿದ್ಯಾಭ್ಯಾಸಗೋಸ್ಕರ ಪ್ರಾರ್ಥನೆ, ನನ್ನವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಉಪವಾಸ ಎಂಬುದಾಗಿ ಎಷ್ಟು ನಿರ್ಧಾರ ಮಾಡಿಕೊಂಡಿದ್ದಾರೆ ಕರ್ತಾನೆ. ಅವ್ರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡಿಕೊಡ್ತಾನೆ. ಇವತ್ತು ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ಅವರನ್ನು ತುಂಬಿಸಿದ್ದಾರೆ, ನಿಮಗೆ ಸ್ತೋತ್ರ ಸಲ್ಲಿಸ್ತು. ಇವತ್ತು ಇವ್ರ ಶರೀರವನ್ನು ಬೆಂಕಿಗಳಾಗಿ ಮಾರ್ಪಡಿಸಿದ್ದಾರೆ, ನಿಮಗೆ ಸ್ತೋತ್ರ ಸಲ್ಲಿಸ್ತು. ಇವತ್ತು ಇವರು ಜಯ ಹೊಯ್ತಕ್ಕಂಥ ಅಧಿಕಾರ ಇವ್ರ ಕೈಯಲ್ಲಿ ಕೊಟ್ಟಿದೆಯಾ, ನನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ನೀನು ಪ್ರಜನ್ ವರ್ಷಿಪ್ನಲ್ಲಿ ಆಕಾಶದಿಂದ ಬೆಂಕಿನ ಸುರಿಸಿದಯ್ಯ. ಎಷ್ಟು ಜನ ಪ್ರಜನ್ ವರ್ಷಿಪ್ನಲ್ಲಿದ್ದರು, ಅವ್ರ ಶರೀರಗಳೆಲ್ಲ ಬೆಂಕಿವಾಗಿ ಮಾರಪಟ್ಟವು ಕರ್ತಾನೆ.
ನೀನು ಮಾರ್ಪಡಿಸಿದೆ ಈ ದಿನ. ಅದು ಯಾಕೆ ದೇವರು ಮಾರ್ಪಡಿಸೋಣ ಗೊತ್ತದನ, ನಿನ್ನ ಒಳಗೆ ದೇವರ ಆಯುಧ ಇರಬೇಕೆಂಬುದಾಗಿ. ಸೈತನು ಹಣಿಕೆ ಹಾಕಿ ನೋಡುವಾಗ ಅದು ಸುಟ್ಟೋಗ್ಬೇಕೆಂಬುದು ಸಿಟ್ಕೊಂಡು ದೇವರು ನಿನ್ನ ಶರೀರ ಬೆಂಕಿ ಮಾರ್ಪಡಿಸಿದ ಪ್ರಿಯರೇ. ನಿನ್ನ ಶರೀರ ಲೋಕಕ್ಕೆ ಸಂಬಂಧಪಟ್ಟಿದ್ದ ಕಾರಣ ಈ ಲೋಕಕ್ಕೆ ಸಂಬಂಧಪಟ್ಟದ ಅಧಿಕಾರವನ್ನು ಬೆಂಕಿದಿಂದ ಸುಟ್ಟನ್ ಪ್ರಿಯ ದೇವರು ಈ ದಿನ. ಇವತ್ತು ನಿನ್ನ ಶರೀರದಲ್ಲ, ಪರಿಶುದ್ಧವಾಗಿರ್ತಕ್ಕಂಥ ಶರೀರದ ಪ್ರಿಯರೇ. ಇವತ್ತು ನಿಂದು ಪರಿಶುದ್ಧವಾಗಿರ್ತಕ್ಕಂಥ ಶರೀರದ ಪ್ರಿಯರೇ. ಈ ಶರೀರ ಒಯ್ದು ಈ ದಿನಕ್ಕೊಂದು ದುರ್ಬಳಕೆಗೆ ನೀವು ಉಪಯೋಗ ಮಾಡಬೇಡ. ದೇವರು ಬೆಂಕಿಯಾಗಿ ಮಾರ್ಪಡಿಸೋಣ. ಇವತ್ತು ನಿನ್ನ ಮನೆಯಲ್ಲಿ ಹೆಜ್ಜಿಡುವಾಗ ನಿನ್ನ ಮನೆ ಬೆಂಕಿಯಾಗಿ ಮಾರ್ಪಡತ್ತೆ ಪ್ರಿಯರೇ. ನಿನ್ನ ವಿದ್ಯಾಭ್ಯಾಸ ಕಾಲೇಜ್ಗೆ ಹೋಗುವಾಗ ಆ ಕಾಲೇಜಿನಲ್ಲಿ ವ್ಯರ್ಥವಾಗಿರ್ತಕ್ಕಂಥ ಸೋದರಿ ಸೋದರನ ಸ್ನೇಹಿತವ ಸುಟ್ಟಾಡ್ದವ ಪ್ರಿಯ ಸ್ಪಷ್ಟವಾಗಿ. ಇವತ್ತು ನಿನ್ನ ಕೈ ಕೆಲಸದಲ್ಲಿ ವಿರುದ್ಧವಾಗಿರ್ತಕ್ಕಂಥ ಅಧಿಕಾರ ಸುಟ್ಟೋಗ್ಲತ್ತ ಪ್ರಿಯ ಸ್ಪಷ್ಟವಾಗಿ. ಇದು ಹಿಡ್ಕೊಂಡು ನೂತನ ಒಂದು ಅದ್ಭುತ ಶಕ್ತಿ ದೇವರಿನ ಒಳಗಿಟ್ಟನು ಪ್ರಿಯ ಸ್ತೋತ್ರ. ಹಲ್ಲೆಲೂಯಾ. ನೂತನವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ನಿನ್ನ ಒಳಗೆ ದೇವರು ಇಟ್ಟನು ಪ್ರಿಯ. ಇವತ್ತು ನೀನು ಬಹು ಅಮೂಲ್ಯಲಾಗಿದ್ದಿ ಪ್ರಿಯ. ಗೊತ್ತಿಲ್ಲ ನಾನು ದೊಡ್ಡೊಂದು ಅದ್ಭುತ ಒಂದು ಪಾತ್ರಳಾಗಿ ಒಂದು ದಿನ ಬೆಳೆದು ನಿನ್ನ ಫಲ ಕೊಡ್ತೀವಿ ಪ್ರಿಯ. ಅಂತ ಇಷ್ಟು ದೇವರಿನ ಶರೀರ ಮಾರ್ಪಡಿಸೋಣ ಪ್ರಿಯ. ಇವತ್ತಿನ ಹಿಡ್ಕೊಂಡು ನಿನ್ನ ಶರೀರ ಪಾಪಕ್ಕಾಗಿ ಉಪಯೋಗ ಮಾಡಬೇಡ. ನಿನ್ನ ಶರೀರ ಲೋಕಕ್ಕೆ ಉಪಯೋಗ ಮಾಡ್ಕೋಬೇಡ. ನಿನ್ನ ಬಾಯಿ ಲೋಕಕ್ಕೆ ಪಾಪಕ್ಕಾಗಿ ಉಪಯೋಗ ಮಾಡಬೇಡ. ನಿನ್ನ ಶರೀರ, ನಿನ್ನ ಬಾಯಿ, ನಿನ್ನ ಅಂಗಗಳು ನರನಾಡಿ ಲೋಕ ಉಪಯೋಗಿಸ್ಕೊಬೇಡ. ಇವತ್ತು ದೇವರು ನಿನ್ನ ಶರೀರವನ್ನು ಬೆಂಕಿಯಾಗಿ ಮಾರ್ಪಡಿಸೋಣ ಪ್ರಿಯ. ಶೀಖರ ಬರ 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 ಬರ. ಇವತ್ತು ದುಷ್ಟರಾಗಲಿ, ಅಂಧಕಾರ ಭಾನುಮತಿ ಮಂತ್ರದ ಶಕ್ತಿಗಳು ಮಾಡ್ತಕ್ಕಂಥ ವ್ಯಕ್ತಿಗಳಾಗಲಿ ನಿನ್ನ ಮುಂದೆ ನಿಂದಿರ್ಲಕ್ಕಾಗಲ್ಲ. ಅಂಥ ಒಂದು ಶಕ್ತಿ ದೇವರು ನಿಮ್ಮ ಮುಂದೆ ತಂದು ಗೊತ್ತು. ಹಲ್ಲೆಲೂಯಾ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ಅಯ್ಯ ನಿನ್ನ ಮಕ್ಕಳ ಕರ್ತನೆ ಕರುಣಿಸು. ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತಲಯ್ಯ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ ಕರ್ತನೆ. ಇವತ್ತು ಪ್ರೆಸೆಂಟ್ ವರ್ಷಿಪ್ನಲ್ಲಿ ಎಷ್ಟು ಜನರು ದೇವರು ಇದ್ದಿದ್ದರು ಕರ್ತನೆ. ಅವ್ರ ಶರೀರವೆಲ್ಲ ಕರ್ತನೆ ಅದ್ಭುತ ಒಂದು ಬೆಂಕಿಯಾಗಿ ಮಾರ್ಪಡಿಸಿದ, ಅಭಿಷೇಕವಾಗಿ ಮಾರ್ಪಡಿಸ್ತೋತ್ರ. ಅವ್ರು ಇಂದು ಯಾವ ವಿಷಯವಾಗಿ ಕೂಡ ಚಿಂತಿಸಲಿಕ್ಕೆ ಅವಕಾಶ ಇರ್ತದೆ. ಅವ್ರು ಇನ್ನೊಬ್ಬರು ವಿಷಯ ಪ್ರಾರ್ಥನೆ ಮಾಡುವಾಗ 100% ಅದ್ಭುತದಯ್ಯ. ಅವರು ಪ್ರಾರ್ಥನೆ ಮಾಡುವಾಗ 100% ಅದ್ಭುತದಯ್ಯ. ಇಂಥ ಅದ್ಭುತ ಶಕ್ತಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ ಒಂದೊಂದು ಸರ್ತಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರ ಈ ಕಲ್ವರಿ ಮೆರಿಕಲ್ ಟೆಂಪಲ್ ಸಭೆ ಸೇವೆ ನೀನು ಹಸ್ತಕೊಪ್ಪಿಸ್ಕೊಟ್ಟಿದ್ದೇವೆ ಕರ್ತನೆ. ಇಲ್ಲಿವರೆಗೆ ಅದ್ಭುತವಾಗಿ ಮಾರ್ಪಡಿಸಿದಿ. ಇನ್ಮುಂದೆ ಕೂಡ ಅದ್ಭುತವಾಗಿ ಮಾರ್ಪಡಿಸಿ ನಮ್ಮ ನಡೆಸಬರ್ತೇವೆ ಎಂಬುದಾಗಿ ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.